ಯಾವುದೇ ಒಂದನ್ನು ಬಳಸಿ ಬಿಸಾಡುವಂಥದ್ದು ಅಂತ ಬಹಳ ಸಂಕ್ಷಿಪ್ತವಾಗಿ ತ್ಯಾಜ್ಯ ಡೆಫಿನೇಷನ್ ಕೊಡಬಹುದು. ಈಗ ಯಾರಿಗೊಬ್ಬರಿಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನೋ ಒಂದು ಮಾಡಬೇಕು ಅಂತ ಇರ್ತದೆ, ಆಗ ಸರ್ಕಾರ ಹೇಗೆ ಸಪೋರ್ಟ್ ಮಾಡ್ತದೆ, ಯಾವೆಲ್ಲ ಯೋಜನೆಗಳಿದೆ, ಅಥವಾ ಅವ್ನು ಏನು ಮಾಡಬೇಕು? ಅದಕ್ಕೆ ಲಿಂಕ್ ಆ ಒಂದು ಡೈರೆಕ್ಷನ್ ನೋಡಿಕೊಂಡು ಮೇಲೊಂದು ದೊಡ್ಡ ಹೊಂಡ ಮಾಡಿದೆ. ಇದನ್ನು ಕಾಂಪೌಂಡ್ ಹೊಂಡ ಮಾಡಿ ಅಲ್ಲಿಂದ ಮಳೆಯ ನೀರು ಬರುವ ಹಾಗೆ ಸ್ಟಾಕ್ ಮಾಡಿಕೊಂಡು ಅಲ್ಲಿಂದ ದೊಡ್ಡ ಹೊಂಡ ಅಲ್ಲಿ ಶುರು ಮಾಡುದು. ಆ ಕೆಲವರು ಬಂದು ಹೇಳಿದ್ರು, ಮುಂದೆ ಇದ್ಯಾಕೆ ಹೊಂಡ ಮಾಡ್ತಾ ಇದೆಯಲ್ಲ, ನೀರು ನಿಲ್ಲಿಸ್ಲಿಕ್ಕೆ ನಿನ್ಗೆ ಹುಚ್ಚು ಬರೋದು ಆಗುದಿಲ್ಲ ಅಂತ ಹೇಳಿ ಅವಾಗ ಅದನ್ನು ಕೇಳಲಿಕ್ಕೆ ಹೋಗ್ಲಿಲ್ಲ, ಅದು ಮಾಡಿದೆ. ಈಗ ಪ್ರತಿಯೊಬ್ಬರು ಹೇಳ್ತಾ ಇರೋದು ಅದೇ, ನೀರು ಪೋಲಾಗ್ತಾ ಉಂಟು, ಅದನ್ನು ರಕ್ಷಿಸಬೇಕು ಅಂತ ಈಗ ಹೇಳ್ತಾ ಇದ್ದಾರೆ, ಸಾಧಾರಣವಾಗಿ ಬರುವಂತಹ ಮಾತು. ಸೊ ಇದನ್ನು ಯಾವ ರೀತಿ ಮಾಡ್ಬೋದು, ಮತ್ತೆ ಇದರ ಬಗ್ಗೆ ಹೇಳ್ಬೋದು, ನೀರಿನ ನಿರ್ವಹಣೆ? ಓಡುವ ನೀರನ್ನು ನಡೆಯುವಂತೆ ಮಾಡಿ, ನಡೆಯುವ ನೀರು ನಿಲ್ಲುವಂತೆ ಮಾಡಿ, ನಿಲ್ಲುವ ನೀರನ್ನು ಇಂಗುವಂತೆ ಮಾಡಿ, ಇಷ್ಟೇ ಮಾಡಬೇಕಾದ್ದು. ಪುತ್ತೂರಿನ ಹಸಿ ಕಸದಿಂದ ಬಯೋಗ್ಯಾಸ್ ಉತ್ಪಾದನೆ ಮಾಡಿ ಅದನ್ನು ಶುದ್ಧೀಕರಿಸಿ ಅದನ್ನು CNG ಮಾಡಿಕೊಡುವಂಥ ಘಟಕ ಪುತ್ತೂರಿನ ಡಂಪಿಂಗ್ ಯಾರ್ಡ್ ಬನ್ನೂರು ನೆಕ್ಕಿಲದಲ್ಲಿದೆ. 3 ಕೋಟಿ ವೆಚ್ಚದ ಪ್ರಾಜೆಕ್ಟ್. 2014 ಅಕ್ಟೋಬರ್ 2ಕ್ಕೆ ಮೋದಿಜಿಯವರು ಸ್ವಚ್ಛ ಭಾರತ ಘೋಷಣೆ ಮಾಡುವಂಥದ್ದು. ಆದರೆ 2014 ಮೇ 1ಕ್ಕೆ ಸ್ವಚ್ಛ ಪುತ್ತೂರಿನ ಯೋಜನೆ ನಮ್ಮ ಹೊರಟಿದ್ದೆವು ನಾವು. ಈ ಯೋಜನೆಯಲ್ಲಿ ಸರ್ಕಾರದ ಯಾವುದೇ ಪೈಸೆ ಇಲ್ಲ, 1 ನಯ ಪೈಸೆ, 1 ರೂಪಾಯಿ ಕೂಡ ಇಲ್ಲ. ಕರ್ನಾಟಕದಲ್ಲಿ ನಗರ ಆಡಳಿತ ವ್ಯಾಪ್ತಿಯಲ್ಲಿರುವಂಥ ಮೊದಲ ಪ್ರಾಜೆಕ್ಟ್ ಇದು. ಭಾರತ ವ್ಯಾಪ್ತಿಯಲ್ಲಿ ನಗರಸಭೆ ಮಟ್ಟದಲ್ಲಿ ಇದು 2ನೇ ಪ್ರಾಜೆಕ್ಟ್. ವೀಕ್ಷಕರೇ ನಮಸ್ಕಾರ. ಭಾರತದಾದ್ಯಂತ ಕಾಡ್ತಾ ಇರುವಂತಹ ಒಂದು ಮುಖ್ಯವಾದ ಸಮಸ್ಯೆ ಏನು ಅಂತ ಕೇಳಿದರೆ ಅದು ತ್ಯಾಜ್ಯ ನಿರ್ವಹಣೆ. ಊರಲ್ಲಿ ಆಗಿರ್ಬೋದು, ಗ್ರಾಮಗಳಲ್ಲಿ ಆಗಿರ್ಬೋದು, ಮನೆಗಳಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಕೂಡ ಈ ಸಮಸ್ಯೆಯನ್ನು ನಾವು ನೋಡ್ತಾ ಇರ್ತೇವೆ. ಈ ಸಮಸ್ಯೆಯ ಕುರಿತು ಸಂಶೋಧನೆಯನ್ನು ಮಾಡಿದವರು, ಜೊತೆಗೆ ಪರಿಸರ ಕಾಳಜಿಯನ್ನು ಹೊಂದಿದವರು, ಮೂಲತಃ ಮಂಜೇಶ್ವರದವರು, ಪುತ್ತೂರಿಗೆ ಸಾಧಾರಣ ಬಂದು 20 ವರ್ಷಗಳಾಗಿದೆ. ಹಾಗೆ ಲೇಖಕರು ಕೂಡ, ಜೊತೆಗೆ ತಮ್ಮದೇ ಆದ ಒಂದು NGO ಅನ್ನು ಕೂಡ ನಡೆಸ್ತಾ ಇದ್ದಾರೆ. ನಮ್ಮ ಜೊತೆ ಇವತ್ತು ಡಾಕ್ಟರ್ ರಾಜೇಶ್ ಬೆಜ್ಜಂಗಳವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅನೇಕ ವಿಚಾರಗಳನ್ನು ಇವತ್ತು ಮಾತಾಡಲಿಕ್ಕಿದ್ದೇವೆ. ಈ ಪಾಡ್ಕಾಸ್ಟ್ ಯಾಕೆ ಹೆಲ್ಪ್ ಆಗ್ತದೆ ಅಂತ ಕೇಳಿದರೆ, ತ್ಯಾಜ್ಯ ನಿರ್ವಹಣೆ ಆಗಿರ್ಬೋದು ಅಥವಾ ನೀರಿನ ಸಂರಕ್ಷಣೆ ಆಗಿರ್ಬೋದು, ಈ ಥರ ಮುಖ್ಯವಾದಂತಹ ವಿಷಯಗಳನ್ನು ನಾವಿವತ್ತು ಇಲ್ಲಿ ಮಾತಾಡಲಿಕ್ಕಿದ್ದೇವೆ. ಸರ್, ಮೊದಲನೇದಾಗಿ ಈ ಪರಿಸರದಲ್ಲಿ ತ್ಯಾಜ್ಯಗಳು ಅಂತ ಹೇಳುವಂಥದ್ದನ್ನು ನಾವು ಪ್ರತಿದಿನ ಕೇಳ್ತಾ ಇರ್ತೇವೆ, ನೋಡ್ತಾ ಇರ್ತೇವೆ. ಈ ತ್ಯಾಜ್ಯಗಳು ಅಂತ ಹೇಳಿದರೆ ಏನು ಈ ಪರಿಸರಗಳಲ್ಲಿ, ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳ್ಬೋದು? ಮೊದಲಾಗಿ ಈ ಒಂದು ಅವಕಾಶ ಕೊಟ್ಟಂಥ ಪ್ರಣವ್ಗೆ ವಂದನೆ ಹೇಳ್ತಾ, ತ್ಯಾಜ್ಯ ಎನ್ನುವಂಥದ್ದು ಜಾಗತಿಕ ಸಮಸ್ಯೆ. ಗ್ಲೋಬಲ್ ವಾರ್ಮಿಂಗ್ ಹೇಗಿದೆ, ಗ್ಲೋಬಲ್ ಪ್ರಾಬ್ಲಮ್ ಇದು ಕೂಡ. ಯಾವುದೇ ಒಂದನ್ನು ಬಳಸಿ ಬಿಸಾಡುವಂಥದ್ದು ಅಂತ ಭಾಳ ಸಂಕ್ಷಿಪ್ತವಾಗಿ ತ್ಯಾಜ್ಯ ಡೆಫಿನೇಷನ್ ಕೊಡಬಹುದು. ಯೂಸ್ ಲೆಸ್, ಆಮೇಲೆ ಅದು ಯೂಸ್ಡ್ ಲೆಸ್ ಆಗುತ್ತೆ. ಹಾಗಾಗಿ ಬಳಸಿ ಬಿಸಾಡುವಂಥದ್ದು, ವ್ಯಕ್ತಿಗೆ ಒಂದು ವಸ್ತುವನ್ನು ಬಳಸುವಾಗಿರುವಂಥ ಪ್ರೀತಿ ಆ ವಸ್ತುವಿನಿಂದ ಬಳಕೆ ಆದ ನಂತರ ಅಲ್ಲಿ ಇರುವುದಿಲ್ಲ, ಆಗ ತ್ಯಾಜ್ಯ ಆಗ್ತದೆ. ಇದು ಸಂಬಂಧಗಳಿಗೂ ಒಪ್ಪುತ್ತದೆ, ಎಲ್ಲದಕ್ಕೂ ಒಪ್ಪುವಂಥದ್ದು. ಅದನ್ನು ತ್ಯಾಜ್ಯ ಅಂತೇಳಿ, ವೇಸ್ಟ್ ಅಂತ ಹೇಳುವಂಥದ್ದು. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಖರೀದಿ ಮಾಡಿ ಬಳಸುವಲ್ಲಿವರೆಗಿರುವಂಥ ಗಮನ, ಆ ನಂತರ ಅದಕ್ಕೆ ಗಮನ ಕೊಡುವುದಿಲ್ಲ, ಅಗತ್ಯ ಇಲ್ಲ ಅಂತ, ಅಗತ್ಯ ಇಲ್ಲ ವಿಷಯ ನಾವು ಗಮನ ಕೊಡುವುದಿಲ್ಲ ಅಂತ ಹೇಳಿ, ಹಾಗೆ ಅದನ್ನೆಲ್ಲೋ ಮತ್ತೆ ಬಿಸಾಡುವಂಥದ್ದು. ವ್ಯಾಲ್ಯೂ ಇಲ್ಲ, ಮೌಲ್ಯ ಇಲ್ಲ ನಮಗೆ ಬೇಡ ಅಂತ, ಇದು ತ್ಯಾಜ್ಯ ಅಂತ ಹೇಳುವಂಥದ್ದು. ಹಾಗಾಗಿ ಮೌಲ್ಯ ಇಲ್ಲದ್ದು ಎಲ್ಲ ಕಡೆಗೆ ಬಂದಾಗ, ಮನೆಗಳಲ್ಲಿ ಎಲ್ಲ ಬಂದಾಗ ಅದು ಒಟ್ಟಾಗಿ ತ್ಯಾಜ್ಯವಾಗ್ತದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಗಮನಿಸಿಕೊಳ್ಬೇಕಾದಂತೂ ಹಸಿ ಕಸ, ಒಣ ಕಸ ಮತ್ತು ವಿಷಕಾರಿ ಕಸ ಅಂತ. ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ, ವಿಷಕಾರಿ ತ್ಯಾಜ್ಯ ಎನ್ನುವಂಥದ್ದು ಬಹಳ ಮೂಲಭೂತವಾಗಿ ವಿಂಗಡಣೆ ಮಾಡ್ತಾರೆ. ಮನೆಯಲ್ಲಿ ನಾವು ಅಡುಗೆ ಮನೆಗೆ ಬಳಸುವಂಥದ್ದು ಆಹಾರ ತ್ಯಾಜ್ಯ ಇರ್ಬೋದು, ಅಥವಾ ತರಕಾರಿ ತ್ಯಾಜ್ಯ ಇರ್ಬೋದು, ಇತ್ಯಾದಿಗಳೆಲ್ಲ ಕೂಡ ಹಸಿ ತ್ಯಾಜ್ಯ ಅಂತ ಬರೋದು. ಅದು ಬೇಗ ಕೊಳೆಯುವಂಥದ್ದು ಅಂತ. ಪೇಪರು, ಪ್ಲಾಸ್ಟಿಕ್, ಕಬ್ಬಿಣ, ಹಾಲಿನ ಪ್ಯಾಕೆಟ್ಗಳು ಇತ್ಯಾದಿಗಳು ಒಣ ತ್ಯಾಜ್ಯ ಅಂತ. ಔಷಧಿಗಳ ರ್ಯಾಪರ್ಗಳು, ಮೆಡಿಸಿನ್ ಸಿರಿಂಜಿಗಳು, ಇದೆಲ್ಲ ಕೂಡ ವಿಷಕಾರಿ ತ್ಯಾಜ್ಯ, ಟ್ಯೂಬ್ಲೈಟ್ಗಳು ಇತ್ಯಾದಿಗಳು. ಇದು ತ್ಯಾಜ್ಯದ ಬಗ್ಗೆ ಇರುವಂಥ ಭಾಳ ಮುಖ್ಯವಾಗಿರುವ ಒಂದೊಂದು ನಿರ್ವಚನ, ಡೆಫಿನಿಷನ್ ಅಂತ ಹೇಳ್ಬೋದು.
ಈ ಪರಿಸರದ ಬಗ್ಗೆ ನಿಮಗೆ ಯಾಕೆ ಕಾಳಜಿ ಬಂತಂತ ಅಂತ ಹೇಳಿದರೆ ತ್ಯಾಜ್ಯಗಳ ಬಗ್ಗೆ ಇದನ್ನು ನಿರ್ವಹಣೆ ಬಗ್ಗೆ ನಾನು ಇದಕ್ಕೆ ಇನಿಷಿಯೇಟಿವ್ ತಗೊಳ್ಬೇಕು ಅಂತ ಯಾಕೆ ಅನಿಸಿತು ಅಂತ? ಆರಂಭದಲ್ಲಿ ನಾವು ಬೆಳೆದಿರೋ ಹಳ್ಳಿಯಲ್ಲಿ, ಅಲ್ಲಿಯ ಗದ್ದೆ, ತೋಡು, ಕೆರೆ, ಕೆಸರು ಇತ್ಯಾದಿಗಳಲ್ಲಿ ನಾವು ಬಳಗಿದವರು, ಶಾಲೆ ನಡ್ಕೊಂಡೆಲ್ಲ ಹೋದವರು. ಅವಾಗೆಲ್ಲ ಸಮಸ್ಯೆನೇ ಇರಲಿಲ್ಲ, ಪ್ಲಾಸ್ಟಿಕ್ ಕೂಡ ಇರಲಿಲ್ಲ ಶಾಲೆಗೆ ಹೋಗ್ತಿರೋ. ಆ ಬಳಿಕ ನನ್ನ ಪದವಿ ಶಿಕ್ಷಣ ಸಂದರ್ಭದಲ್ಲಿ ನಮ್ಮ ಊರಲ್ಲಿ ಶ್ರೀ ಪಡ್ರೆ ಅವರು ತರಗತಿ ತೆಗೆದ್ರು ನೀರು ಇಂಗಿಸೋ ಬಗ್ಗೆ. ನಾನು ಸುಮ್ಮನೆ ಅಟೆಂಡ್ ಆಗಿದ್ದೆ, ನನಗೇನೋ ಕುತೂಹಲ ಬಂತು. ಒಮ್ಮೆ ಅಟೆಂಡ್ ಆಗಿದ್ದೆ ಪೂರ್ತಿಯಾಗಿ. ಬಂದು ಮರು ದಿವಸ ನನ್ನ ಬೆಜ್ಜಂಗಳದ ಮನೆಯ ಪಕ್ಕದಲ್ಲಿ ರೋಡ್ ಸೈಡ್ ನಮ್ಮ ಜಾಗ ಇದೆ, ಅಲ್ಲಿ ಒಂದು ಗುಂಡಿ ತೋಡಿ ಶುರು ಮಾಡಿದ್ದೆ. ನಾನು ಯಾರೋ ಹೇಳೋದು, ಗುಂಡಿ ತೋಡಿ ರೋಡಲ್ಲಿ ಬರುವಂಥ ನೀರನ್ನು ನಮ್ಮ ಕಂಪೌಂಡ್ ತೂತು ಮಾಡಿ ಗುಂಡಿಯಲ್ಲಿ ಸ್ಟಾಕ್ ಮಾಡುವ ಅಂತ ಹೇಳಿ. ಅಲ್ಲಿಂದ, ಯಾಕಂದ್ರೆ ಅದು ಪಡ್ರರು ಹೇಳಿದ್ದಾರೆ, ಯಾವುದೇ ಕೆರೆ ಮೇಲ್ಭಾಗದಲ್ಲಿ ಮಾಡಿದ್ರೆ ಕೆರೆಗೆ ನೀರು ಸಿಗ್ತದೆ ಅಂತೇಳಿ. ನಮ್ಮ ಕೆರೆ ಬತ್ತಾ ಇತ್ತು ಏಪ್ರಿಲ್ ಮೇ ತಿಂಗಳಲ್ಲಿ. ಅದಕ್ಕೆ ಲಿಂಕ್ ಆ ಒಂದು ಡೈರೆಕ್ಷನ್ ನೋಡಿಕೊಂಡು ಮೇಲೊಂದು ದೊಡ್ಡ ಹೊಂಡ ಮಾಡಿದೆ. ಇದನ್ನು ಕಾಂಪೌಂಡ್ ಹೊಂಡ ಮಾಡಿ ಅಲ್ಲಿಂದ ಮಳೆಯ ನೀರು ಬರುವ ಹಾಗೆ ಸ್ಟಾಕ್ ಮಾಡಿಕೊಂಡು ಅಲ್ಲಿಂದ ದೊಡ್ಡ ಹೊಂಡ ಅಲ್ಲಿ ಶುರು ಮಾಡಿದ್ದು. ಆ ಕೆಲವರು ಬಂದು ಹೇಳಿದ್ರು, ಮುಂದೆ ಇದ್ಯಾಕೆ ಹೊಂಡ ಮಾಡ್ತಾ ಇದೆಯಲ್ಲ ಅಂತ. ನೀರು ಇಂಗಿಸ್ಲಿಕ್ಕೆ ನಿನ್ಗೆ ಹುಚ್ಚು ಮರದು ಆಗುದಿಲ್ಲ ಅಂತ ಹೇಳಿ. ಅವಾಗ ಅದನ್ನು ಕೇಳಲಿಕ್ಕೆ ಹೋಗ್ಲಿಲ್ಲ, ಅದು ಮಾಡಿದೆ. ಮಳೆ ಆ ವರ್ಷವೇ ನನಗೆ ಫಲಿತಾಂಶ ಸಿಕ್ಕಿತ್ತು. ನನ್ನ ಕೆರೆ ನೀರಿನ ಮಟ್ಟ ಸ್ವಲ್ಪ ಜಾಸ್ತಿ ಆಯಿತು. ನಿಧಾನವಾಗಿ ಇದರ ತುಂಬ ಆಸಕ್ತಿನ ವಹಿಸಿ ನಾನು ಸ್ನಾತಕೋತ್ತರ ಪದವಿ ಮುಗಿಸಿದ ನಂತರ ಉಪನ್ಯಾಸಕನ ಕೆಲಸ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಒಂದ್ಸಲ 1-2 ವರ್ಷ ಆಗಿತ್ತು, ಪಂಚಾಯತ್ನಿಂದ ಒಂದು ಟ್ರೈನಿಂಗ್ ಉಂಟು ನೀರಿನ ಸಂಬಂಧವಾಗಿ ಅಂತ ಹೇಳಿದರು. ಸೊ ಆಸಕ್ತಿ ವಿಷಯ ಆಗಿತ್ತು. ಕಲ್ಲಿಕೋಟೆಗೆ ಹೋದೆ. ಅಲ್ಲಿ ಒಂದು 6 ದಿವಸ ನನಗೆ ಒಳ್ಳೆಯ ತರಬೇತಿ ಸಿಕ್ಕಿತ್ತು ನೀರಿನ ಬಗ್ಗೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ. ನಾನು ಕರ್ಕೊಂಡು ಹೋದ್ರು ಎಲ್ಲ ಕಡೆಗೆ. ಅಲ್ಲಿಂದ ನನಗೆ ಬಹಳ ಒಂದು ಆಸಕ್ತಿ ಬಂತು, ಏನು ಇದೇ ಇದರಲ್ಲಿ ನಾವೇನು ಕೆಲಸ ಮಾಡಬೇಕು ಅಂತೇಳಿ. ಆ ಬಳಿಕ ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುತ್ತಾ ಆರಂಭಿಸಿದೆ. ಅದು ನನಗೆ ಬೇರೆ ಬೇರೆ ಹಂತಗಳಲ್ಲಿ ಒಳ್ಳೆಯ ಅನುಭವವನ್ನು, ಒಳ್ಳೆಯ ಸಾಧ್ಯತೆಯನ್ನು ಕೂಡ ಕೊಟ್ಕೊಂಡು ಬಂದಿತ್ತು ಅಂತೇಳಿ. ಹಾಗೆ ಈ ಬಯೋಗ್ಯಾಸ್ ಅಂತ ಹೇಳುವಂಥದ್ದು ಎಷ್ಟು ಅಗತ್ಯ ಅಂತ ಈಗಿನ ಒಂದು ಕಾಲದಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಗ್ಯಾಸನ್ನು ಖರೀದಿಸ್ತೇವೆ. ಆದರೆ ಅದರ ಬದಲೇ ಮನೆಯಲ್ಲಿಯೇ ನಾವು ಯಾವ ಥರ ಬಯೋಗ್ಯಾಸ್ ಮಾಡ್ಬೋದು, ಮತ್ತು ಈ ಬಯೋಗ್ಯಾಸ್ ಎಷ್ಟು ಅಗತ್ಯ ಅಂತ ನಾನು ಅದೇ ಆ ತರಬೇತಿಯನ್ನು ಕನೆಕ್ಟ್ ಮಾಡ್ತೇನೆ. ಅಲ್ಲಿಂದ ತರಬೇತಿ ಆಯಿತು, ಅಲ್ಲಿ ಸೋಷಲ್ ವರ್ಕ್ ಮಾಡ್ತಾ ಇದ್ದೆ ನಾನು. ಆ ಬಳಿಕ ಕುಡ್ಸೆಂಪ್ ಯೋಜನೆ ಅಂತ ಬಂತು, ಕರ್ನಾಟಕ ನಗರಾಭಿವೃದ್ಧಿ ಯೋಜನೆಯಲ್ಲಿ ಅದು ಪಾಲ್ಗೊಂಡಿತ್ತು. ಅಲ್ಲಿ ಸೇರಿದ್ದೆ ನಾನು. ಅಲ್ಲಿ ಸೇರಿದ ನಂತರ ಬಹಳ ಮುಖ್ಯವಾಗಿದ್ದದ್ದು ನನ್ನ ಜವಾಬ್ದಾರಿಯೇ ಮಾಹಿತಿ ಶಿಕ್ಷಣ ಸಂವಹನ. ಅದರಲ್ಲಿ ಕೊಟ್ಟ ವಿಷಯವೇ ತ್ಯಾಜ್ಯ ವಿಲೇವಾರಿಯ ಬಗ್ಗೆನೆ. ನಾನು ಮೊದಲು ಉಳ್ಳಾಲದಲ್ಲಿ ಕೆಲಸಕ್ಕೆ ಸೇರಿದೆ, ಅಲ್ಲಿ ಧರ್ಮಸ್ಥಳ ಯೋಜನೆ ಅಂಡರಲ್ಲಿ. ಹಾಗಾಗಿ ಅಲ್ಲಿ ಸೇರಿದಾಗ ಹೇಗೆ ಕಸವನ್ನು ವಿಂಗಡಿಸಬೇಕು, ಹಸಿ ಕಸ ಒಣ ಕಸವನ್ನು ಮಿಕ್ಸ್ ಮಾಡಬಾರ್ದು, ದಾರಿ ಬದಿಯಲ್ಲಿ ಬಿಸಾಡಬಾರ್ದು, ನೀರಲ್ಲಿ ಬಿಸಾಡಬಾರ್ದು ಅಂತ ಹೇಳುವಂಥ ಜನರಿಗೆ ಮಾಹಿತಿ ಕೊಡಲಿ ಅನ್ನೋ ಕಾರ್ಯಕ್ರಮ ಇದ್ದದ್ದು. ಶಾಲೆ ಕಾಲೇಜುಗಳಿಗೆ ಹೋಗುವಂಥದ್ದು, ಸ್ವಸಹಾಯ ಸಂಘಗಳಿಗೆ ಹೋಗುವಂಥದ್ದು, ಇಲಾಖೆಗಳಿಗೆ ಹೋಗುವಂಥದ್ದಕ್ಕೆ ಮಾಹಿತಿ ಕೊಡುವಂಥದ್ದು, ಜೊತೆಗೆ ಬೇರೆ ಬೇರೆ ಬೀದಿ ನಾಟಕ ಇರ್ಬೋದು, ಸ್ಪರ್ಧೆಗಳಿರ್ಬೋದು, ಇವುಗಳ ಮೂಲಕ ಎಲ್ಲ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಮನೆ ಕಸಂಗ್ರಹ ಅಭಿಯಾನದ ಕಲ್ಪನೆ ಸರ್ಕಾರದಲ್ಲಿ ಬಂದಿತ್ತು ಕರ್ನಾಟಕದಲ್ಲಿ. ಕೇರಳದ ಅದಕ್ಕೆ ಮೊದಲೇ ಶುರುವಾಗಿತ್ತು, ಟ್ರಿವೆಂಡ್ರಮಲ್ಲಿ ಮೊದಲು ಶುರು ಮಾಡಿದ್ರು, ಇಲ್ಲಿ ಶುರು ಆಯಿತು. ಅಷ್ಟೊತ್ತಿಗೆ ನನ್ನನ್ನು ಪುತ್ತೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು, ಇಲ್ಲಿಂದ ಉಳ್ಳಾಲದಿಂದ. ಇಲ್ಲಿ ವರ್ಕ್ ಮಾಡಿ ಜಾಸ್ತಿ ಇದೆ ಅಂತೆ. ಆಗ ಪುತ್ತೂರಲ್ಲಿ ಮನೆ ಕಸಂಗ್ರಹ ಅಭಿಯಾನ ಆರಂಭ ಆಗಿತ್ತು. ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲಿ ಒಂದಷ್ಟು ಮಾಹಿತಿ ಕಾರ್ಯಕ್ರಮ ಮಾಡ್ತಾ ಇದ್ದೆ. ಹೀಗೆ ಇರುವಾಗ ಆ ಯೋಜನೆ ಮುಗಿದ ನಂತರ ನಾನು ಮತ್ತೆ ಉಪನ್ಯಾಸ ವೃತ್ತಿಗೆ ಮರಳಿದೆ. ಆದರೆ ತ್ಯಾಜ್ಯವನ್ನು ಬಿಡಲಿಲ್ಲ ಮಾತ್ರ. ತ್ಯಾಜ್ಯ ನನ್ನೊಟ್ಟಿಗೆ ಬಂತು. ಕಾಲೇಜಲ್ಲಿ ಬಂದು ಇದೇ ಕೆಲಸ ಮಾಡ, NSS ಅಧಿಕಾರಿಯಾಗಿದ್ದೆ ನಾನು. ಇದೇ ವಿಷಯ ಮಾಡಿದೆ, ಅಲ್ಲಿ ಸ್ಪರ್ಧೆ ಮಾಡುವಂಥದ್ದು, ಮಾಹಿತಿ ಕೊಡುವಂಥದ್ದು. ಅಷ್ಟೊತ್ತಿಗಿರುವ ನನಗೆ ಒಂದ್ಸಲ ಈ ಜ್ಞಾನೋದಯ ಆದ ಹಾಗೆ ಯೋಚನೆ ಬಂತು, ಹಸಿ ಕಸವನ್ನು ನಿರ್ವಹಣೆ ಮಾಡೋದು ದೊಡ್ಡ ತಲೆನೋವು ಎಲ್ರಿಗೂ ಕೂಡ. ಹಾಗಾದ್ರೆ ಹಸಿ ಕಸ ನಾವು ರಾಶಿ ಹಾಕಿದ್ರೆ ಒಂದು ಅನಿಲ ಬರ್ತಾ ಇರುತ್ತೆ ಸ್ವಲ್ಪ ಮೇಲೆ, ಇದನ್ನು ಕಲೆಕ್ಟ್ ಮಾಡಿ ಗ್ಯಾಸ್ ಮಾಡೋ ಸಿಸ್ಟಮ್ ಇರಬಹುದಾ, ನನಗೆ ಅದು ಗೊತ್ತಿಲ್ಲ ಅಷ್ಟವರೆಗೆ, ಇರಬಹುದಾ ಅಂತ ನೋಡಿದೆ ನಾನು. ಇಂಟರ್ನೆಟ್ ಇತ್ತು, ಸರ್ಚ್ ಮಾಡಿದೆ, ಎಲ್ಲಾದ್ರೂ ಇದೆ ಇದು ನೋಡುವಾಗ ಕೇರಳದಲ್ಲಿ ಇದರ ಬಗ್ಗೆ ಪ್ರಯೋಗಗಳಾಯ್ದ ಬಗ್ಗೆ ಗೊತ್ತಾಯ್ತು ನನಗೆ. ಸಂಪರ್ಕ ಸಂಖ್ಯೆ ಸಿಕ್ಕಿತ್ತು. ಹಾಗೆ ನಾವು ಅಲ್ಲಿಗೆ ಹೋದೆವು.
ಅವರ ಸಂಪರ್ಕ ಮಾಡಿಕೊಂಡು ನಾನು ಮತ್ತು ಹರ್ಷಿತ ಬೆಜ್ಜಂಗಳ ಪತ್ನಿ ಹೋದ್ರು ನಾವು ನೋಡಿ. ಅಲ್ಲಿ ನೋಡುವಾಗ ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ನಡೆಯುತ್ತಾ ಇತ್ತು. ಮನೆಗೆ ಬೇಕಾಗುವಂಥ ಅತ್ಯಂತ ಕಡಿಮೆ ಜಾಗದಲ್ಲಿ ಕಡಿಮೆ ಖರ್ಚಿನಲ್ಲಿ ಬರುವಂಥ ಯೂನಿಟ್ಗಳನ್ನು ಅಲ್ಲಿ ಡೆವಲಪ್ ಮಾಡಿದರು. ಮನೆಯಲ್ಲಿ ಸಂಗ್ರಹವಾಗಿರುವಂಥ ಒಂದಷ್ಟು ಕಸವನ್ನು, ಒಂದು 4 ಜನ ಮನೆಯಲ್ಲಿದ್ದರೆ ಒಂದು 3 kg ಹಸಿ ಕಸ ಉತ್ಪಾದನೆ ಆಗಿಯೇ ಆಗ್ತದೆ. ಅದನ್ನು ಈ ಯೂನಿಟ್ಗೆ ಘಟಕಕ್ಕೆ ಹಾಕಿ ಅಲ್ಲಿಂದ ಗ್ಯಾಸ್ ಉತ್ಪಾದನೆ ಮಾಡುವಂಥದ್ದು, ಮನೆ ಅಡುಗೆಗೆ ಬಳಸುವಂಥದ್ದು. ನಮ್ಮ ಹಳೆಯ ಗೋಬರ್ ಗ್ಯಾಸ್ ಮಾಡಬೇಕಿದ್ರೆ ಸೆಗಣಿ ಬೇಕಾಗಿತ್ತು, ದನಗಳಷ್ಟು ಬೇಕಾಗಿತ್ತು. ಇಲ್ಲಿ ಏನು ಬೇಡ, ಇಲ್ಲಿ ಒಂದು ಡಯಾಮೀಟರಲ್ಲಿ ಒಂದು ಸಣ್ಣ ಯೂನಿಟ್ ಹಾಕೋದು. ಆರಂಭದಲ್ಲಿ ಮಾತ್ರ ಒಂದು 10 ಗುಣಿ ಸೆಗಣಿ ಬೇಕು, ಆಮೇಲೆ ಸೆಗಣಿ ಬೇಕಾಗಿಲ್ಲ. ಮನೆ ಸಂಗ್ರಹವಾಗುವಂಥ ಹಸಿ ಕಸವನ್ನೇ ಇದಕ್ಕೆ ಸೇರಿಸುವಂಥದ್ದು, ಸೇರಿಸಿ ಗ್ಯಾಸ್ ಉತ್ಪಾದನೆ ಮಾಡುವಂಥದ್ದು, ಅದನ್ನು ಬಳಸುವಂಥದ್ದು. ಅಲ್ಲಿ ಸ್ಲರಿ ತುಂಬಿಕೊಳ್ತದೆ ಆ ಟ್ಯಾಂಕ್ನ ಒಳಗೆ. ನಾವೇನು ಮಾಡಬೇಕು, ಟ್ಯಾಂಕ್ ಅದು ಹೊರಗೆ ಬರೋ ಜಾಗ ಇದೆ, ಒಂದು ಬಾಲ್ದಿ ಇಟ್ಟರೆ ಸಾಕು, ಅಲ್ಲಿ ಸ್ಲರಿ ಬರ್ತದೆ. ಆ ಸ್ಲರಿಯನ್ನು 1:5, ಒಂದು ಬಾಲ್ದಿಗೆ 5 ಬಾಲ್ದಿ ನೀರು ಹಾಕಿ ತರಕಾರಿ ಗಿಡಗಳಿಗೆ ಒಳ್ಳೆ ಗೊಬ್ಬರವಾಗಿ ಬಳಸ್ಬೋದು. ತರಕಾರಿ ಗಿಡ ಮಾತ್ರ ಅಲ್ಲ, ಹೂವಿನ ಗಿಡ, ಆನಂತರ ಅಡಿಕೆ ಮರ, ತೆಂಗಿನ ಮರ ಎಲ್ಲದಕ್ಕೂ ಬಳಸ್ಬೋದು. ಹಾಗಾಗಿ ಅಲ್ಲಿ ಸರ್ಕ್ಯುಲರ್ ಇಕಾನಮಿ ಬಂತು ನೋಡಿ. ನಾವು ತರಕಾರಿ ತರಕಾರಿ ಪದಾರ್ಥ ಮಾಡ್ತೇವೆ, ವೇಸ್ಟನ್ನು ಉಳಿಯುತ್ತದೆ, ಈ ಬಯೋಗ್ಯಾಸ್ ಘಟಕಕ್ಕೆ ಹಾಕ್ತೇವೆ, ಗ್ಯಾಸಿಗೆ ಅಡುಗೆ ಆಯಿತು, ತರಕಾರಿ ವೇಸ್ಟ್ ಸ್ವಲ್ಪ ಉಳಿಯಿತು, ಆಹಾರ ಪದಾರ್ಥ ತಿಂತೇವೆ, ಅಲ್ಲಿ ಮತ್ತೆ ಉಳಿಯಿತು, ಇದು ವೇಸ್ಟ್ ಆಯಿತು. ಇದನ್ನು ತೆಗೆದುಕೊಂಡೇ ಮತ್ತೆ ನಾವು ಗ್ಯಾಸ್ ಯೂನಿಟ್ಗೆ ಹಾಕಿದ್ದೆವು. ಸ್ಲರಿ ಬಂದದನ್ನು ಅಂಗಳದಲ್ಲಿ ಸ್ವಲ್ಪ ಜಾಗ ಇದ್ದರೆ ತರಕಾರಿ ಮಾಡುವಂಥದ್ದು, ಸಾವಯವ ತರಕಾರಿ ಸಿಕ್ಕಿತು. ಇಷ್ಟೆಲ್ಲವೂ ಕೂಡ ಖಾಲಿ ಒಂದು ಸಣ್ಣ 3 kg ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಮನೆಯಲ್ಲಿ ನಡೀಲಿಕ್ಕೆ ಸಾಧ್ಯ ಇದೆ ಅಂತ. ಆದರೆ ಇದು ಆಗ್ತದ ಅಂತ ಹೇಳುವಂಥ ಆಗಿದೆ ಅಂತೇಳಿ 2011 ನಾನು ಹೇಳಿದೆಲ್ಲ, ಇಂಟರ್ನೆಟ್ಟಲ್ಲಿ ನೋಡಿದೆ ಅಂತ ಹೇಳುವಂಥದ್ದು. ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಕಂಪನಿಯಲ್ಲಿ ಹೇಳಿದೆ 2 ಯೂನಿಟ್ ನಾನು ಕೊಡಿ ಅಂತ. 2 ಯೂನಿಟನ್ನು ಪುತ್ತೂರಿಗೆ ಕಳಿಸಿಬಿಟ್ರು ಅವರು. ಒಂದು ನನ್ನ ಮನೆಯಲ್ಲಿ ಹಾಕಿದೆ, ಒಂದು ಪಕ್ಕದ ಗೆಳೆಯನ ಮನೆಯಲ್ಲಿ ಹಾಕಿದೆ ಟೆಸ್ಟಿಂಗ್ ಬೇಕಾಗಿ. ಅದುವರೆಗೆ ಆ ಯೂನಿಟ್ನ ಕಲ್ಪನೆ ಇರಲಿಲ್ಲ, ಅದರ ತಂತ್ರಜ್ಞಾನ ಅಂತ ನನಗೆ ಗೊತ್ತಿಲ್ಲ. ಎಲ್ಲವನ್ನು ಫೋನ್ ಮಾಡಿ, ಈಗಿನ ವಾಟ್ಸಪ್ ಕೂಡ ಇಲ್ಲ ಅವಾಗ, ಎಲ್ಲ ಫೋನ್ ಮಾಡಿ ಕೇಳೋದು ಇದಕ್ಕೆ ಹೀಗೆ ಹೇಗೆ ಆಗಬೇಕು ಅಂತೇಳಿ. ಸೆಗಣಿ ತುಂಬಿಸಿದೆ. ಒಂದು ದಿವಸ ಗ್ಯಾಸ್ ತುಂಬಿತ್ತು ಅದರಲ್ಲಿ. ಗ್ಯಾಸ್ ಸ್ಟವ್ ಅದಕ್ಕೊಂದು ಗ್ಯಾಸ್ ಸ್ಟವ್ ಬೇರೆ ಇದೆ. ಗ್ಯಾಸ್ ಉರಿಯಿತು. ನನಗೆ ಯುರೇಕ್ ಆಯ್ತು ಅದು. ಇದು ಸಂಗತಿ ಸೆಗಣಿಯಲ್ಲಿ ಗ್ಯಾಸ್ ಬರ್ತದಲ್ಲ, ವೇಸ್ಟ್ ಆಗಿ ಶುರು ಮಾಡಿದೆ. ಒಳ್ಳೆ ಗ್ಯಾಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮುಂದುವರಿದು 1 ತಿಂಗಳಿಗೆ ಮುಗಿಬೇಕು LPG ಸಿಲಿಂಡರ್ ಮನೆಯಲ್ಲಿ, 2.5 ತಿಂಗಳಿಗೆ ಮುಟ್ಟಿತು. ಲೆಕ್ಕ ಹಾಕಿ ನೋಡಿ ಅಷ್ಟು. ಹಾಗಾದರೆ ಕನಿಷ್ಠ 2 ತಿಂಗಳಿಗಾದರೂ ಕೂಡ ಒಂದು ಗ್ಯಾಸ್ ಸಿಲಿಂಡರ್ ಉಳಿಸುವಂತ ಒಂದು ಕೊಡುಗೆ ಒಂದು ಸಣ್ಣ ಘಟಕದಲ್ಲಿ ಆಯಿತು. ಲೆಕ್ಕ ಹಾಕಿದ್ರೆ ವರ್ಷಕ್ಕೆ 6 ಸಿಲಿಂಡರ್ ಸಾಕು ಒಂದು ಮನೆಗೆ. ತಿಂಗಳಿಗೆ 1 ಸಿಲಿಂಡರ್ ಎಲ್ಲ ಮನೆಗೆ ಬಳಸ್ತೇವೆ, 6 ಸಿಲಿಂಡರ್ ಸಾಕು. 6 ಸಿಲಿಂಡರ್ ಸಾಕು ಅಂತಂದ್ರೆ ಆಗಿನ ಕಾಲದಲ್ಲಿ ಒಂದು 700 ರೂಪಾಯಿ ಏನಾಯಿತು, 4200 ರೂಪಾಯಿ ಉಳಿಯಿತು ಒಂದು ಮನೆಯಲ್ಲಿ. ಹಸಿ ಕಸಕ್ಕೆ ಪರಿಹಾರ ಆಯಿತು, ವಾಸನೆ ಬರಲಿಕ್ಕಿಲ್ಲ, ಓಝೋನ್ ಪದರದ ಈ ಪ್ರಮಾಣ ಹಾಳಾಗೋ ಪ್ರಮಾಣ ಕಡಿಮೆ ಆಯಿತು. ಆನಂತರ ತರಕಾರಿಗಳಿಗೆ ಒಳ್ಳೆಯ ಸಾವಯವ ಗೊಬ್ಬರ ಸಿಕ್ಕಿತ್ತು. ಎಷ್ಟೆಲ್ಲ ಲಾಭ ಆಯಿತು ನೋಡಿ. ಸೊ ಇದೆಲ್ಲವೂ ಕೂಡ ಇಂಟರ್ ಕನೆಕ್ಟೆಡ್ ಆಯಿತು. ಅದನ್ನು ನೋಡಿ ಪುತ್ತೂರು ಆಸುಪಾಸಿನಲ್ಲಿ, ಕಾಸರಗೋಡಿನಲ್ಲಿ ಒಂದಷ್ಟು ಜನ ಆರ್ಡರ್ ಕೊಟ್ಟರು. ನಾನು ಉಪನ್ಯಾಸಕ ವೃತ್ತಿಯನ್ನು ಮಾಡುತ್ತಲೇ ಅವರಿಗೆ ಮಾಹಿತಿ ಕೊಡುತ್ತಲೇ, ಆದಿತ್ಯವಾರ ರಜೆಗಳಲ್ಲಿ ಅವರ ಮನೆಗೆ ಇದನ್ನು ಸೆಗಣಿ, ನಾನು ಮತ್ತು ಪತ್ನಿ ಹೋಗಿ ಸೆಗಣಿ ಅವರಿಗೆ ಹಾಕಿ ತೋರಿಸುವಂಥದ್ದು. ಅದನ್ನು ಹಾಳಾದಾಗ ನಾವೇ ರಿಪೇರಿಗೆ, ನಮ್ಮ ಜನ ಇರಲಿಲ್ಲ, ಯಾರಿಗೆ ಗೊತ್ತಿಲ್ಲ ಹೇಳಿ ಕೂಡ. ಒಂದು ITI ಕೋರ್ಸ್ ಎಲ್ಲ ಇಲ್ಲ, ಅದು ನಾವೇ ಪ್ರಾಕ್ಟಿಕಲ್ ಆಗಿ ಇದನ್ನೆಲ್ಲ ಒಂದಷ್ಟು ವರ್ಷ ಮಾಡಿದ್ದೇನೆ. ಒಂದಷ್ಟು ಯೂನಿಟ್ ಅಂದ್ರೆ ಹೇಗಿರ್ತದೆ? ಯೂನಿಟ್ ಅದು FRP ಮಾಡೆಲ್. ಅದೊಂದು 1 ಕ್ಯೂಬಿಕ್ ಮೀಟರ್ ಆಗ್ತದೆ. ಅದರೊಂದು ವಾಟರ್ ಜಾಕೆಟ್ ಮಾಡೆಲ್ ಅಂತ ಹೇಳ್ತೇವೆ. ನೀವು ಅದರ ಪಕ್ಕ ಹೋದ್ರೆ ಸ್ಮೆಲ್ ಬರಲ್ಲ. ಅದನ್ನ ಒಂದು ಕಲ್ಪನೆ ಏನಿರ್ತದೆ, ಹಸಿ ಕಸ ಹಾಕಿದ್ರೆ ನಮ್ಗೆ ಕೂಡ ಸ್ಮೆಲ್ ಬರುತ್ತೆ, ಮನೆ ಹತ್ರ ಹಾಕಕ್ಕಾಗಲ್ಲ ಅಂತ ಹೇಳುವಂತ. ಆಗ ಅಲ್ಲ, ಅದ್ರ ಹತ್ತಿರ ಹೋದ್ರೂ ಸ್ಮೆಲ್ ಏನು ಬರೋದಿಲ್ಲ. ಅದು ಒಂದು ಅರ್ಧ ಫೀಟ್ ಹತ್ತಿರ ಹೋದ್ರೆ ನಮ್ಮ ಸ್ಮೆಲ್ ಬರ್ಬೋದು. ಬಿಟ್ರೆ ಅದು ನೀರು ಹಾಕ್ಲಿಕ್ಕೆ ಉಂಟು, ಅದು ಬ್ಲಾಕ್ ಆಗ್ತದೆ. ಈ ವಾಸನೆ ಮೇಲೆ ಬರುವುದಿಲ್ಲ, ಗ್ಯಾಸ್ ಸಂಪೂರ್ಣವಾಗಿ ಮೇಲೆ ಬರುತ್ತೆ. ಒಮ್ಮೆ ಸೆಗಣಿ ಹಾಕಿ ಅದರ ಒಳಗೆ ಸ್ಟಾರ್ಟಿಂಗಲ್ಲಿ ಸೆಗಣಿ ಹಾಕಬೇಕು, ಅದಕ್ಕೆ ಮತ್ತೆ ಅದು ತೆಗಿಬೇಕು ಅಂತ ಇಲ್ಲ. 10-15 ವರ್ಷಕ್ಕೆಲ್ಲ ಏನು ಆಗೋದಿಲ್ಲ ಅದು. ಮತ್ತೆ ಅಲ್ಲಿ ಒಳಗೆ ಏನಂತ ತಂತ್ರಜ್ಞಾನ ಸ್ವಲ್ಪ ಡೆವಲಪ್ ಆಗಬೇಕು ಅಂತಂದರೆ ಒಳಗೆ ಕಬ್ಬಿಣ ಪೈಪ್ ಕೊಡ್ತಾರೆ, ಅದು ಎರೋಷನ್ ಆಗುತ್ತೆ.
ಈಗ ಫೈಬರ್ ಪೈಪ್ ಕೊಟ್ಟಿದ್ದಾರೆ, ಅದಕ್ಕೆ ಹಾಕೊಟ್ರೆ ಏನೂ ಆಗೋದಿಲ್ಲ. ಇದು FRP ಮಾಡೆಲ್ ಏನೂ ಆಗೋದಿಲ್ಲ. ಅದು ಬಹುಶಃ ಇದನ್ನು ಪ್ರತಿ ಮನೆಯಲ್ಲೂ ಬಳಸಿದ್ರು ಖಂಡಿತ ಬಳಸ್ಬೋದು, ಖಂಡಿತ ಬಳಸು. ಆದರೆ ಸ್ವಲ್ಪ ಏನಂದ್ರೆ ಖಾಲಿ 1 ಮೀಟರ್ ಜಾಗ ಬೇಕಾ, ಮತ್ತು ಸ್ವಲ್ಪ ಬಿಸಿಲು ಬರಬೇಕು, ಮಳೆ ನೀರು ಅದರ ಮೇಲೆ ಬೀಳಬಾರ್ದು ಅಂತ. ಮಳೆ ನೀರು ಬಿದ್ದಾಗ ಏನಾಗುತ್ತೆ ಅಂತಂದರೆ ಗ್ಯಾಸ್ ಉತ್ಪಾದನೆ ಕಡಿಮೆ ಆಗುತ್ತೆ ಅಂತೇಳಿ ಅಷ್ಟೇ, ಬೇರೆ ಏನಿಲ್ಲ ಹಾಗೆ. ಸೊ ಇದು ಬಯೋಗ್ಯಾಸ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ನೀರಿನ ನಿರ್ವಹಣೆ. ಈಗ ಪ್ರತಿಯೊಬ್ಬರು ಹೇಳ್ತಾ ಇರೋದು ಅದೇ, ನೀರು ಪೋಲಾಗ್ತಾ ಉಂಟು, ಅದನ್ನು ರಕ್ಷಿಸಬೇಕು ಅಂತ ಈಗ ಹೇಳ್ತಾ ಇದ್ದಾರೆ, ಸಾಧಾರಣವಾಗಿ ಬರುವಂತಹ ಮಾತು. ಸೊ ಇದನ್ನು ಯಾವ ರೀತಿ ಮಾಡ್ಬೋದು, ಮತ್ತು ಇದರ ಬಗ್ಗೆ ಹೇಳ್ಬೋದು, ನೀರಿನ ನಿರ್ವಹಣೆ ಬಗ್ಗೆ? ನೀರು ಒಂದು ಅತ್ಯಮೂಲ್ಯವಾಗಿರೋ ಒಂದು ವಸ್ತು. ಒಮ್ಮೆದು ಹಾಳಾದರೆ ಮುಗೀತು. ಇಷ್ಟೆಲ್ಲ ನೀರು ಉಂಟು, ಸಮುದ್ರಗಳೆಲ್ಲ ಉಂಟು ಅಂತೇಳಿ ಪ್ರಪಂಚ ನಮಗೆ ಸಿಗುವಂಥ ನೀರು ಕೇವಲ 3% ಮಾತ್ರ ಕುಡಿಯುವ ನೀರು ಸಿಗುವಂಥದ್ದು, ಬಾಕಿಯೆಲ್ಲ ಉಪ್ಪು ನೀರಾಗಿರ್ತದೆ. ಪ್ರತಿಯೊಬ್ಬರಿಗೂ ಕೂಡ ಇದರ ಬಗ್ಗೆ ಜ್ಞಾನ ಅತೀ ಅಗತ್ಯವಾಗಿ ಬೇಕು. ಒಂದು ಪೈಪ್ನಲ್ಲಿ ಒಂದು ಡ್ರಾಪ್ ನೀರು ಈಗ ಹೋಗ್ತಾ ಇದ್ರು ಕೂಡ ಅದು ವೇಸ್ಟೇ. ಮೊದಲೆಲ್ಲ ಸಾರ್ವಜನಿಕ ಹಳ್ಳಿಗಳು ಬೇಕಾದಷ್ಟು ಇದ್ದು, ಈಗ ತೆಗ್ದಿದ್ದಾರೆ ನೋಡಿ, ಈಗ ಮನೆಗೆ ಮಾತ್ರ ಅಂತ. ಅದನ್ನೇನು ಮಾಡ್ತಾರೆ ಅಂತಂದರೆ ಬೆಕ್ಕಬೆಟ್ಟಿಯಾಗಿ ದುರುಪಯೋಗ ಆಗ್ತಾ ಇದೆ ಅಂತ ಹೇಳುವಂಥದ್ದು. ವಿಶೇಷ ದಕ್ಷಿಣ ಜಿಲ್ಲೆಯಲ್ಲಿ ಪ್ರತಿ ವರ್ಷ 3300 ಮಿಲಿ ಮಳೆ ನೀರು ಬರ್ತದೆ. ಅದು ರಾಜಸ್ಥಾನಕ್ಕೆ ಹೋದರೆ 900, 800 ಎಲ್ಲ ಬರುವಂತೆ. ಇವನ್ ಇಸ್ರೇಲಲ್ಲಿ ಭಾಳ ಕಡಿಮೆ ಮಳೆ ಬರುವಂಥದ್ದು. ಆದರೆ ಅವರ ಬಳಕೆಯಿಂದಾಗಿ ಇಸ್ರೇಲ್ ಜಗತ್ತಿನಲ್ಲಿ ಕೃಷಿಯಲ್ಲಿ ಅತ್ಯುತ್ತಮ ಸ್ಥಾನ ಪಡೆದಿದೆ. ತಂತ್ರಜ್ಞಾನ ಬಳಕೆ ಅಂದರೆ ಒಂದು ಡ್ರಾಪನ್ನು ಕೂಡ ಅವರು ಬಿಡುವುದಿಲ್ಲ ಅಂತ ಹೇಳುವಂಥ. ಹಾಗಾಗಿ ನೀರು ನಿರ್ವಹಣೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿ, ವಿಶೇಷವಾಗಿ ನಮ್ಮ ದಕ್ಷಿಣ ಜಿಲ್ಲೆಗೆ. ಇಲ್ಲಿ ಆಗುವಂಥದ್ದು ಅಂದರೆ, ನಾವು ಬಯಲು ಸೀಮೆಯಲ್ಲಿ ದೊಡ್ಡ ಕೆರೆಗಳನ್ನು ಕಟ್ಟಿ ನೀರು ಸಂಗ್ರಹ ಮಾಡಿದ ಹಾಗೆ ದಕ್ಷಿಣ ಜಿಲ್ಲೆಯಲ್ಲಿ ಮಾಡ್ಲಿಕ್ಕೆ ಕಷ್ಟ. ಯಾಕೆಂದರೆ ಇಲ್ಲಿ ಬಂದಂಥ ಮಳೆ 24 ಗಂಟೆಯಲ್ಲಿ ಸಮುದ್ರ ಸೇರ್ತದೆ, ಮಣ್ಣಿನ ಗುಣ ಆಗಿರುವಂಥದ್ದು. ಮತ್ತು ಗುಡ್ಡ ತುದಿಯಲ್ಲಿ ಹೋಗಿ ಮರ ನೀರು ಸಂಗ್ರಹ ಮಾಡ್ತೇನೆ ಎನ್ನುವಂಥದ್ದು ಅದು ಆಗೋದಿಲ್ಲ ಅಂತ. ಯಾಕೆಂದರೆ ಖಂಡಿತ ಗುಡ್ಡ ಕುಸಿಯುತ್ತೆ, ಕೆಲವೊಮ್ಮೆ ಅದು ಆಗುವ ಇದೆ. ಹಾಗಾಗಿ ನೇರವಾಗಿ ಮರುಪೂರಣ, ಬಾವಿಗೆ ಮರುಪೂರಣ, ಬೋರ್ವೆಲ್ ಮರುಪೂರಣ, ರೀಚಾರ್ಜ್ ಅಂತ ಹೇಳ್ತೀವಿ, ಅದನ್ನು ಮಾಡುವಂಥ ಭಾಳ ಮುಖ್ಯ ಅಂತ. ಪಡ್ರೆಯವರ ಭಾಳ ಪ್ರಸಿದ್ಧವಾದ ಮಾತಿದೆ, ಓಡುವ ನೀರನ್ನು ನಡೆಯುವಂತೆ ಮಾಡಿ, ನಡೆಯುವ ನೀರು ನಿಲ್ಲುವಂತೆ ಮಾಡಿ, ನಿಲ್ಲುವ ನೀರನ್ನು ಇಂಗುವಂತೆ ಮಾಡಿ, ಇಷ್ಟೇ ಮಾಡಬೇಕಾದ್ದು ಅಂತ. ಹಾಗೊಂದು ಪ್ರಶ್ನೆ ಬರ್ಬೋದು, ನಮ್ಮ ನಗರಗಳಲ್ಲಿ ಹೋಗಿ ನೀರನ್ನು ಒಂದು ಚರಂಡಿಯಲ್ಲಿ ಬ್ಲಾಕ್ ಮಾಡಲಿಕ್ಕೆ ಆಗುತ್ತಾ? ಅದರಲ್ಲಿ ಆಗುವುದಿಲ್ಲ ಅದು. ಆದರೆ ಎಲ್ಲಿ ಅವಕಾಶಗಳಿದೆ ಅಲ್ಲಿ ಮಾಡ್ಬೋದು. ಏನು ಲಾಭ ಅಂತ ಅಂದರೆ, ಒಟ್ಟಿನಲ್ಲಿ ನಾವೆಲ್ಲ ಸೇರಿ ನಮ್ಮ ಭೂಮಿಯ ಅಂತರ್ಜಲ ಪಾತ್ರೆ ತುಂಬಿಸುವಂಥದ್ದು. ಅದು ನನಗೆ ಸಿಗುತ್ತೆ ಅಂತ ಅಲ್ಲ, ಯಾಕೆ ನಾನು ಕುಡಿಯುವಂಥ ನೀರು ನಾನು ಸಂಗ್ರಹ ಮಾಡಿ ನನಗೆ ಸಿಗ್ತಾ ಇಲ್ಲ. ಅಥವಾ ನಾನು ಈಗ ಒಂದು ಹಲಸಿನ ಹಣ್ಣು ತಿಂತಾ ಇದ್ದೆ, ನಾನು ನಟ್ಟ ಹಲಸಿನ ಹಣ್ಣು ನನ್ನ ಅಜ್ಜಂದಿ ನಟ್ಟದ್ದು, ಅವರು ಅವತ್ತು ನಟ್ಟಿದ್ದಾರೆ, ಅದರ ಫಲ ಇನ್ನಾರು ತಗೊಳ್ತಾರೆ. ಆಗ ಭೂಮಿಯ ಒಂದು ವ್ಯವಸ್ಥೆ ಆಗಿರುವಂಥ ಎಲ್ಲ ನನಗೆ ಸಿಗುತ್ತೆ ಅಂತ ಅಲ್ಲ. ಆದರೆ ಭೂಮಿಯಿಂದ ನಾವು ಪಡೆದುಕೊಂಡಿರುವಂಥ ಸಂಪನ್ಮೂಲಗಳು ಏನಿದೆ ಅದನ್ನು ನಾವು ಬಳಸಿಕೊಳ್ತೇವೆ, ಅದನ್ನು ಅಷ್ಟೇ ಗೌರವಪೂರ್ಣಕವಾಗಿ ಅದರ ಸುಸ್ಥಿರತೆ ಅಂತ ಹೇಳ್ತೇವೆ, ಅದನ್ನು ಉಳಿಸಿಕೊಳ್ಳುವುದು ನಮ್ಮ ಭಾಳ ಮುಖ್ಯ ಮುಂದಿನ ಜನಾಂಗಕ್ಕಾಗಿ. ಹಾಗಾಗಿ ನೀರು ನಿರ್ವಹಣೆ, ಮಳೆ ನೀರು ನಿರ್ವಹಣೆ ಎನ್ನುವಂಥದ್ದು ಭಾಳ ಮುಖ್ಯ ಸಂಗತಿ ಆಗುತ್ತೆ. ಈಗ ನಮ್ಗೆ ಗೊತ್ತಿದೆ, ಒಣ ಪ್ರದೇಶಗಳಲ್ಲಿ 3-4 ವರ್ಷಕ್ಕೆ ಮಳೆ ಬರುತ್ತೆ, ನಮಗೆ ಹಾಗಲ್ಲ, ಸಾಕಷ್ಟು ಮಳೆ ಬರುತ್ತೆ. ಆದರೆ ಜನವರಿ ಫೆಬ್ರವರಿ ಮುಟ್ಟುವಾಗ ನೀರಿಗೆ ಟ್ಯಾಂಕರ್ನ ಹಿಂದೆ ಓಡ್ತೇವೆ ನಾವು. ಹಾಗಾಗಿ ನೀರು ನಿರ್ವಹಣೆ, ಮಳೆ ನೀರು ಎಲ್ಲೆಲ್ಲಿ ಸಾಧ್ಯ ಇದೆ ಅದು ಮಾಡಲೇಬೇಕಾಗತ್ತೆ. ನಾನೀಗ ಪುತ್ತೂರಲ್ಲಿ, ಕಾಸರಗೋಡು ಜಿಲ್ಲೆಯಲ್ಲಿ ಒಂದಷ್ಟು ಜನರಿಗೆ ಮಳೆ ನೀರು ಇಂಗಿಸೋ ಒಂದು ಘಟಕ ಇದೆ, ಸಣ್ಣ, ಅದು ಕ್ಲೀನ್ ಆಗಲಿಕ್ಕೆ. ನಮ್ಮ ಟ್ಯಾರಿಸ್ನಿಂದ ಬರೋ ನೀರಲ್ಲಿ ಕಸ ಎಲ್ಲ ಇದ್ದರೆ ಅದೊಂದು ಘಟಕ ಬರುತ್ತೆ ಅಲ್ಲಿ. ಆ ಘಟಕಕ್ಕೆ ಆ ನೀರನ್ನು ಪೈಪ್ನ ಮೂಲಕ ಬರುವ ಕ್ಲೀನಾಗಿ ಬೋರ್ವೆಲ್ಗೂ ಬಾವಿಗೂ ನೇರವಾಗಿ ಹೋಗುವಂಥದ್ದು. ನಾನು ಕೊಟ್ಟ ಇಷ್ಟೂ ಜನರಲ್ಲಿ ಕೂಡ ಅಂತರ್ಜಲ ಮಟ್ಟ ಹೆಚ್ಚಾಗಿರುವಂಥದ್ದು ನಾವು ಫಲಿತಾಂಶ ಸಿಕ್ಕಿದೆ ಭಾಳ ಬೇಗ. ಅಷ್ಟು ಮಾತ್ರ ಅಲ್ಲ, ತೋಟದವರಿಗೆಲ್ಲ ಬಹಳ ಮುಖ್ಯ ಆಗುತ್ತೆ. ಕಳೆದ 2 ವರ್ಷಗಳ ಹಿಂದೆ ನಾನು BV ಸುರನಾರಾಯಣ ಸರ್ ಅವರ ಮನೆಗೆ ಒಂದು ಕೊಟ್ಟಿದ್ದೆ. ಅಲ್ಲಿ 1.25 ಇಂಚಿನಷ್ಟು ನೀರಿತ್ತು ನಾನು ಕೊಡುವಾಗ. ಕೊಟ್ಟು ಮುಂದಿನ ವರ್ಷ 2.5 ಇಂಚು ನೀರಾಗಿದೆ ಬೋರ್ವೆಲ್ಲಲ್ಲಿ. ಅಂದರೆ ಅವಕಾಶಗಳು ಇದ್ದೆ, ನಾವು ಬಳಸಿಕೊಳ್ತಲ್ಲ. ನೀರು ಸುಮ್ಮನೆ ಮಳೆಗಾಲದಲ್ಲಿ ಹೋಗ್ತಾ ಉಂಟು, ನಾವು ಗಮನ ಹರಿಸ್ತಾ ಇಲ್ಲ ಅಂತ ಹೇಳುವಂಥ. ಅದಕ್ಕೆ ಪ್ರತಿಯೊಬ್ಬರ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು, ಭಾಳ ಮುಖ್ಯ ಅಂತ. ತ್ಯಾಜ್ಯಕ್ಕೆ ಸಂಬಂಧಪಟ್ಟ ನೀರು ಸಂಬಂಧ ಇದೆ ಅಲ್ಲಿ ಒಂದು. ಯಾಕೆಂದರೆ ತೋಡು, ನದಿ, ಕೆರೆ ಇತ್ಯಾದಿಗಳೆಲ್ಲವೂ ಇರುವಂಥದ್ದು
ತ್ಯಾಜ್ಯ ಬಿಸಾಡ್ಲಿಕ್ಕೆ ಎನ್ನುವಂತ ಒಂದು ಕಲ್ಪನೆ ನಮ್ಮಲ್ಲಿ ಇದೆ. ಹೌದು. ಎಲ್ಲಿಯೂ ಸಿಗ ಅಲ್ಲಿಗೆ ತೋಡಿಗೆ ಬಿಸಾಡಿ ಬಿಡುವ ಮುಗೀತು ಅಂತೇಳಿ. ಅಲ್ಲ, ಈಗ ಎಷ್ಟೋ ನೀರಿನ ಸಮಸ್ಯೆ ಅದೇ ಆಗಿದೆ. ಏನಂತ ಹೇಳಿದ್ರೆ ಎಲ್ಲಾ ತೋಡುಗಳಲ್ಲಿ ಕಸವೇ ಜಾಸ್ತಿ, ಅದರಲ್ಲೂ ಪ್ಲಾಸ್ಟಿಕ್. ಹೌದು, ಇದು ನಮ್ಮ ಒಂದು ಯೋಚನೆ ಅಂತೇಳಿ ಸುಮ್ಮನೆ ಬಿಸಾಡಿ ಬಿಡು, ಅಲ್ಲಿ ಬಿಸಾಡಿ ಮುಗೀತು ಅಂತ ಹೇಳುವಂಥದ್ದು. ನಗರ ಪ್ರದೇಶಗಳಲ್ಲಿ ನೆರೆ ಯಾಕೆ ಬರ್ತದೆ? ಯಾಕೆ ಬರ್ತದೆ ಅಂದರೆ ಎಲ್ಲ ಚರಂಡಿಗಳಲ್ಲಿ ನಮ್ಮ ನೀರಿನ ಬಾಟಲ್ಗಳು, ಪ್ಲಾಸ್ಟಿಕ್ ಕವರ್ಗಳು ಎಲ್ಲ ಇರುವಂಥದ್ದು, ಅದು ಸಿಕ್ಕಾಕೊಳುತ್ತೆ, ನೆರೆ ಬರ್ತದೆ. ಯಾರು ಕೂಡ ಒಂದು ಜ್ಯೂಸ್ ಕುಡಿದನ್ನು, ನೀರು ಕುಡಿದನ್ನು ಕಾರಲ್ಲಿ ಅಥವಾ ಇಟ್ಕೊಂಡು ಹೋಗೋದಿಲ್ಲ, ಅಲ್ಲಿ ಬಿಸಾಡಿ ಬಿಡ್ತಾರೆ, ಅದು ಆಟೋಮೆಟಿಕ್ ತೋಡಿಗೆ ಹೋಗ್ತದೆ. ಅಂದರೆ ನೀರು ಮತ್ತು ತ್ಯಾಜ್ಯ ಎರಡಕ್ಕೂ ಪರಸ್ಪರ ಸಂಬಂಧ ಇದೆ ಅಂತ. ಯಾಕಂದರೆ ಇಷ್ಟೆಲ್ಲ ಪ್ಲಾಸ್ಟಿಕ್ಕನ್ನು ಹಾಕಿ 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 ನಾವು ನೀರನ್ನು ಹಾಳು ಮಾಡಿಬಿಟ್ರೆ ನೀರಿನಿಂದ ಬರುವಂಥ ಒಂದು 90% ರೋಗಗಳನ್ನು ಎಲ್ಲ ಅಧ್ಯಯನ ಹೇಳ್ತದೆ. ಹಾಗಾಗಿ ನೀರಿನನ್ನು ಶುದ್ಧವಾಗಿ ಇಟ್ಟುಕೊಳ್ಳುವಂಥದ್ದು ನಮ್ಮ ಬಹಳ ದೊಡ್ಡ ಕರ್ತವ್ಯ. ನಿರ್ವಹಣೆ ಮತ್ತು ಸಂಗ್ರಹ, ನೀರು ಇಂಗಿಸುವಂಥದ್ದು ಬಹಳ ಮುಖ್ಯವಾಗಿ ಆಗಬೇಕಾಗಿರುವಂಥ ಕೆಲಸ ಅಂತೇಳಿ. ಸರ್, ಈ ನೀರು ಮತ್ತು ತ್ಯಾಜ್ಯದ ಬಗ್ಗೆ ಜನಗಳ ಒಪಿನಿಯನ್ ಹೇಗಿರ್ತದೆ ಅಂತ ಹೇಳಿದರೆ, ಸರ್ಕಾರ ಮಾಡ್ತಾ ಇಲ್ಲ ಈ ಥರ ಇರ್ತದೆ. ಬಟ್ ಇಲ್ಲಿ ಆ್ಯಸ್ ಎ ಒಬ್ಬ ವ್ಯಕ್ತಿಯಾಗಿ ನಾವು ಏನೆಲ್ಲ ಮಾಡಬೇಕಾಗ್ತದೆ? ನಾವು ಸರ್ಕಾರವನ್ನು ದೂರುದಾ ಅಥವಾ ನಾವು ಇದಕ್ಕೆ ಮುಂದೆ ನಿಂತರೆ ಒಳ್ಳೆಯದಂತ ಏನು ಅನ್ನಿಸ್ತದೆ ಸರ್? ಅದು ಒಳ್ಳೆಯ ಪ್ರಶ್ನೆ ಇದು. ಇದೇ ಯೋಚನೆ ನಮಗೆ ಬಂದಿತ್ತು ಮತ್ತು ಇವತ್ತಿಗೂ ಕೂಡ ನಮ್ಮ ತಲೆಯಲ್ಲಿರುವಂಥ ಕಲ್ಪನೆ ಒಂದೇ, ನಾನು ಟ್ಯಾಕ್ಸ್ ಕಟ್ತೇನೆ, ಮುನ್ಸಿಪಾಲ್ಟಿ ಬಂದು ಕ್ಲೀನ್ ಮಾಡಬೇಕು. ನಾನು ಟ್ಯಾಕ್ಸ್ ಕಟ್ತೇನೆ, ಮುನ್ಸಿಪಾಲ್ಟಿಯವರು ಆ ಚರಂಡಿ ಕ್ಲೀನ್ ಮಾಡಬೇಕು. ನನಗೆ ಗೊತ್ತು, ನಾನು ಕಂಪ್ಲೇಂಟ್ ಮಾಡೋದು ಅಷ್ಟೇ ನನ್ನ ಕೆಲಸ ಅಂತ. ನಾನು ಬಯೋಗ್ಯಾಸ್ ಬಗ್ಗೆ ಆರಂಭದ 2011-12 ಇಸವಿಯಲ್ಲಿ ಪುತ್ತೂರಿಗೆ ತಂದಾಗ ಆಗ ಆಲ್ಮೋಸ್ಟ್ ಕಾಸರಗೋಡು ಮತ್ತು ದಕ್ಷಿಣ ಜಿಲ್ಲೆಯಲ್ಲಿ ಅಥವಾ ಉಡುಪಿಯಲ್ಲಿ ಇದರ ಬಗ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ. ಆಗ ನಾನು ಏನು ಮಾಡಿದೆ ಅಂದರೆ ರೋಟ್ರಿ, JC, ಲಯನ್ಸ್ ಕ್ಲಬ್ಗಳಿಗೆ ಮಾಹಿತಿ ಕೊಡ್ತಾ ಇದ್ದೆ. ಕೊಡ್ತಾ ಇರುವ ಒಂದು ಕಾರ್ಯಕ್ರಮದ JC ನಡೆದ ಕಾರ್ಯಕ್ರಮದಲ್ಲಿ ಮುಳಿಯ ಸಂಸ್ಥೆಯ ಕೃಷ್ಣನಾರಾಯಣ ಮುಳಿಯವರು ಅಟೆಂಡ್ ಆಗಿದ್ದರು. ನಾನು ಇದನ್ನು ವಿವರಿಸ್ತಾ ಇದ್ದೆ ಎಲ್ಲ. ಪ್ರೋಗ್ರಾಮ್ ಮುಗಿದ ನಂತರ ಬಂದೆ, ನನ್ನ ಮನೆಗೆ ಒಂದು ಯೂನಿಟ್ ಹಾಕಿ ಅಂತೇಳಿ, ಅವರ ಪಾಂಗ್ಲಾಯಲ್ಲಿ ಮನೆ ಉಂಟು, ಅಲ್ಲಿ ಹಾಕಿದೆ. ಹಾಕಿ ಒಂದು ಸರಿಸುಮಾರು 10-20 ದಿವಸ ಆಗುವಾಗ ಒಂದು ದಿವಸ ನನ್ನ ಕರೆದ್ರು, ರಾಜೇಶ್ವರ, ನನ್ನ ಮನೆಯಲ್ಲಿರುವಂತಹ ತ್ಯಾಜ್ಯದಲ್ಲಿ ಇಷ್ಟು ಗ್ಯಾಸ್ ಬರೋದಿದ್ರೆ ಪುತ್ತೂರಿನಲ್ಲಿರುವಂಥ ಹಸಿ ತ್ಯಾಜ್ಯ ಎಷ್ಟು ಗ್ಯಾಸ್ ಬರ್ಬೋದು, ನಾವ್ಯಾಕೆ ದೊಡ್ಡ ಘಟಕ ಮಾಡಬಾರ್ದು ನಾವು ಅಂತೇಳಿ ನನಗೊಂದು ಹೊಸ ಯೋಚನೆ ಅನಿಸಿತು. ಹಾಗೆ ನಾವು ಇಬ್ಬರು ಸೇರಿ ನಾವು ಆವಾಗ JC ಅಧ್ಯಕ್ಷರವರು, ನಾನು ಉಪಾಧ್ಯಕ್ಷ, ಮುನ್ಸಿಪಾಲ್ಟಿ ಪ್ರಪೋಸಲ್ ಕೊಟ್ಟೆವು, ಹೀಗೆ ಮಾಡುತ್ತೇವೆ. ಮುನ್ಸಿಪಾಲ್ಟಿಗೆ ತುಂಬ ಖುಷಿ ಆಯಿತು. ಡಂಪಿಂಗ್ ಯಾರ್ಡ್ನಲ್ಲಿ 2 ಎಕರೆ ಜಾಗ ಕೊಡ್ತೇವೆ ಪ್ರಾಜೆಕ್ಟ್ ಮಾಡಿ ಅಂತ ಹೇಳಿದರು. DPR ಸಿದ್ಧ ಮಾಡಿದ್ದೆವು, ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಗೌರ್ಮೆಂಟ್ ಸಲ್ಲಿಕೆ ಆಯಿತು. ಆದರೆ ಆ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಇದರ ಬಗ್ಗೆ ಸ್ಪಷ್ಟ ನೀತಿ ಇರಲಿಲ್ಲ. 2014 ಅಕ್ಟೋಬರ್ 2ಕ್ಕೆ ಮೋದಿಜಿಯವರು ಸ್ವಚ್ಛ ಭಾರತ ಘೋಷಣೆ ಮಾಡುವಂಥದ್ದು. ಆದರೆ 2014 ಮೇ 1ಕ್ಕೆ ಸ್ವಚ್ಛ ಪುತ್ತೂರಿನ ಯೋಚನೆ ನಮ್ಮ ಹೊರಟಿದ್ದೆವು ನಾವು. ಹಾಗಾಗಿ ಈ ನೀತಿಗಳು ಅಂತ ಇರಲಿಲ್ಲ. ಅಂದರೆ ಏನು ಮಾಡಬೇಕಂತ ಗೊತ್ತು, ನಮ್ಮ ಫೈಲ್ಗಳೆಲ್ಲ ಮೇಲೆ ಕೆಳಗೆ ಹೋಯಿತು, ಯಾವ ರೀತಿಯಲ್ಲಿ ಅದಕ್ಕೆ ಆನ್ಸರ್ ಕೊಡೋದು ಮುಂದುವರಿಸಿದೆ ಗೊತ್ತಿರಲಿಲ್ಲ, ಮತ್ತು ಅದು ಅಲ್ಲಿಗೆ ಬಿದ್ದೋಯ್ತು. ಬಟ್ 2016ರಲ್ಲಿ ಹೊಸ ರೂಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. 16 ಬಂತು, 18, 20, 23, 25. ಈಗ ಸಿಕ್ಕಾಪಟ್ಟೆ ತ್ಯಾಜ್ಯ ಸಂಬಂಧಪಟ್ಟ ಕಾನೂನು ಸಿಕ್ಕಾಪಟ್ಟೆ ಇದೆ, ಬೇಕಾದಷ್ಟು ಇದೆ ಇವಾಗ. ಆಗ ಅದು ನಾವು ತುಂಬ ಅದಕ್ಕೆ ಸ್ಟಡಿ ಮಾಡಿ 2019 ಇಸವಿಗೆ ಆಗುವಾಗ ಸಾಕಷ್ಟು ಇದು ಬಂದಿತ್ತು, ಸರ್ಕಾರ ಕೂಡ ಮನವರಿಕೆ ಆಗಿತ್ತು. ಮತ್ತು ಕೃಷ್ಣನಾರಾಯಣ ಮುಳಿಯವರು ರೋಟರಿ ಪುತ್ತೂರು ಪೂರ್ವ ಅಧ್ಯಕ್ಷರಾದರು. ಮತ್ತೆ ಅದನ್ನು ತೆಗೆದೆವು, ನಾವು ಅದನ್ನು ಹೊರಟೆವು. ಮುನ್ಸಿಪಾಲ್ಟಿಯಿಂದ ಒಳ್ಳೆ ಸಪೋರ್ಟ್ ಸಿಕ್ಕಿತ್ತು. ಇಲ್ಲಿ ಏನು ಮಾಡಿದೆವು ನಾವು, ಒಂದು 6-8 ಟನ್ ಕಲೆಕ್ಟ್ ಆಗುತ್ತೆ ಪುತ್ತೂರಿನ ಇದರಲ್ಲಿ. ಕಲೆಕ್ಟ್ ಆಗುವಾಗ ಅದನ್ನು ಬಯೋಗ್ಯಾಸ್ ಮಾಡಿ ಜನ್ರೇಟ್ರಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಬಹುದು. ಆದರೆ ಅದು ನಮ್ಮ ಬನ್ನೂರಿನ ಡಂಪಿಂಗ್ ಯಾರ್ಡ್ನ ಹತ್ತಿರ ವಿದ್ಯುತ್ ಉತ್ಪಾದನೆ ಮಾಡಿದರೆ ಅದಷ್ಟು ಸಿಟಿ ಏನಲ್ಲ. ಹಾಗಾದರೆ ಮುಂದಿನ CNG ಮಾಡುವುದು ಅದರಿಂದ ಅಂತ ಹೇಳುವಂಥ ಯೋಜನೆಯನ್ನು ಹಾಕ್ಕೊಂಡಾಗ ಅದು ಎಲ್ಲ ಅನುಮತಿಗಳೆಲ್ಲ ಸಿಕ್ಕಿತ್ತು. ಈಗ 4 ವರ್ಷದಿಂದ ಅದು ಕಾರ್ಯರೂಪಕ್ಕೆ ಬಂದಿದೆ. ಈ ಕೆಲವೇ ದಿನಗಳಲ್ಲಿ ಅದು ಸಾರ್ವಜನಿಕರಿಗೆ ತಮ್ಮ ವಾಹನಗಳಿಗೆ CNG ಹಾಕುವಂಥ ಒಂದು ವ್ಯವಸ್ಥೆ ಪುತ್ತೂರಿನಲ್ಲಿ ಆಗಲಿಕ್ಕಿದೆ. ಪುತ್ತೂರಿನ ಹಸಿ ಕಸದಿಂದ ಬಯೋಗ್ಯಾಸ್ ಉತ್ಪಾದನೆ ಮಾಡಿ ಅದನ್ನು ಶುದ್ಧೀಕರಿಸಿ ಅದನ್ನು CNGಯನ್ನೇ ಮಾಡಿಕೊಡುವಂಥ ಘಟಕ
ಪುತ್ತೂರಿನ ಡಂಪಿಂಗ್ ಯಾರ್ಡ್ ಬನ್ನೂರು ನೆಕ್ಕಿಲದಲ್ಲಿದೆ. 3 ಕೋಟಿ ವೆಚ್ಚದ ಪ್ರಾಜೆಕ್ಟ್. ವಿಷಯಕ್ಕೆ ಬರುತ್ತೇನೆ. ಈ ಯೋಜನೆಯಲ್ಲಿ ಸರ್ಕಾರದ ಯಾವುದೇ ಪೈಸೆ ಇಲ್ಲ, 1 ನಯ ಪೈಸೆ, 1 ರೂಪಾಯಿ ಕೂಡ ಇಲ್ಲ. 2 ಎಕರೆ ಜಾಗವನ್ನು ಕೊಟ್ಟಿದ್ದಾರೆ, ಅನುಮತಿ ಬೇಕಾದಷ್ಟು ಕೊಟ್ಟಿದ್ದಾರೆ. ಇದೆಲ್ಲ ರೋಟರಿ ಪುತ್ತೂರು ಪೂರ್ವ ಮತ್ತು ಕೃಷ್ಣ ಮುರಿಯ ಗ್ರೀನ್ LLP ಎನ್ನುವಂಥ ಸಂಸ್ಥೆ ಅದನ್ನು ಭರಿಸಿದೆ ಪೂರ್ತಿಯಾಗಿ. ಹಾಗಾಗಿ ಎಲ್ಲವನ್ನು ಸರಕಾರ ಮಾಡಬೇಕೆನ್ನುವ ನಿಮ್ಮ ಆ ಪ್ರಶ್ನೆಗೆ ಈಗ ಬರ್ತಾ ಇದ್ದೇನೆ. ಸರಕಾರ ಮಾಡಬೇಕೆನ್ನುವಂಥ ವಿಷಯವನ್ನು ಬಿಟ್ಟು ನಮ್ಮಿಂದ ಸಾಧ್ಯ ಆದರೆ ಇದನ್ನು ಮಾಡುವುದು ಅಂತೇಳಿ. ಏನು ಲಾಭ ಆಯಿತು ಅಂತಂದರೆ, ಕರ್ನಾಟಕದಲ್ಲಿ ನಗರ ಆಡಳಿತ ವ್ಯಾಪ್ತಿಯಲ್ಲಿರುವಂಥ ಮೊದಲ ಪ್ರಾಜೆಕ್ಟ್ ಇದು. ಇದುವರೆಗೆ ಏನು ಮಾಡಲಿಲ್ಲ, ಯಾಕೆ ಧೈರ್ಯ ಇರಲಿಲ್ಲ ಯಾರಿಗೂ ಕೂಡ. ಇಡೀ ಕರ್ನಾಟಕದಲ್ಲಿ ಇದು ಪ್ರಚಾರ ಆಯಿತು. ಇವಾಗ ಬೇರೆ ಬೇರೆ ನಗರಗಳಿಂದ ಸುಮಾರು 2 ಹಂತಗಳ 80 ಜನ ಪರಿಸರ ಅಭಿಯಂತರರು ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ, ನಮ್ಮೆಲ್ಲ ಮಾಹಿತಿ ತಗೊಂಡಿದ್ದಾರೆ. ಈಗ ಅಲ್ಲಲ್ಲಿ ನಗರಸಭೆ, ಕಾರ್ಪೊರೇಷನ್ಗಳಲ್ಲಿ ಇದನ್ನು ಸ್ಥಾಪನೆ ಮಾಡಲಿಕ್ಕೆ ಟೆಂಡರ್ಗಳ ಪ್ರಕ್ರಿಯೆ ಆರಂಭ ಆಗಿದೆ. ಕರ್ನಾಟಕದ ಮೊದಲ ಪ್ರಾಜೆಕ್ಟ್ ಆದ ಕಾರಣ ನಮಗೆ ಒಂದು ಒಳ್ಳೆಯ ಮಾಡೆಲ್ ಕೊಟ್ಟಂತ ಒಂದು ತೃಪ್ತಿ ಕೂಡ ಇದೆ. ಕೇವಲ ಒಂದು ಪ್ರಾಜೆಕ್ಟ್ ಮಾತ್ರ, ಪುತ್ತೂರಿಗೆ ಮಾತ್ರ ಸೀಮಿತ ಅಲ್ಲ. ಇದನ್ನು ನೋಡಿ ಒಂದು 10, 20, 30 ಪ್ರಾಜೆಕ್ಟ್ಗಳು ಬಂದರೆ ಆವಾಗ ಇದರ ಫಲ ಇದೆ. ಆ ನಿಟ್ಟಿನಲ್ಲಿ ಪುತ್ತೂರಿಗೆ ಈ ವಿಷಯದಲ್ಲಿ ಫಸ್ಟ್ ರ್ಯಾಂಕ್ ಇದೆ. ಇನ್ನು ಅದನ್ನು ಬೀಟ್ ಮಾಡಲಿಕ್ಕೆ ಯಾರು ಸಾಧ್ಯ ಇಲ್ಲ. ಭಾರತ ವ್ಯಾಪ್ತಿಯಲ್ಲಿ ನಗರಸಭೆ ಮಟ್ಟದಲ್ಲಿ ಇದು 2ನೇ ಪ್ರಾಜೆಕ್ಟ್. ಕಾರ್ಪೊರೇಷನ್ ಲೆವೆಲ್ ಬೇಕಾದಷ್ಟು ಪ್ರಾಜೆಕ್ಟ್ಗಳಿವೆ. ತಮಿಳುನಾಡು ಇದೆ, ಗೋವಾ ಇದೆ, ಆಂಧ್ರ ಇದೆ, ಮಧ್ಯಪ್ರದೇಶ ಇದೆ, ಎಲ್ಲ ಇದೆ. ಮಧ್ಯಪ್ರದೇಶ ಇಂದೋರ್ ನಗರ ಇವತ್ತು ಕೂಡ ಪೇಪರಲ್ಲಿ ಉಂಟು ನೋಡಿ. ತ್ಯಾಜ್ಯ ವಿಲೇವಾರಿಯಲ್ಲಿ ನಂಬರ್ 1 ಇಡೀ ಭಾರತದಲ್ಲಿ. ಇದುವರೆಗೆ ಅದನ್ನು ಬಿಟ್ ಮಾಡಲಿಕ್ಕೆ ಯಾರಿಗಾಗಲಿಲ್ಲ. ಹೇಗೆ ಇದೆ, ಎಲ್ಲ ತ್ಯಾಜ್ಯ ಬಹಳ ಚೆನ್ನಾಗಿ ವಿಲೇವಾರಿ ಮಾಡ್ತಾರೆ ಅವರು. ಹಸಿ ಕಸ, ಒಣ ಕಸ ಚೆನ್ನಾಗಿ ವಿಲೇವಾರಿ ಮಾಡ್ತಾರೆ. ದೀಪಾವಳಿ ರಾತ್ರಿ 12 ಗಂಟೆವರೆಗೆ ಪಟಾಕಿಯನ್ನು ಸಿಡಿಸಿ ಮಾರ್ಗದಲ್ಲಿ ಸಿಡಿಸಿದ್ರು ನಾಳೆ ಬೆಳಿಗ್ಗೆ ಆ ರಸ್ತೆ ಅಷ್ಟು ಕ್ಲೀನ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇಂದೋರ್ನಲ್ಲಿ ಮಾಡಿದ್ದಾರೆ. ಅಲ್ಲಿಂದಷ್ಟು ಬಸ್ಸುಗಳು ಕೂಡ CNGಯಿಂದ ಓಡ್ತಾ ಇದೆ. ಬಸ್ಸುಗಳು ಓಡುವಂಥದ್ದು, ಲಾರಿ ಓಡುವಂಥದ್ದು ಒಂದು 25 ವರ್ಷಗಳ ಮೊದಲೇ ಸ್ವೀಡನ್ ದೇಶದಲ್ಲಿ ಮಾಡಿದರು. ಒಂದು ಸುಮಾರು 50% ವಾಹನಗಳು ಅಲ್ಲಿ ಬಯೋಗ್ಯಾಸ್ ಮಾಡಿ CNGಯಲ್ಲಿ ಓಡ್ತಾ ಇತ್ತು. ಎಷ್ಟು ಫಾರಿನ್ ಎಕ್ಸ್ಚೇಂಜ್ ಉಳಿಸ್ಬೋದು ಗಮನಿಸ್ಕೊಳ್ಳಿ. ಹಾಗೆ ಅದು ಒಂದು. ಇಡೀ ಭಾರತದಲ್ಲಿರುವಂಥ ಹಸಿ ಕಸವನ್ನು, ಆಮೇಲೆ ಸಗಣಿ, ಹಕ್ಕಿಗಳ ಇದೆ ಎಲ್ಲವನ್ನು ಕೂಡ ಕೊಳೆಯುವಂಥ ಕಸವನ್ನು ಬಳಸಿಕೊಂಡು ಬಯೋಗ್ಯಾಸ್ ಮಾಡಿದರೆ, ಅದನ್ನು ಅಡುಗೆ ಅನಿಲಕ್ಕೆ ಬಳಸುವ ತಂತ್ರಜ್ಞಾನದಲ್ಲಿ ಸಿಲಿಂಡರ್ ಕೊಟ್ಟರೆ ಸುಮಾರು 32ರಿಂದ 35 ಲಕ್ಷ ಸಿಲಿಂಡರ್ ಪ್ರತಿ ದಿವಸ ಮಾಡುವಷ್ಟು ರಿಸೋರ್ಸ್ ಭಾರತದಲ್ಲಿದೆ. ಅಷ್ಟು ಮಾಡಲಿಕ್ಕೆ ಸಾಧ್ಯ ಆದರೆ ಎಷ್ಟು ವಿದೇಶಿ ವಿನಿಮಯ ಉಳಿಸ್ಬೋದು, ಭಾರತ ಆರ್ಥಿಕತೆಯನ್ನು ಎಷ್ಟು ಉದ್ಧರಿಸಬಹುದು, ಹಣದುಬ್ಬರ ಪ್ರಮಾಣ ಎಷ್ಟು ಕಡಿಮೆ ಮಾಡಬಹುದು, ಪರಿಸರಕ್ಕೆ ಎಷ್ಟು ಕೊಡುಗೆಯನ್ನು ಕೊಡಬಹುದು. ನಮ್ಮ ಒಂದು ಪ್ರಾಜೆಕ್ಟಿಂದ, ಪುತ್ತೂರು ಒಂದು ಪ್ರಾಜೆಕ್ಟಿಂದ ತ್ಯಾಜ್ಯಕ್ಕೆ ಒಂದು ಪರಿಹಾರ ಸಿಕ್ಕಿದ್ದು. ಹಸಿ ತ್ಯಾಜ್ಯಕ್ಕೆ ಗ್ರೀನ್ ಗ್ಯಾಸ್ ಎಮಿಷನ್ ಕಡಿಮೆ ಮಾಡಿದ್ದೆವು. ಆನಂತರ ನೀರಿನ ಈ ಹಸಿ ಕಸ ಕೊಳೆತು ನೀರಲ್ಲಿ ಸೇರುವಂಥ ನೀರು ಮಲಿನ ಆಗುವಂತ ತಡೆದೆವು. ಸ್ಥಳೀಯವಾಗಿ ಗ್ಯಾಸ್ ಸಿಕ್ಕಿತ್ತು. ವಿದೇಶಿ ವಿನಿಮಯ ಉಳಿಸಿದೆವು. ಒಂದು ಜನಕ್ಕೆ ಉದ್ಯೋಗ ಆಯಿತು. ಸಣ್ಣ ವಿಷಯ. ಖಾಲಿ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ದೇಶ ಆರ್ಥಿಕತೆಗೆ ಎಷ್ಟು ಕೊಡುಗೆಯನ್ನು ಕೊಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಜೊತೆಗೆ ಎಲ್ಲ ಸರ್ಕಾರ ಮಾಡೋದು ಮಾತ್ರ ಅಲ್ಲ, ನಾವು ಕೂಡ ಮಾಡಬಹುದು ಎನ್ನುವುದಕ್ಕೆ ಕೂಡ ಒಂದು ಒಳ್ಳೆಯ ಉದಾಹರಣೆಯಾಗಿ ಇದೆ. ಬಹುಶಃ ಪುತ್ತೂರಿನವರಿಗೆ ಇದೊಂದು ಹೆಮ್ಮೆ. ಖಂಡಿತ ಮಾಡ್ಲಿಕ್ಕೆ ಹೌದು. ಈ CNG ಅಂತ ನೀವು ಹೇಳುವಾಗ ಈಗ ಅದಕ್ಕೆ ಎಷ್ಟು ಟನ್ನಷ್ಟು ವೇಸ್ಟ್ಗಳು ಬೇಕಾಗ್ತದೆ ಮತ್ತು ಯಾವ ಥರ ಅದು ವರ್ಕಿಂಗ್ ಆಗ್ತದೆ ಆ್ಯಕ್ಚುಲಿ? ಈಗ ಕನಿಷ್ಠ ಒಂದು 5 ಟನ್ನಷ್ಟು ಹಸಿ ಕಸ ಬೇಕು. ಅದರಲ್ಲಿ ನಮ್ಮ ಕೊಳೆಯುವಂಥ ಎಲ್ಲ ಕಸ, ಆಹಾರ ಉಳಿಕೆ, ತರಕಾರಿ ಉಳಿಕೆ, ಮೀನು ಮಾಂಸದ ಉಳಿಕೆ ಇತ್ಯಾದಿಗಳನ್ನು ಸಂಗ್ರಹ ಮಾಡಬೇಕಾಗತ್ತೆ. ಬೇರೆ ನಗರಗಳಿಗೆ ಹೋಲಿಸಿ ಪುತ್ತೂರಲ್ಲಿ ಸುಮಾರು 90% ಹಸಿ ಮತ್ತು ಒಣ ಕಸ ಬೇರೆ ಬೇರೆ ಸಿಗ್ತದೆ. ಕೆಲವರು ಒಣಕಸದೊಟ್ಟಿಗೆ ಹಸಿ ಕಸವನ್ನು ಮಿಕ್ಸ್ ಮಾಡಿ ಕೊಡ್ತಾರೆ. ಆದರೂ ಮನೆಯಲ್ಲಿ ಎರಡು ಬಿನ್ ಇಡುವಷ್ಟು ನಮ್ಮಲ್ಲಿ ಬಂದಿದೆ. ಇಂದೋರ್ನಲ್ಲಿ 5 ಬಿನ್ ಇಡ್ತಾರೆ. ಆದ ಕಾರಣ ಅವ್ರು ನಂಬರ್ 1 ಸಿಕ್ಕಿರುವಂಥದ್ದು. ಅಷ್ಟು ತಾಳ್ಮೆ ನಮಗಿಲ್ಲ. 2 ಬಿನ್ ಇಡ್ತಾರೆ.
ಮುನ್ಸಿಪಾಲ್ಟಿ ಎಲ್ಲ ಗಾಡಿಗಳೇ 2 ವಿಭಾಗ ಇದೆ, ಹಸಿ ಕಸ ಚೇಂಬರ್, ಒಣ ಕಸಕ್ಕೆ. ಹಸಿ ಕಸ ಅಲ್ಲಿ ಹಾಕ್ತಾರೆ, ಅದನ್ನು ತಂದು ಬಂದು ಅಲ್ಲಿ ಕೊಡ್ತಾರೆ. ಅಲ್ಲಿ ಮತ್ತೂ ಕೂಡ ಒಂದಷ್ಟು ತ್ಯಾಜ್ಯ ಬರುತ್ತೆ, ಪ್ಲಾಸ್ಟಿಕ್, ಸಣ್ಣ ಸಣ್ಣ ಪ್ಲಾಸ್ಟಿಕ್ಗಳೆಲ್ಲ ಅಲ್ಲಿ ಸೇರಿಕೊಳ್ತದೆ. ಅದನ್ನು ತೆಗಿಬೇಕಾದ್ರೆ ಮ್ಯಾನುವಲ್ ತೆಗಿಬೇಕಾಗುತ್ತೆ, ಮನುಷ್ಯರು ತೆಗಿಬೇಕಾಗುತ್ತೆ, ಬೇರೆ ರೋಬೋಟ್ ಎಲ್ಲ ಇಲ್ಲ ಅದಕ್ಕೆ. ಅದು ತೆಗೆದ ನಂತರ ಅದು ಗ್ರೈಂಡ್ ಆಗುತ್ತೆ, ಅರೆಯಲ್ಪಡುತ್ತದೆ. ಎರಡನೇದು ಜ್ಯೂಸ್ ಫಾರ್ಮ್ಯಾಟಲ್ಲಿ ಬರುತ್ತೆ. ಅಲ್ಲಿಂದ ಡೈಜೆಸ್ಟರ್ ಅಂತ ಹೇಳ್ತೇವೆ, ಅಲ್ಲಿಗೆ ಹೋಗಿ ಸೆಕೆಂಡ್ರಿ ಡೈಜೆಸ್ಟರಲ್ಲಿ ಗ್ಯಾಸ್ ಉತ್ಪಾದನೆ ಮಾಡಿ ಅಲ್ಲಿಂದ ಬಲೂನ್ ಅಂತ ಬರುತ್ತೆ, ಅಲ್ಲಿ ತುಂಬಿಕೊಳ್ತದೆ. ತುಂಬಿಕೊಂಡ ನಂತರ ಅಲ್ಲಿ ನೀರಿನ ಅಂಶ, ಹೈಡ್ರೋಜನ್ ಸಲ್ಫೈಡ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಇಷ್ಟು ಕ್ಲೀನ್ ಆಗಬೇಕು ಬೇರೆ ಬೇರೆ ಮೆಷಿನ್ಗಳಿಗೆ ಹೋಗಿ. ಎಲ್ಲ ಆದ ನಂತರ ಅಲ್ಲಿ ಪ್ಯೂರ್ ಆಗಿರುವಂಥ ಶುದ್ಧವಾಗಿರುವಂಥ CNG CH4 ಸಿಗುತ್ತೆ. ಅದನ್ನು ಪ್ರೆಷರ್ ಕೊಡಬೇಕಾದ್ರೆ ಅದು ಮೆಷಿನ್ ಬೇರೆ ಇದೆ. ಅಲ್ಲಿ ನಂತರ ನೇರವಾಗಿ ವಾಹನಗಳಿಗೆ ಕೊಡುವಂಥದ್ದು. ಏನು ಪೆಟ್ರೋಲ್ ಪಂಪ್ಗಳಲ್ಲಿ ನೀವು CNG ಬಳಸ್ತಿರೋ ಆ ವಾಹನಗಳಿಗೆ ಯಾವುದೇ ಮಾಡಿಫಿಕೇಶನ್ ಮಾಡದೆ ಈ ಗ್ಯಾಸನ್ನು ಕೊಡಬಹುದು. ಸಾಧಾರಣ ಎಷ್ಟು ವಾಹನಗಳು ಅದರಿಂದ? ಅಲ್ಲ, ನಮ್ಮಲ್ಲಿ ಈಗ ಒಂದು 300 kg ಅಷ್ಟು ಪರ್ ಡೇ, ಅಂದರೆ ನಮ್ಮಲ್ಲಿ 8 ಟನ್ ವೇಸ್ಟ್ಗೆ ನಾವು ಮಾಡಿರುವಂಥದ್ದು 300 kg ಅಷ್ಟು. 300 kg ಅಷ್ಟು ಒಂದು ವಾಹನಗಳಿಗೆ ಎಷ್ಟು, ಒಂದು 3-4 kg 8 kg ಎಲ್ಲ ಹಾಕುವಂಥ ಆದರೆ 300 kg ಅಷ್ಟು ಕೊಡಲಿಕ್ಕೆ ನಮ್ಮಲ್ಲಿ ಸಾಧ್ಯತೆ ಇದೆ. ನಾವು ಡಂಪಿಂಗ್ ಯಾರ್ಡ್ನಲ್ಲಿ ಅದಕ್ಕೆ ಫಿಲ್ಲಿಂಗ್ ಪಾಯಿಂಟ್ ಕೂಡ ಮಾಡಿದ್ದೇವೆ, ಹೊರ ಇಲ್ಲಿ ಬರಬೇಕು ಅಂತ ಇಲ್ಲ. ಮತ್ತು ಇಲ್ಲಿನ ಟ್ರಾನ್ಸ್ಪೋರ್ಟ್ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಖರ್ಚು ಜಾಸ್ತಿ ಆಗುತ್ತೆ. ಆಗ ನಗರದಿಂದ ಸ್ವಲ್ಪ ಕಡಿಮೆ ರೇಟಿಗೆ ಅಲ್ಲಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದು ಆ ಕಮರ್ಷಿಯಲ್ಗೆ ನಾಳ್ದು ಉದ್ಘಾಟನೆದ ನಂತರ ಯಾರಿಗೆ ನಾವು ರೆಸ್ಟ್ರಿಕ್ಷನ್ ಮಾಡ್ತಾ ಕೊಡ್ಬೋದು. ಮುನ್ಸಿಪಾಲ್ಟಿಯಿಂದ 2 ಗಾಡಿಗಳು ಈಗಾಗಲೇ ಕಸ ಸಂಗ್ರಹ ಮಾಡಲಿಕ್ಕಿರುವಂಥ CNG ಗಾಡಿಗಳು ಬಂದಿದೆ. ನೋಡಿ ಹೇಗೆ ಸಿಸ್ಟಮ್ ಆಗುತ್ತೆ ಅಂದರೆ, ಈ ಗಾಡಿಗಳು ಮನೆ ಮನೆಗೆ ಸಂಗ್ರಹ ಮಾಡ್ತವೆ, ಹಸಿ ಕಸವನ್ನು ಡಂಪಿಂಗ್ ಗಾಡಿ ಹಾಕ್ತವೆ, ಗ್ಯಾಸ್ ಉತ್ಪಾದನೆ ಮಾಡ್ತವೆ. ಆ ಉತ್ಪಾದನಾ ಗ್ಯಾಸ್ನಿಂದಲೇ ರನ್ ಓಡುತ್ತೆ. ಮತ್ತೆ ಸರ್ಕ್ಯುಲರ್ ಇಕಾನಮಿ ಅದನ್ನು ಹೇಳುವಂಥದ್ದು. ಬಹುಶಃ ಇದು ಎಲ್ಲ ಕಡೆ ಆದರೆ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಪರಿಸರಕ್ಕೂ, ಆರ್ಥಿಕತೆಗೂ, ಆರೋಗ್ಯಕ್ಕೂ ಎಲ್ಲ ಒಳ್ಳೆ ಬದಲಾವಣೆ ಖಂಡಿತ. ಇವತ್ತು ವಾಯು ಮಾಲಿನ್ಯ ನೋಡ್ತಾ ಇದ್ರೆ ನಿಮಗೆ ಸಿಟಿಗೆ ಹೋದ್ರೆ ಅದು ಗೊತ್ತಾಗ್ತದೆ ಇದೆ ಅಂತ, ಯಾವ ತರ ಹೆಚ್ಚಾಗುತ್ತೆ. ಬಹುಶಃ ಅದಕ್ಕೆಲ್ಲ ಇದು ಖಂಡಿತ ಸಹಾಯ, ಏನು ಸಂಶಯನೇ ಇಲ್ಲ ಅದಕ್ಕೆ. ಈ ನೀರಿನ ವಿಚಾರಕ್ಕೆ ಬರೋದಾದ್ರೆ, ನೀರಿನ ನೀವೇನು ಹೇಳಿದ್ರಿ, ನೀರನ್ನು ನಾವು ಉಳಿಸ್ಬೋದಂತ. ಒಬ್ಬರು ಸಾಮಾನ್ಯ ಮನೆಯಲ್ಲಿ ಯಾವ ಥರ ಈ ನೀರನ್ನು, ಮಳೆ ನೀರಾಗಿರ್ಬೋದು, ಈ ಸಂಗ್ರಹವನ್ನು ಯಾವ ಥರ ಮಾಡ್ಬೋದು ಸಾಮಾನ್ಯವಾಗಿ? ಈಗ ಒಂದು 1,200 ಸ್ಕ್ವೇರ್ ಫೀಟ್ 1,000 ಸ್ಕ್ವೇರ್ ಫೀಟ್ ಮನೆ ಇರುವ ಸ್ಲ್ಯಾಪ್ ಇದ್ದರೆ, ಅಲ್ಲಿ ಬೋರ್ವೆಲ್ ಅಥವಾ ಬಾವಿ ಇದ್ದರೆ, ಆ ಬೋರ್ವೆಲ್ ಅಥವಾ ಬಾವಿಗೆ ನೇರವಾಗಿ ನೀರನ್ನು ಹಾಕುವಂಥದ್ದು. ಮಳೆ ಬರುವಂಥ ಮುಂಚೆ ಒಂದು ಜೂನಲ್ಲಿ ಮಳೆ ಬರುತ್ತೆ ಅಂದರೆ ಮೇ 15 ಮೇ ಮೊದಲು ಇಡೀ ಸ್ಲ್ಯಾಪನ್ನು ಕ್ಲೀನ್ ಮಾಡಿ ಇಟ್ಟುಕೊಂಡು ಅಲ್ಲಿಯೇ ಹೊರಗೆ ಬರುವ ನೀರನ್ನು ಪೈಪ್ನಲ್ಲಿ ತಗೊಂಡು ಬಂದು ಒಂದು ಫಿಲ್ಟರ್ ಪಾಯಿಂಟ್ ಕ್ಲೀನ್ ಆಗುವಂಥ ಸಿಗುತ್ತೆ. ಅದನ್ನು ಕನೆಕ್ಟ್ ಮಾಡಿ ಬಾವಿಗೆ ಬೋರ್ವೆಲ್ಗೆ ಹಾಕ್ಬೋದು. ಆರಂಭದ ಮಳೆ ನೀರನ್ನು ಸ್ವಲ್ಪ ಹೊರಗೆ ಬಿಟ್ಟು ಮತ್ತೆಲ್ಲವನ್ನು ಕೂಡ ನೇರವಾಗಿ ಬಾವಿಗೆ ಹಾಕ್ಬೋದು. ಆಮೇಲೆ ನಮ್ಮದೇ ಸ್ಲ್ಯಾಪ್ ಆಗಿರೋ ನಾವು ಕ್ಲೀನ್ ಮಾಡಿರುವುದ ಕಾರಣ ಅಷ್ಟು ಅಶುದ್ಧವಾಗಿ ಇರುವುದಿಲ್ಲ. ಅದು ಕ್ಲೀನ್ನ ದೊಡ್ಡ ಸಮಸ್ಯೆಗಳು ಬರುತ್ತೆ. ತರಗೆಲೆಗಳು ಬರೋದಾಗ ಗಮನಿಸಿಕೊಂಡ್ರೆ ಸಾಕು. ಅದು ಏನೂ ಜಾಗ ಇಲ್ಲ ಅಂತ ಆದರೆ, ಸಪೋಸ್ ಮನೇಲಿ ಅಂತ ಅವಕಾಶ ಎಲ್ಲ ಇಲ್ಲ ಅಂತ ಆದರೆ, ಆಗಲೂ ಅವಕಾಶಗಳಿದೆ, ಇಲ್ಲ ಅಂತಲ್ಲ ಯಾರಿಗೂ ಕೂಡ. ಏನಂತಂದರೆ, ದೊಡ್ಡ ಡ್ರಮ್ಮಲ್ಲಿ, ಅಂಗಳದ ದೊಡ್ಡ ಡ್ರಮ್ ಇಟ್ಟು ಅದಕ್ಕೆ ಒಂದು ಬಟ್ಟೆಯನ್ನಿಟ್ಟು ನೇರವಾಗಿ ಮಳೆ ನೀರು ಅಲ್ಲಿ ಡ್ರಮ್ಮಲ್ಲಿ ಬೀಳೋ ಹಾಗೆ ನೇರವಾಗಿ ಅತ್ಯಂತ ಶುದ್ಧವಾದ ನೀರು ಸಿಗುತ್ತೆ ನಮಗೆ. ಅದನ್ನು ಮಳೆಗಾಲದಲ್ಲಿ ಅಟ್ಲೀಸ್ಟ್ 3-4 ತಿಂಗಳು, ಅದು 3 ತಿಂಗಳು ಅದನ್ನು ಆ ನೀರನ್ನು ಬಳಸಲಿಕ್ಕೆ ನಮಗೆ ಅವಕಾಶ ಇದೆ. ಮಳೆಗಾಲ ಕರೆಂಟ್ ಇರೋದಿಲ್ಲ, ಕೆಲವೊಂದು ಪೈಪಲ್ಲಿ ನೀರು ಬರುವುದಿಲ್ಲ. ಆವಾಗ ಈ ಟ್ಯಾಂಕಲ್ಲಿ ಸಂಗ್ರಹವಾಗಿ ನೀರನ್ನು ಒಂದು ತೆಳುದ ಬಟ್ಟೆ ಮೇಲೆ ಹಾಕಿ ಸಾಕು, ಬಳಸ್ಬೋದು. ಒಂದು ಡ್ರಮ್ಗಳಲ್ಲಿ ಇದನ್ನು ಬಳಸ್ಬೋದು ಅಂತೇಳಿ. ಆಮೇಲೆ ಇನ್ನೂ ಮುಂದುವರೆದು ಮನೆಯ ಕೆಳಗೆ ಸಂಪು ಅಂತ ಮಾಡ್ತಾರೆ, ಅಂಡರ್ಗ್ರೌಂಡ್ ಟ್ಯಾಂಕ್ ಸಿಸ್ಟಮ್. ಅಲ್ಲಿ ಕೂಡ ಮಾಡಿ ಸಂಗ್ರಹ ಮಾಡಿ, ಕೆಲವರು ಹೇಗೆ ಮಾಡ್ತಾರೆ ಅಂತಂದರೆ ಸುಮಾರು 3-4 ತಿಂಗಳಿಗೆ ಬೇಕಾದಷ್ಟು, ಡಿಸೆಂಬರ್ ಜನವರಿಗೆ ಬೇಕಾದಷ್ಟು ನೀರನ್ನು ಅದರಲ್ಲೇ ಬಳಸ್ಕೊಳ್ಳುವಂಥ. ಏನು ಹಾಳಾಗೋದಿಲ್ಲ. ಸೂರ್ಯನ ಬೆಳಕು ಬೀಳದೇ ಇದ್ದರೆ ಯಾವ ನೀರು ಕೂಡ ಹಾಳಾಗೋದಿಲ್ಲ, ಇದು ಹಾವಸೆಲ್ಲ ಬರೋದಿಲ್ಲ. ಶುದ್ಧವಾಗಿ ಇಟ್ಕೊಂಡ್ರೆ ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕೃಷಿ ಇದ್ದವರು ತಮ್ಮ ಇರುವ ಜಾಗದಲ್ಲಿ ಅದನ್ನು ನೀರು ಸಂಗ್ರಹ ಮಾಡಬಹುದು. ನಾವು ಪುತ್ತೂರಲ್ಲಿ ಸುಮಾರು ಜನ ಮಾಡಿದ್ದಾರೆ. ಅದಕ್ಕೆ ಒಂದು ನೇರವಾಗಿ ಒಂದು ಕೆರೆಯನ್ನು ಮಾಡಿ ನೀರು ಸಂಗ್ರಹ ಮಾಡಿದರೆ, ನಾನು ಆಗ ಹೇಳಿದಾಗೆ ಅದು ಗುಡ್ಡ ತುದಿಯಲ್ಲಿ ಆದರೆ
ಭೂಕುಸಿತಕ್ಕೆ ಸಾಧ್ಯತೆಗಳಿದೆ. ಅದಕ್ಕೆ ಪ್ಲಾಸ್ಟಿಕ್ ಶೀಟ್ ಅಳವಡಿಸಬೇಕು. 10 ವರ್ಷಕ್ಕೆಲ್ಲ ಏನಾಗೋದಿಲ್ಲ, ಗ್ಯಾರಂಟಿ ಕೊಡ್ತಾರೆ ಕಂಪನಿಯವರು. ಪ್ಲಾಸ್ಟಿಕ್ ಶೀಟ್ ಅಳವಡಿಸಿ ಒಂದು ಟ್ಯಾಂಕ್ನಾಗೆ ಮಾಡಿದರೆ ಎಷ್ಟೋ ಕೃಷಿಗಳಿಗೆ ಕರೆಂಟ್ ಇಲ್ಲದೆ ನೇರವಾಗಿ ಅದರ ಗುರುತ್ವಾಕರ್ಷಣೆ ಮೂಲಕನೇ ತೋಟಕ್ಕೆ ನೀರು ಹಾಕಲಿಕ್ಕೆ ಸಾಧ್ಯ ಇದೆ. ಈಗ ನಮ್ಮ ಈ ಭಾಗದಲ್ಲಿ ಅಕ್ಟೋಬರ್ ನವಂಬರ್ ನಂತರ ತೋಟಕ್ಕೆ ನೀರು ಆಗುವಂಥದ್ದು. ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಒಂದು 5-6 ತಿಂಗಳಿಗೆ ಬೇಕಾದಷ್ಟು ನೀರು ಸಂಗ್ರಹ ಮಾಡಿಕೊಳ್ಳುವಷ್ಟು ದೊಡ್ಡ ಟ್ಯಾಂಕ್ ಮಾಡಬೇಕು, ಕೆರೆ ಮಾಡಬೇಕು. ಪುತ್ತೂರಲ್ಲಿ ಸಾಕಷ್ಟು ಉದಾಹರಣೆಗಳಿದೆ. ಪುರಂದರ್ ರೈ ಅವರು ಮಾಡಿದ್ದಾರೆ, ಬೂಡೆ ರಾಧಾಕೃಷ್ಣ ರೈ ಅವರು ಮಾಡಿದ್ದಾರೆ. ಆಮೇಲೆ ಅನರ್ಕದಲ್ಲಿ ವರುಣ ಪುತ್ತರಾಯ ಅಂತ ಒಬ್ಬ ನನ್ನ ವಿದ್ಯಾರ್ಥಿ, ಅವನು ಮಾಡಿದ್ದಾನೆ. ಹಾಗೆ ತುಂಬ ಜನ ಪ್ರಯೋಗ ಮಾಡ್ತಾ ಇದ್ದಾರೆ. ಹಾಗೆ ಸೊ ಈ ತ್ಯಾಜ್ಯಗಳಲ್ಲಿ 3 ವಿಧ. ಅದರಲ್ಲಿ ಒಂದು ಅಪಾಯಕಾರಿ ತ್ಯಾಜ್ಯ, ಆಸ್ಪತ್ರೆಗಳ ವೇಸ್ಟ್ ಅಂತ ನಾವೇನು ಹೇಳ್ತೇವೆ, ಅದು ಜಾಸ್ತಿಯಾಗಿ ಆಸ್ಪತ್ರೆಗಳಲ್ಲಿ ಈ ಅಪಾಯಕಾರಿ ತ್ಯಾಜ್ಯ ಇರುವಂಥದ್ದು. ಇದಕ್ಕೆ ಏನು ಪರಿಹಾರ ಅಂತ? ನಾವೀಗ ಹಸಿ ಕಸವನ್ನು ಈ ಥರ ಮಾಡ್ಬೋದು, ಬಟ್ ಅಪಾಯಕಾರಿ ತ್ಯಾಜ್ಯಗಳು ತುಂಬ ಅಂತ ಹೇಳಿದರೆ ಅದನ್ನು ಮ್ಯಾನೇಜ್ ಮಾಡೋದು ಕೂಡ ಕಷ್ಟ, ಮತ್ತು ಅದನ್ನು ಹೇಗೆ ನಿರ್ವಹಿಸ್ಬೋದು ಅಂತ. ಅಪಾಯಕಾರಿ ತ್ಯಾಜ್ಯಕ್ಕೆ ಈ ತ್ಯಾಜ್ಯ ಮಿಕ್ಸ್ ಮಾಡಬಾರ್ದು. ಆಸ್ಪತ್ರೆಯವರು ಮಿಕ್ಸ್ ಮಾಡುವಂತೆ ಇಲ್ಲ, ಅವರು ಅದನ್ನು ಬೇರೆ ಸಂಗ್ರಹ ಮಾಡಬೇಕು. ಅದನ್ನು ಸಂಗ್ರಹ ಮಾಡಲಿಕ್ಕೆ ವ್ಯವಸ್ಥೆ ಬೇರೆ ಇದೆ. ಈಗ ಪುತ್ತೂರಿಗಾದರೂ ಬೇರೆ ಇದೆ. ಅವರು ಬಂದಲ್ಲಿ ಹೆಲ್ತ್ ವೇಸ್ಟ್ ಅದನ್ನು ಕೊಂಡೋಗ್ತಾರೆ, ಎಲ್ಲೋ ಕೂಡ ಹಜಾರ್ಡಸ್ ವೇಸ್ಟ್ ಅಂತೇಳಿ ಅದನ್ನು ಕೊಂಡೋಗ್ತಾರೆ. ಅದನ್ನು ಕೈಗಾರಿಕಾ ಪ್ರದೇಶಗಳಲ್ಲಿ ಅದಕ್ಕೆ ಸಿಸ್ಟಮ್ ಇದೆ ಒಂದು, ಅದನ್ನು ಮ್ಯಾನೇಜ್ ಮಾಡುವಂಥದ್ದು. ಅಲ್ಲಿ ಅವ್ರು ಮ್ಯಾನೇಜ್ ಮಾಡಬೇಕು. ಆಸ್ಪತ್ರೆ ಯಾವತ್ತೂ ಕೂಡ ಇಲ್ಲಿಯ ಕ್ಯಾಂಟೀನ್ನ ಕಸದೊಂದಿಗೆ ಅಥವಾ ಫುಡ್ ವೇಸ್ಟ್ನೊಂದಿಗೆ ಇಲ್ಲಿ ಸಿರಿಂಜ್ ಹಾಕುವಂಥದ್ದು ಅಥವಾ ಹತ್ತಿ ಹಾಕುವಂಥದ್ದು ಮಾಡುವುದಿಲ್ಲ. ಮೊದಲೆಲ್ಲ ಇತ್ತು, ಮಾಡುವುದಿಲ್ಲ. ಈಗ ಅದನ್ನು ವ್ಯವಸ್ಥೆ ಬೇರೆ, ಸಪ್ರೇಟ್ ನೆಟ್ವರ್ಕ್ ಇದೆ, ಸಮಸ್ಯೆ ಇಲ್ಲ. ಇನ್ನೊಂದು ಇರುವಂಥ ಇ ವೇಸ್ಟ್ ಅಂತ, ಎಲೆಕ್ಟ್ರಾನಿಕ್ ವೇಸ್ಟ್. ನಮ್ಮಲ್ಲಿ ಸಾಕಷ್ಟು, ಈಗ 4 ಜನ ಮನೆಯಲ್ಲಿದ್ದರೆ 8 ಮೊಬೈಲ್ ಇದೆ ಇವತ್ತು. ಬೇರೆ ಗ್ಯಾಜೆಟ್ಸ್ಗಳು ಬೇಕಾದಷ್ಟು ಇದೆ. ಹಾಳ ತಕ್ಷಣ ಎಲ್ಲಿ ಏನು ಮಾಡ್ತೇವೆ, ನಮ್ಗೊತ್ತು ಏನು ಮಾಡ್ತೇವೆ ಅಂತ, ಎಲ್ಲ ಬಿಸಾಡಿ ಬಿಡ್ತೇವೆ. ಅದು ಕೆಲವು ಒಣಕಸೊಟ್ಟಿಗೆಲ್ಲ ಹೋಗಿ ಅಲ್ಲಿರುವ ಸ್ವಲ್ಪ ಯುರೇನಿಯಂ ಪಾರ್ಟ್ ಇರ್ಬೋದು, ಬೇರೆ ಬೇರೆ ಕೆಮಿಕಲ್ಗಳು ಅಪಾಯ ಕೊಡುವಂಥದ್ದು. ಸೊ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ನಿಯಮನೇ ಬಂದಿದೆ ಈಗ. ಹಾಗಾಗಿ ಅದಕ್ಕೆ ಬೇರೆ ಸಂಸ್ಥೆಗಳಿದೆ. ಆ ಸಂಸ್ಥೆಗಳ ಮೂಲಕವಾಗಿ ಅದನ್ನು ಕೊಡ್ಬೋದು. ಟಿ ವಿ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಆಮೇಲೆ ನಮ್ಮ ಕ್ಯಾಮರಾ ಇರ್ಬೋದು, ಮೊಬೈಲ್ ಇರ್ಬೋದು, ಅವೆಲ್ಲ ಕೊಡುವಂಥದ್ದು. ಅವರು ಅದನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಾರೆ, ಮರುಬಳಕೆ ಮಾಡ್ತಾರೆ ಅದನ್ನು. ಈಗ ವೈರ್ಗಳಿದ್ದರೆ ಅದರ ಹೊರಗಿನ ಪ್ಲಾಸ್ಟಿಕ್ ಅವರು ತೆಗೆದು ತಾಮ್ರವನ್ನು ಬಳಸುವಂಥದ್ದು, ಒಂದು ಕಂಪ್ಯೂಟರ್ನ ಒಳಗಿರುವಂಥ ತಾಮ್ರವನ್ನು ಬಳಸುವಂಥದ್ದು, ಪ್ಲಾಸ್ಟಿಕ್ಕನ್ನು ಬಳಸುವಂಥದ್ದು, ಕಬ್ಬಿಣವನ್ನು ಬಳಸುವಂಥದ್ದು, ಅಲ್ಯೂಮಿನಿಯಂ ಬೇರೆ 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 ಮಾಡಿ ಅದನ್ನು ಮತ್ತೆ ಬಳಸಲಿ. ಇ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಎಲೆಕ್ಟ್ರಾನಿಕ್ ವೇಸ್ಟ್. ಸುಮ್ಮನೆ ಬಿಸಾಡೋದು, ಅದು ಕೂಡ ಒಳ್ಳೆಯ ವ್ಯಾಲ್ಯೂ ಇದೆ ಅಂತ. ಈಗ ಪುತ್ತೂರು ನಗರಸಭೆಯಲ್ಲಿ ಒಂದು ಇ ವೇಸ್ಟ್ ಕಲೆಕ್ಷನ್ ಅಂತ ಒಂದು ಪಾಯಿಂಟ್ ಹಾಕಿದ್ದಾರೆ. ಆ ಥರ ಇದ್ದರೆ ಅಲ್ಲಿ ಕೊಡ್ಬೋದು. ಆಮೇಲೆ ಎಲ್ಲರೂ ಗಮನಿಸಬೇಕಾದ್ದು, ತ್ಯಾಜ್ಯ ಎನ್ನುವಂಥದ್ದು ತ್ಯಾಜ್ಯ ಅಲ್ಲ, ಅದು ಕಡಿಮೆ ಬೆಲೆಗೆ ಸಿಕ್ಕುವಂಥ ಕಚ್ಚಾ ವಸ್ತು ಅಂತ. ರಾ ಮೆಟೀರಿಯಲ್, ಲೋ ಕಾಸ್ಟ್ ರಾ ಮೆಟೀರಿಯಲ್, ಅದನ್ನು ಕಡಿಮೆ ಸಿಗುವಂಥದ್ದು. ಆದ ಕಾರಣ ಆಲ್ಮೋಸ್ಟ್ ಎಲ್ಲ ತ್ಯಾಜ್ಯ ಮರುಬಳಕೆ ಮಾಡಲಿಕ್ಕೆ ಆಗುತ್ತೆ. ಪ್ಲಾಸ್ಟಿಕ್ ಇರ್ಬೋದು, ಕಬ್ಬಿಣ ಇರ್ಬೋದು, ಪೇಪರ್ ಇರ್ಬೋದು, ಇ ವೇಸ್ಟ್ ಇರ್ಬೋದು, ಎಲ್ಲ ಮರುಬಳಕೆ ಮಾಡಲಿಕ್ಕೆ ಆಗುತ್ತೆ. ಮ್ಯಾನೇಜ್ಮೆಂಟ್ ಈಸ್ ಮೇಯ್ನ್ ಅಂತ. ನಿರ್ವಹಣೆ, ಬಿಸಾಡಬಾರ್ದು ಅಷ್ಟೆ, ಯಾವುದನ್ನು ಬಿಸಾಡಬಾರ್ದು. ಒಂದು ಪ್ಲಾಸ್ಟಿಕ್ ಎನ್ನುವಂಥದ್ದು ಸುಮಾರು 9 ಬಾರಿ ಮರುಬಳಕೆ ಆಗುತ್ತೆ, ರಿಸೈಕಲ್. ಎಲ್ಲವನ್ನು ಹೊಸ ಪ್ಲಾಸ್ಟಿಕ್ ಬಳಸಬೇಕು ಅಂತ ಇಲ್ಲ. ನಮ್ಮಲ್ಲಿ ಯಾವುದೋ ಒಂದು ಚೇರ್ ಬಂತು, ಪ್ಲಾಸ್ಟಿಕ್ ಚೇರ್ ಇದೆ, ಬಂತು, ಅದು ತುಂಡಾಯಿತು. ನಾವು ಯಾರಿಗೆ ಕೊಡ್ತೇವೆ ಅದನ್ನು, ಗುಜರಿಯವರಿಗೂ ಯಾರಿಗೆ ಕೊಡ್ತೇವೆ. ಆ ಚೇರನ್ನು ಹುಡಿ ಮಾಡಿ ಮತ್ತೆ ಚೇರ್ಗೆ ಬಳಸಲಿಕ್ಕೆ ಆಗ್ತದೆ ಅಂತ ಆಯಿತು. ಆನಂತರ ಯಾವುದೋ ಒಂದು ಇತ್ತು ನಮ್ಮ ಪ್ಲಾಸ್ಟಿಕ್ ಕವರ್ಗಳನ್ನು ಬಳಸ್ತಾ ನೀವು ಪ್ಲಾಸ್ಟಿಕ್ ಕೊಡಪನಗಳು, ಆಮೇಲೆ ಮಗ್ಗುಗಳು, ಆನಂತರ ಹೂವಿನ ಕುಂಡಗಳು, ಇದೆಲ್ಲ ರೀಸೈಕಲ್ಡೇ ಬರುವಂಥದ್ದು ಎಲ್ಲವೂ ಕೂಡ. ಅದು ಹಾಳಾಯಿತು, ತಿರುಗಿ ಮತ್ತೆ ಅವ್ರಿಗೆ ಕೊಡಿ, ಮತ್ತೆ ರೀಸೈಕಲ್ ಆಗುತ್ತೆ ಅಂತ. ಅದಕ್ಕನ್ನ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡೋದ್ರ ಮೊದಲು ಮರುಬಳಕೆ ಬಹಳ ಮುಖ್ಯ. ನಾವು ಬಿಸಾಡಬಾರ್ದು ಅಷ್ಟೇ. ನಾವು ನೀರು ಕುಡಿತೇವೆ, ಜ್ಯೂಸ್ ಕುಡಿತೇವೆ, ಎಷ್ಟು ಬಾಟ್ಲ್ಗಳಿದೆ, ಬಿಸಾಡಲಿಕ್ಕಿಲ್ಲ. ಅದಕ್ಕೆಲ್ಲ ಒಳ್ಳೆ ರೇಟ್ ಸಿಗುತ್ತೆ, ಅದಕ್ಕೆ ಒಳ್ಳೆ ರೇಟ್ ಸಿಗುತ್ತೆ. ಅದನ್ನು ಮತ್ತೆಷ್ಟೋ ಮರುಬಳಕೆ ಮಾಡಲಿಕ್ಕೆ ಆಗುತ್ತೆ. ಭಾಳ ಇಂಟ್ರೆಸ್ಟಿಂಗ್ ಸಂಗತಿ ಅಂತಂದರೆ, ನಾವು ನೀರು ಕುಡಿಯೋ ಬಾಟ್ಲ್, ಪೆಟ್ ಬಾಟ್ಲ್ ಅಂತ ಹೇಳ್ತೇವೆ, BET ಅಂತ ಹೇಳ್ತೇವೆ. ನಮಗೆ ಒಂದು ಅರ್ಧ ಲೀಟರ್ ಬಿಸಾಡ್ತೇವೆ ನಾವು ಅಂತೇಳಿ. ಅದಕ್ಕೆ ಸಂಗ್ರಹ ಮಾಡಿದ ನಂತರ ಅದರ ಫೈಬರ್ ತೆಗಿತಾರೆ, ಪೂರ್ತಿಯಾಗಿ ನೂಲು ತೆಗಿತಾರೆ. ನೂಲು ತೆಗೆದು ಜಾಕೆಟ್ ಮಾಡಲಿಕ್ಕಾಗತ್ತೆ.
ನಮಗೆ ಜಾಕೆಟ್ ದೊಡ್ಡ ಸಂಗತಿ ಅಲ್ಲ, ಬಟ್ ಯುರೋಪಿಯನ್ ಕಂಟ್ರಿಗಳಿಗೆ ಚಳಿ ಜಾಸ್ತಿ ನೋಡಿ ಅಲ್ಲಿ. ಆಗ ಅಲ್ಲಿ ಜಾಕೆಟ್ ಮಾಡಲಿಕ್ಕೆ ಆಗುತ್ತೆ, ಅಲ್ಲಿ ಇದೆಲ್ಲ ಬಳಕೆ ಆಗುತ್ತೆ. ಒಳ್ಳೆ ವಸ್ತುಗಳೇ ಎಕ್ಸ್ಪೋರ್ಟ್ ಆಗೋದು ನೀವು ಯೋಚನೆ ಮಾಡಿದರೆ ಇಂಥ ಬಾಟ್ಲ್ಗಳು ಕೂಡ ಜರ್ಮನಿಗೆ, ನೆದರ್ಲ್ಯಾಂಡಿಗೆ ನಮ್ಮಿಂದ ಎಕ್ಸ್ಪೋರ್ಟ್ ಆಗ್ತದೆ. ಖಾಲಿ ಬಾಟ್ಲ್ಗಳನ್ನ ಪ್ರೆಸ್ ಮಾಡಿ ಅಲ್ಲಿ ಕಳಿಸೋದು, ಅಲ್ಲಿ ಜಾಕೆಟ್ ಆಗೋದು, ಆ ಜಾಕೆಟ್ಗಳು ಮತ್ತೆ ತಿರುಗಿ ನಮ್ಮಲ್ಲೇ ಬರೋದು. ಹಾಂ, ಯುರೋಪಿಯನ್ ಕಂಟ್ರಿಗಳಲ್ಲಿ ಮಳೆ ಜಾಸ್ತಿಯಾಗಿ ಚಳಿ ಕಡಿಮೆ ಆದರೆ ಹಾಗೆ ಬಾಟ್ಲ್, ಸ್ಕ್ರ್ಯಾಪ್ ಬಾಟ್ಲ್ ಇದೆ ಅಲ್ಲ, ಅದಕ್ಕೆ ರೇಟ್ ಕಡಿಮೆ ಆಗ್ತದೆ, ಅಲ್ಲಿ ಮಾರ್ಕೆಟ್ ಕಡಿಮೆ ಆಯ್ತು ಹಾಗೆ. ಸೊ ಈಗ ನಿಮ್ಮ NGO ಬಗ್ಗೆ ಬರೋದಾದರೆ ಅದರ ಬಗ್ಗೆ ಹೇಳ್ಬೋದಾ? ಅದು ನಾನು ನನ್ನ ಆಸಕ್ತಿ ವಹಿಸಿದ್ರಿಂದ ಗ್ರೀನ್ ಇಂಪ್ಯಾಕ್ಟ್ ಫೌಂಡೇಶನ್ ಅಂತೇಳಿ ಒಂದು NGO ಮಾಡಿದ್ದೇನೆ. ನಾವೇ 3 ವರ್ಷಗಳಿಂದ ವರ್ಕ್ ಮಾಡ್ತಿದ್ದೇವೆ. ಮುಖ್ಯವಾಗಿ ವೇಸ್ಟ್ ಅವೇರ್ನೆಸ್ ಪ್ರೋಗ್ರಾಮ್, ಮುಖ್ಯವಾಗಿ ಅದನ್ನೇ ಕೊಡುವಂಥದ್ದು. ಶಾಲಾ ಕಾಲೇಜಿಗೆ ಹೋಗುವಂಥದ್ದು, ಅದರ ಬೀದಿ ನಾಟಕ ಮೂಲಕವಾಗಿ, ಆಮೇಲೆ ಪ್ಯಾಂಪ್ಲೆಟ್ಗಳ ಮೂಲಕವಾಗಿ, ಎಷ್ಟು ಸಾಧ್ಯ ಅಷ್ಟು ಕಸವನ್ನು ಬಿಸಾಡಬೇಡಿ, ವಿಭಜಿಸಿ, ಇದೇ ನಮ್ಮ ಮೂಲ ಧ್ಯೇಯ. ಆನಂತರ ಯಾರೆಲ್ಲ ಈ ಥರ ಕಸದ ಮೂಲಕವಾಗಿ ಉದ್ಯಮ ನಡೆಸಲಿಕ್ಕೆ ರೆಡಿ ಇದ್ದಾರೆ, ಅದನ್ನೊಂದು ಆರ್ಥಿಕ ಲಾಭಕ್ಕಾಗಿ ಯಾರೆಲ್ಲ ಪ್ರಯತ್ನ ಪಡ್ತಾರೆ ಅವರಿಗೆ ನಾವು ಮಾಹಿತಿ ಕೊಡ್ತೇವೆ, ಸಹಕಾರವನ್ನು ಕೊಡ್ತೇವೆ. ಸ್ಕ್ರ್ಯಾಪ್ ಎನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಸೊ ವೇಸ್ಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಯಾರು ಮಾಡ್ತಾರೆ ಅವರಿಗೆ ಖಂಡಿತವಾಗಿ ನಮ್ಮ ಸೈಡಿಂದ ತುಂಬ ಸಪೋರ್ಟ್ ಮಾಡ್ತೇವೆ. ನಾನು ಇದೇ ವಿಷಯಕ್ಕೆ ಬರುವಂತಿದ್ದೆ, ಅಂದರೆ ಸಪೋರ್ಟ್ ಯಾವ ಥರ ಬಿಸ್ನೆಸ್ಗೆ ತುಂಬ ಸ್ಕೋಪುಗಳಿದೆ. ಯಾಕಂದರೆ ನೀವು ಬೇರೆ ಬೇರೆ ಸಂದರ್ಭಗಳಲ್ಲಿ ರಾ ಮೆಟೀರಿಯಲ್ ಕಡಿಮೆ ಆಗ್ಬೋದು, ಇದ್ರ ರಾ ಮೆಟೀರಿಯಲ್ ಕಡಿಮೆ ಆಗ್ಲಿಕ್ಕಿಲ್ಲ, ಜನಸಂಖ್ಯೆ ಜಾಸ್ತಿ ಆದಾಗೆ ಸಾಧ್ಯನೇ ಇಲ್ಲ. ಈಗಂತೂ ಕಾಮರ್ಸ್ ಬಂದ ನಂತರ ಅಲ್ಲಿ ಬರುವಂಥ ಪ್ರತಿಯೊಂದು ಮನೆಗೆ ಬರುವಂಥ ಪ್ಲಾಸ್ಟಿಕ್ ಕವರ್ಗಳು, ವೆರೈಟಿಗಳು. ನಮ್ಮಲ್ಲಿ ಪರ್ಚೇಸಿಂಗ್ ಪವರ್, ಕೊಳ್ಳುವಂಥ ಸಾಮರ್ಥ್ಯ ಜನರಲ್ಲಿ ಜಾಸ್ತಿ ಇದೆ. ಇವಾಗ ಎಲ್ಲ ಕೊಳ್ತಾರೆ, ಉಚಿತ ತಗೊಳ್ತಾರೆ, ಮಳೆ ಸ್ಟಾಕ್ ಮಾಡ್ತಾರೆ. ಸೊ ಇದನ್ನು ಒಂದು ಒಳ್ಳೆಯ ಬಿಸ್ನೆಸ್ ಆಗಿ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಯಾರು ಮುಂದೆ ಬರ್ತಾರೆ ಯುವಜನರು, ಅವರಿಗೆ ಸಂಪೂರ್ಣ ಸಹಕಾರ ನಾವು ಕೊಡ್ತೇವೆ. ಅವರಿಗೆ ಲೈಫ್ ಲೈನ್ ಮಾಡಿಕೊಡುವಂಥ ಎಲ್ಲ ವ್ಯವಸ್ಥೆಗಳು ನಮ್ಮಲ್ಲಿದೆ. ತರಬೇತಿಯನ್ನು ಕೊಡ್ತೇವೆ. ಆಮೇಲೆ ಎಲ್ಲಿ ಮಾರಾಟ ಮಾಡಬೇಕು, ಹೇಗೆ ಮಾರಾಟ ಮಾಡಬೇಕು, ಇದೆಲ್ಲವನ್ನು ಕೂಡ. ಯಾವ ಥರ ಬಿಸ್ನೆಸ್ಸನ್ನು ಮಾಡ್ಬೋದು ಇದರಲ್ಲಿ ನಿಮಗೆ ನೀವು ನೋಡಿದ? ಅಲ್ಲ, ಬಿಸ್ನೆಸ್ ಅಂದರೆ ಅವರು ಫಸ್ಟಿಗೆ ಸಂಗ್ರಹ ಮಾಡುವ, ಒಂದು ಸ್ಥಳೀಯವಾಗಿ ಸಂಗ್ರಹ ಮಾಡುವಂಥ ಒಂದು ತುಂಬ ಬಂಡವಾಳ ಬೇಕಾಗಿಲ್ಲ. ಅದಕ್ಕೆ ಒಂದು ಸಣ್ಣ ರೂಮ್ ಇಟ್ಕೊಂಡು ಒಂದು ತೂಕದ ಯಂತ್ರ, ಅದು ಸಾಕು. ಕೊಡುವರು ಜನ ಇದ್ದಾರೆ, ಸುಮ್ಮನೆ ಬಿಸಾಡುವಂಥ ಒಂದು ಅಲ್ಲಲ್ಲಿ ಮಾಡಿದರೆ ಅವರಿಗೆ ಅಂದರೆ ಅಲ್ಲಿಂದ ಮತ್ತೆ ನಾವೇನು ಮಾಡೋದು ಅಂತ ಸಮಸ್ಯೆ ಎಲ್ರಿಗೂ ಕೂಡ. ಈಗ ನನ್ನಲ್ಲಿ ಅಷ್ಟು ಪೇಪರ್ ಬಂತು, ಅಷ್ಟು ಪ್ಲಾಸ್ಟಿಕ್ ಬಂತು, ಅಷ್ಟು ಕಬ್ಬಿಣ ಬಂತು, ಇದನ್ನ ಎಲ್ಲಿ ಯಾರಿಗೆ ಕೊಡೋದು, ಅದ್ರ ಬಗ್ಗೆ ಚಿಂತೆ ಬೇಡ ಅಂತ. ಯಾರು ಎಲ್ಲಿ ಮಾಡಿಟ್ಟರೂ ಕೂಡ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಎಲ್ಲ ಮಾರುಕಟ್ಟೆ ವ್ಯವಸ್ಥೆ ನಾವು ಮಾಡಿಕೊಡ್ತೇವೆ. ನಮ್ಮಲ್ಲಿ ಅಷ್ಟು ಸಿದ್ಧವಾದ ಮಾರುಕಟ್ಟೆ ವ್ಯವಸ್ಥೆಗಳು ಇದೆ ಅಂತೇಳಿ. ಇನ್ನೊಂದು ಸರ್ ಏನಂತ ಹೇಳಿದ್ರೆ, ಈ ಗೆರಟೆ ಅಂತ ವೇಸ್ಟ್ ಅಲ್ಲಿ ಶಂಕರ ಭಟ್ ಅಂತ ನಿಮ್ಗೆ ಗೊತ್ತಿರೋ, ಹೌದು, ಅವರು ಗೆರಟೆಯಲ್ಲಿ ಬೇರೆ ಬೇರೆ ವಸ್ತುಗಳನ್ನು ತಯಾರಿಸಿ ಇವತ್ತು ವಿದೇಶಕ್ಕೂ ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಆ ತರವೂ ಮಾಡ್ಬೋದು ಅಂತ. ಖಂಡಿತ ಸಾಧ್ಯ. ತಾಳ್ಮೆ ಬೇಕು, ಗೆರಟೆಯಲ್ಲಿ ತಾಳ್ಮೆ ಬೇಕು. ಹೌದು, ಗೆರಟೆ ಸಾಕಷ್ಟು ಸಿಗುತ್ತೆ. ಈಗಿನ ಗೆರಟೆಗೆ ಡಿಮಾಂಡ್ ಅಂತ ಅಂದರೆ ಶಂಕರ ಭಟ್ ಗೆರಟೆ ಸಿಗೋದು ಕಷ್ಟ ಇನ್ನು, ಯಾಕಂದ್ರೆ ಅಷ್ಟು ರೇಟ್ ಇದೆ ಅದಕ್ಕೆ ಅಂತೇಳಿ. ಆ ಥರ ಅಂದರೆ ಸ್ವಲ್ಪ ಕ್ರಿಯೇಟಿವ್ ಥಿಂಕ್ ಮಾಡಿ ವೇಸ್ಟ್ ಅಲ್ಲಿ ಏನನ್ನ ಮಾಡಿ ನಾವು. ಹೌದು, ಸಾಕಷ್ಟು ಸಾಧ್ಯತೆಗಳಿದೆ. ಗೆರಟೆ ಬಗ್ಗೆ ಇಂಟ್ರೆಸ್ಟ್ ಸಂಗತಿ ಅಂತ ಅಂದರೆ, ತುಂಬ ಗೆರಟೆಗಳು ನೀವು ಗಮನಿಸಿ ಲಾರಿಯಲ್ಲಿ ಹೋಗ್ತದೆ, ಎಲ್ಲಿ ಹೋಗುತ್ತೆ ಅಂತ ಸಮಯ ಹೋಗುತ್ತೆ. ಒಂದು ಕಡೆ ಉರಿಸ್ತಾರೆ ಅದನ್ನು ಕಾರ್ಬನ್ ಮಾಡ್ತಾರೆ, ಕಾರ್ಬನ್ ಮಾಡಿ ವಿದೇಶಗಳಿಗೆ ಕಳಿಸ್ತಾರೆ. ಅಲ್ಲಿ ಮುಖ್ಯವಾಗಿ ಫೇಸ್ ಕ್ರೀಮ್ಗಳಿಗೆ ಅದು ಬಳಕೆ ಆಗುತ್ತೆ, ಅತ್ಯಂತ ಒಳ್ಳೆಯ ಫೇಸ್ ಕ್ರೀಮ್ಗಳಿಗೆ ಬಳಕೆ ಆಗುತ್ತೆ. ಅದರಲ್ಲಿ ಇದರಲ್ಲಿ ಕೆಲವು ಜನಗಳು ಮಾತ್ರ ರೋಲ್ ಪ್ಲೇಯರ್ಸ್ ಅಂತ ಇರುವಂಥದ್ದು ಅಂತ, ಅವರು ಡಿಸೈಡ್ ಮಾಡಿದ ರೇಟ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಹೀಗೆಲ್ಲ ಇದೆ. ಅದರ ಸಿಸ್ಟಮ್, ಅದನ್ನು ನಾವು ಮುಟ್ಟುವಂತಿಲ್ಲ. ಬಟ್ ಗೆರಟೆಗೊಂದು ವ್ಯಾಲ್ಯೂ ಇದೆ ಅಂತ ಭಾಳ ಗಮನಿಸ್ಕೊಳ್ಳಬೇಕು ಇವತ್ತು ಅಂತೇಳಿ. ಅದು ಒಂದು ಗೆರಟೆಯದ್ದು ಒಂದು ಹೇಳುವಂಥದ್ದು. ಎರಡನೇದು ಬಟ್ಟೆ ತ್ಯಾಜ್ಯ ಅಂತ ಒಂದು ಇದೆ. ಎಂತ ಮಾಡೋದು ಬಟ್ಟೆ ತ್ಯಾಜ್ಯ ಅಂತ? ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ಟೆಯನ್ನು ನಾವು ಹಾಕಿದ ನಂತರ ಬಿಸಾಡಲೇಬೇಕಷ್ಟೇ. ಗುಜರಿಯವರು ಎಂತ ಮಾಡ್ತಾರೆ ಕೊಂಡು, ಅವ್ರು ಏನು ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ. ಟೈಲರ್ ಅಂಗಡಿಯಲ್ಲಿ ವೇಸ್ಟ್ ಸಿಗುತ್ತಲ್ಲ ಸಣ್ಣ ಸಣ್ಣ ಪೀಸ್ಗಳಲ್ಲಿ, ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಮಂಗಳೂರಲ್ಲಿ ಕಂಪನಿ ಇದೆ. ಎಷ್ಟು ಇದ್ರೆ ಕೊಂಡೋಗ್ತಾರೆ. ಆನಂತರ ಒಳ್ಳೆಯ ಬಟ್ಟೆಗಳು, ಸ್ವಲ್ಪ ಒಳ್ಳೆಯ ಬಟ್ಟೆಗಳಿದ್ರೆ ಸ್ವಯಂ ಸೇವಾ ಸಂಸ್ಥೆಗಳಿದೆ. ಆನಂತರ
ನಾವೇ, ನಾನು ರೋಟರಿ ಕ್ಲಬ್ ಪುತ್ತೂರು ಸೆಂಟ್ರಲ್ನ ಮಾಜಿ ಅಧ್ಯಕ್ಷ, ನಮ್ಮಲ್ಲಿ ಅದರ ಸ್ಥಾಪಕ ಅಧ್ಯಕ್ಷರಾಗಿರುವಂಥ ಸಂತೋಷ್ ಕುಮಾರ್ ಶೆಟ್ಟಿ ಅವರೊಂದು ವ್ಯವಸ್ಥೆ ಮಾಡಿದರು. ಬೈಪಾಸ್ನಲ್ಲಿರುವಂಥ ಸಮೃದ್ಧಿ ಮತ್ತು ಅಶ್ಮಿ ಅದರಲ್ಲಿ ವಾಲ್ ಆಫ್ ಹ್ಯುಮ್ಯಾನಿಟಿ ಅಂತ ಒಂದು ದೊಡ್ಡ ಶೆಲ್ಫ್ ಮಾಡಿದ್ದೇವೆ ನಾವು. ಅದರಲ್ಲಿ ನಿಮ್ಮ ಮನೆಯಲ್ಲಿ ಏನಾದರೂ ಬಳಕೆ ಮಾಡಬಹುದಾದ ಮತ್ತು ನಿಮಗೆ ಬಳಕೆ ಇಲ್ಲದ ಅಂಡರ್ಲೈನ್ಡ್, ನಮಗೆ ಅದು ಯೂಸ್ ಇಲ್ಲ ಬಟ್ ಯೂಸ್ ಮಾಡಬಹುದು ಅಂಥ ವಸ್ತು ತುಂಬ ಇದೆ. ಹಳೆಯ ಬಟ್ಟೆಗಳು, ಒಂದು ಯಾವುದೋ ಒಂದು ಕಾರ್ಯಕ್ರಮ ಇತ್ತು, ನಾವು ಪರ್ಚೇಸ್ ಮಾಡಿದ್ದೆವು, ಚಂದ ಆಯಿತು, 2-3 ಸಲ ಹಾಕಿದ್ದೆವು, ಮತ್ತೆ ಬೇಡ ಆಯ್ತು, ಮತ್ತೆ ಹಾಕ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಫೋಟೋ ಎಲ್ಲ ಬಂದಿದೆ ಅಲ್ಲ, ಮತ್ತೆ 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 ಹಾಕ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಅಲ್ಲೇ ಇರುತ್ತೆ ಗೋಡ್ರೇಜಲ್ಲಿ. ಏನು ಮಾಡೋದು? ಅಂಥ ಬಟ್ಟೆಗಳಿದ್ದರೆ ಅದನ್ನು ಚಂದ ಸ್ವಚ್ಛಗೊಳಿಸಿ ನಮ್ಮ ವಾಲ್ ಆಫ್ ಹ್ಯುಮ್ಯಾನಿಟಿ ಒಂದು ಶೆಲ್ಫ್ ಇದೆ ಅದರಲ್ಲಿ, ಅಲ್ಲಿ ಇಟ್ಟರೆ ಸಾಕು. ಬೇರೆ ಬೇರೆ ಕಪಾಟಿಲ್ಲ ಅದರಲ್ಲಿ, ಪಾತ್ರೆಗಳಿಗೆ ಬೇರೆ, ಪುಸ್ತಕಗಳಿಗೆ ಬೇರೆ, ಬಟ್ಟೆಗಳಿಗೆ ಬೇರೆ, ಯೂನಿಫಾರ್ಮ್ಗೆ ಬೇರೆ, ಚಪ್ಪಲಿಗಳಿಗೆ ಬೇರೆ ಎಲ್ಲ ಇದೆ. ಆ ಸೆಕ್ಷನ್ ಇಟ್ಟರೆ ಸಾಕು, ನೀವು ಕೊಂಡೋಗಿ ಅದನ್ನು ಕೊಂಡೋಗೋರು ಇದ್ದಾರೆ. ನಾವಿನ್ನು 4-5-6 ವರ್ಷಗಳಿಂದ ನಮ್ಮ ಸದಸ್ಯರು ಅಲ್ಲದೆ ನಾವೆಲ್ಲ ಅದನ್ನು ಮಾಡ್ತಾ ಇದ್ದೀವಿ. ನಾವು ಬಿಸಾಡೋದಿಲ್ಲ, ಬಟ್ಟೆಯನ್ನು ಹೊರಗೆ ಬಿಸಾಡಲಿಲ್ಲ, ಅಲ್ಲಿ ಇಡ್ತೇವೆ ತಗೊಂಡೋಗಿ. ಅದೆಂತ ಆಗ್ತದೆ ನೆಕ್ಸ್ಟ್? ಬೇರೆ ಕೊಂಡೋಗ್ತಾರೆ, ಬಳಕೆ ಮಾಡಿಕೊಂಡು ಹೋಗ್ತಾರೆ. ಯಾರಿಗೆ ಒಂದು ಹಳೆ ಬಟ್ಟೆ ಸ್ವಲ್ಪ ಚೆನ್ನಾಗಿದೆ ಬಟ್ಟೆ, ಅವರು ಯೂಸ್ ಮಾಡ್ಬೋದಲ್ಲ. ಕೂಲಿ ಕಾರ್ಮಿಕರು ಇದ್ದಾರೆ, ಎಲ್ಲ ಬಂದವರು ಇರ್ತಾರೆ, ಕೊಂಡೋಗ್ತಾರೆ. ಇಲ್ಲಿ ಖಾಲಿ ಇಲ್ಲ, ಅಲ್ಲಿ ತಕ್ಷಣ ಕೊಂಡೋಗ್ತಾರೆ. ಈ ಮಂಗಳೂರಲ್ಲಿ ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳು ಮಾರಾಟ ಆಗತ್ತಲ್ಲ, ಅದೇ ಇಲ್ಲಿ ಮಾರಾಟ ಅಲ್ಲ, ಇದೊಂದು ಸೇವೆ ಕೂಡ. ಯಾರು ಕೊಂಡೋಗ್ತಾರೆ, ಯಾರು ಕೊಡ್ತಾನೆ ಗೊತ್ತಿಲ್ಲ, ಬಟ್ ನಾವು ಕೊಡ್ತೇವೆ ನಿಸ್ವಾರ್ಥ. ಯಾರಿಗೆ ಹೋಗಿದೆ ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಅಂಥ ಒಂದು ಕೆಲಸವನ್ನು ನಾವು ಅಲ್ಲಿ ಮಾಡ್ತಾ ಬಂದೇವೆ. ಮೂರನೇದಾಗಿ ಸಂಗತಿ ಏನು ಅಂತಂದರೆ, ಈ ಹಳೆ ಬಟ್ಟೆಯನ್ನು ಬಳಸಿಕೊಂಡು ಚಟ್ಟಿಗಳನ್ನು ಮಾಡಲಿಕ್ಕಾಗತ್ತೆ. ಹೂದಾನಿಗೆ ಚಟ್ಟಿ, ನಮ್ಮ ಪಾಟ್ಸ್ ಇದೆ ಅಲ್ಲ, ಪ್ಲಾಸ್ಟಿಕ್ ಪಾಟ್ಸ್ ಬೇಕು ಅಂತಿಲ್ಲ, ಸ್ವಲ್ಪ ಸಿಮೆಂಟು ಮತ್ತು ಈ ಬಟ್ಟೆ ಬಳಸಿಕೊಂಡು ಅತ್ಯುತ್ತಮ ಡಿಸೈನ್ ಇರುವಂತಹ ಚಟ್ಟಿಗಳನ್ನು ಮನಸ್ಸಿದ್ರೆ ಮನೆಯಲ್ಲೇ ಪ್ರತಿಯೊಬ್ಬರಿಗೆ ಮಾಡಬಹುದು, ಹೊರಗಿಂದ ತರಬೇಕು ಅಂತಿಲ್ಲ. ಒಂದು ಪ್ಲಾಸ್ಟಿಕ್ ಬಕೆಟ್ ಇದ್ದರೆ ಸಾಕು, ಅದಕ್ಕೆ ಮೋಲ್ಡಿಗೆ ಪ್ಲಾಸ್ಟಿಕ್ ಬಕೆಟ್ ಇದ್ದರೆ ಸಾಕು. ಆ ಪ್ಲಾಸ್ಟಿಕ್ ಬಕೆಟಿಗೆ ಈ ಸಿಮೆಂಟಲ್ಲಿ ಅದ್ದಿರುವಂಥ ಬಟ್ಟೆಯನ್ನು ಸುತ್ತುವುದು ಸಂಪೂರ್ಣವಾಗಿ, ಅಡಿ ಗಟ್ಟಿ ಮಾಡುವಂಥದ್ದು. 2 ದಿವಸ ಕಳೆದ ನಂತರ ಪ್ಲಾಸ್ಟಿಕ್ ಬಕೆಟ್ ಸ್ವಲ್ಪ ಅದು ಕಟ್ ಮಾಡಬೇಕು, ಮಿಡ್ಲಲ್ಲಿ ಸ್ವಲ್ಪ ಒಳಗೆ ಎಳೆದು ತೆಗೆದ್ರೆ ಒಂದು ಒಳ್ಳೆ ಚಟ್ಟಿ ಆಗುತ್ತೆ. ಸ್ವಲ್ಪ ಪೇಂಟ್ ಕೊಟ್ಟರೆ ಒಳ್ಳೆ ಚಟ್ಟಿ, ಡಿಸೈನ್ ಇರೋ ಚಟ್ಟಿಯನ್ನು ಮನೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಹಳೆಯ ಪ್ಲಾಸ್ಟಿಕ್ಗಳು ಇಂಟರ್ಲಾಕ್ ಬಳಸಲಿಕ್ಕೆ ಆಗುತ್ತೆ, ಟೈಲ್ಸ್ ಮಾಡಲಿಕ್ಕೆ ಆಗುತ್ತೆ, ಎಲ್ಲ ಮಾಡಲಿಕ್ಕೆ ಆಗುತ್ತೆ. ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಅಂತಂದರೆ, ನಮ್ಮಲ್ಲೀಗ ಎಲ್ಲ ಓಕೆ, ಚಾಕ್ಲೇಟ್ನ ರ್ಯಾಪರ್ಗಳು, ಕುರ್ಕುರೆ ಪ್ಯಾಕೆಟ್ಸ್, ಇದೆಲ್ಲ ಎಂತ ಮಾಡೋದು ಅಂತ ಹೇಳುವಂಥ ಅದನ್ನು ಕೂಡ ಮರುಬಳಕೆ ಮಾಡಲಿಕ್ಕಾಗುತ್ತೆ. ಟೈಲ್ಸ್ ಮಾಡ್ತಾರೆ, ಬೈಕಂಪಾಡಿಯಲ್ಲಿ ಒಂದು ಫ್ಯಾಕ್ಟ್ರಿ ಇದೆ, ಅದನ್ನು ಕೊಂಡು ಟೈಲ್ಸ್ ಮಾಡ್ತಾರೆ. ಅದು ಈ ಸಂಜು ಶೆಟ್ಟಿ ಅವರ ಪುಳ್ಳಿ ಸೂರಜ್ ಅಂತ ಹೇಳಿ ಅವರು ಮಾಡ್ತಾ ಇದ್ದಾರೆ. ಅವರು ನಾವು ಈ ಸಮಾನ ಮನಸ್ಕರ ಸಂಪರ್ಕದಲ್ಲಿದ್ದೇವೆ, ನಾವೇನಾದರೂ ವಸ್ತು ಅವ್ರಿಗೆ ಕೊಡ್ತೇವೆ. ಆಮೇಲೆ ಪ್ಲೈವುಡ್ ಶೀಟ್ಗಳು ಬರುತ್ತಲ್ಲ, ಆ ಶೀಟ್ಗಳ ಥರ ಕುರ್ಕುರೆ ಪ್ಯಾಕೆಟ್ ಮಾಡಲಿಕ್ಕಾಗತ್ತೆ. ಆಮೇಲೆ ಫ್ರೂಟಿಂದ ಬರುತ್ತೆ ಸಣ್ಣ ಒಂದು ಟೆಟ್ರಾ ಪ್ಯಾಕ್ಸ್ ಅಂತ ಹೇಳ್ತೀವಿ, ಅದರಿಂದ ಈ ಶೀಟ್ಗಳು ಮಾಡಲಿಕ್ಕಾಗತ್ತೆ. ಬಾಂಬೆಲಿ ಒಂದು ಕಂಪೆನಿ, ಸೋಷಲ್ ಎಂಟರ್ಪ್ರೈಸ್, ಒಂದು R2R ಅಂತ ಹೇಳ್ತಾರೆ, ಅವರು ಈ ಥರ ಎಲ್ಲ ಕಡೆಯಿಂದ ಸಂಗ್ರಹ ಮಾಡಿ ಅದನ್ನು ಶೀಟ್ ಮಾಡಿ ಅಲ್ಲಿಂದ ಬೆಂಚ್, ಸ್ಟೂಲು, ಟಿಪಾಯ್ಸ್ ಮಾಡಿ ಸರ್ಕಾರಿ ಶಾಲೆಗಳಿಗೆ ಕೊಡ್ತಾ ಇದ್ದಾರೆ, ಗಾರ್ಡನ್ಗೆ ಕೊಡ್ತಾ ಇದ್ದಾರೆ. ನೀವು ಇದನ್ನೆಲ್ಲ ಹೇಳ್ತಾ ಇರುವಾಗ ಎಷ್ಟು ಒಂದು ನಮ್ಮಲ್ಲಿ ರಿಸೋರ್ಸ್ ಉಂಟು ಅಂತ. ಸಾಕಷ್ಟು ರಿಸೋರ್ಸ್, ಅದು ತ್ಯಾಜ್ಯ ಅಲ್ಲ, ಅದು ನಿಜವಾದ ರಿಸೋರ್ಸ್ ಅಂತ, ನಿಜವಾದ ಕಡಿಮೆ ಬೆಲೆ ಸಿಗೋ ರಿಸೋರ್ಸ್ ಅಂತ ಹೇಳೋದು. ಎಲ್ಲ ಪ್ಲಾಸ್ಟಿಕ್ ಎಲ್ಲವೂ ಕೂಡ ಇದು 40 ಮೈಕ್ರೋನ್ನ ಪ್ಲಾಸ್ಟಿಕ್ ಬ್ಯಾನ್ ಆಗಿರುವ ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ, SUP 2022 ಜುಲೈ 1ಕ್ಕೆ ಸೆಕೆಂಡ್ ಸರ್ಕಾರ ಬ್ಯಾನ್ ಮಾಡಿತು. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಕ್ಯಾರಿ ಬ್ಯಾಗ್ಸ್ 40 ಮೈಕ್ರೋನ್ಗಿಂತ ಕಡಿಮೆ ಇರುವಂಥದ್ದು. ಆಮೇಲೆ ಪ್ಲಾಸ್ಟಿಕ್ನ ಬೇರೆ ಬೇರೆ ಧ್ವಜ ಬರಬಾರ್ದು ಅಂತ ಇದೆ, ಧ್ವಜ ಮಾಡುವಂತಿಲ್ಲ. ಆಮೇಲೆ ಟೇಬಲ್ಗೆ ಊಟ ಎಲ್ಲ ತೆಳು ಪ್ಲಾಸ್ಟಿಕ್ ಹಾಕ್ತೇವೆ, ಥರ್ಮೋಕೋಲ್ನ ಕೆಲವು ಐಟಮ್ಗಳು ಇತ್ಯಾದಿ ಬ್ಯಾನ್ ಆಗಿದೆ. ಅವುಗಳನ್ನು ಕೂಡ ಮರುಬಳಕೆ ಮಾಡಲಿಕ್ಕೆ ಆಗುತ್ತೆ, ಅದು ಕೂಡ ಮರುಬಳಕೆ ಆಗುತ್ತೆ. ಈಗ ಸ್ಪೂನ್ಗಳು ನಾವೇನು ಮಾಡ್ತೇವೆ, ಫಂಕ್ಷನ್ ಇದ್ದಾಗ ಐಸ್ ಕ್ರೀಮ್ ತಿಂತ ಅದರೊಟ್ಟಿಗೆ ಹಾಕ್ತೇವಲ್ಲ, ದಯಮಾಡಿ ಆ ಐಸ್ ಕ್ರೀಮ್ ಪ್ಯಾಕೆಟ್ನೊಂದಿಗೆ ಸ್ಪೂನ್ ಹಾಕದೆ ಪ್ಲಾಸ್ಟಿಕ್ ಬೇರೆ ಹಾಕಬೇಕು, ಅದನ್ನು ಮರುಬಳಕೆ ಮಾಡಲಿಕ್ಕಾಗುತ್ತೆ. ಫುಡ್ ವೇಸ್ಟ್ನೊಂದಿಗೆ ನೀವು ಯಾವಾಗ ಇದು ಪ್ಲಾಸ್ಟಿಕನ್ನು ಬಳಸಿದರೆ ಮರುಬಳಕೆ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಫುಡ್ ವೇಸ್ಟು ಹಾಳಾಯಿತು, ಬಯೋಗ್ಯಾಸ್ಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ಪ್ಲಾಸ್ಟಿಕ್ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ.
ಹಾಗಾಗಿ ಅದನ್ನು ಮರುಬಳಕೆ ಮಾಡಲಿಕ್ಕೆ ಆಗುತ್ತೆ. ಆಮೇಲೆ ಎಲ್ಲ ಕ್ಯಾರಿ ಬ್ಯಾಗ್ಸ್, ಎಲ್ಲ ಟೈಪ್ ಕ್ಯಾರಿ ಬ್ಯಾಗ್ಸನ್ನು ಕೂಡ ಮಾಡಲಿಕ್ಕೆ ಆಗುತ್ತೆ. ಅಂದರೆ ನೀವೀಗ ಹೇಳ್ತಾ ಇರುವಾಗ ಇನ್ನೊಂದು ಗಮನಿಸ್ತಾ ಇದ್ದೆ, ಏನಂತ ಹೇಳಿದರೆ ಸಪರೇಷನ್ ಮಾಡುವಾಗ ನಾವು ಕರೆಕ್ಟಾಗಿ ಮಾಡಬೇಕು ಅಂತ. ಸೆಗ್ರಿಗೇಷನ್, ನಮ್ಮ ಟೈಪ್ ಸೆಗ್ರಿಗೇಷನ್ ಅಂತ ಹೇಳೋದು, ಸೆಗ್ರಿಗೇಷನ್ ಬೇಸ್ ಥಿಯರಿ, ಮೂಲ ಮಂತ್ರ ಅದು. ಅದನ್ನು ಮಾಡಲೇಬೇಕು. ನಾವು ನಾನು ಕಳೆದ 25 ವರ್ಷಗಳಿಂದ ಜನರಿಗೆ ಮಾಹಿತಿ ಕೊಡ್ತಾ ಬಂದದ್ದೇ ಸೆಗ್ರಿಗೇಷನ್ ಮಾಡಿ, ಕಸ ವಿಂಗಡಿಸಿ, ಮಿಕ್ಸ್ ಮಾಡಬೇಡಿ, ಇದು ಒಂದೇ ಇರುವಂಥದ್ದು ನಮ್ಮದು. ಅದು ಮಾಡಿದರೆ ಯಾವುದೇ ನಗರಗಳ ಸ್ಥಳೀಯ ಆಡಳಿತಗಳ ತ್ಯಾಜ್ಯ ವಿಲೇವಾರಿಯ 95% ಸಮಸ್ಯೆ ಪರಿಹಾರ ಆದಾಗೆ. 95 ಸಣ್ಣ ವಿಷಯ ಅಲ್ಲ. ಹಾಗೆ ಸ್ವಚ್ಛ ಭಾರತ ಅಂತ ಹೇಳುವ ಯೋಜನೆ ಬಂತು. ಈ ಯೋಜನೆ ಬಗ್ಗೆ ನಿಮ್ಮ ಒಪಿನಿಯನ್, ಅದು ಯಶಸ್ವಿ ಆಗಿದೆ ಇಲ್ವಾ ಅಂತ? ಖಂಡಿತವಾಗಿ ಆಗಿದೆ. ಆ ನಂತರ ಜನರಿಗೆ ಸ್ವಲ್ಪ ಅವೇರ್ನೆಸ್ ಬಂತು. ಯಾವತ್ತೂ ಕೂಡ ಕೆಲವೊಮ್ಮೆ ದೊಡ್ಡವರು ಹೇಳಬೇಕು ಅಂತೇಳಿ ಸಾಕಷ್ಟು ಆಗ ಮೋದಿಜಿಯವರು ಇದರ ಕಲ್ಪನೆ ಕೊಟ್ಟ ಕಾರಣ ತುಂಬ ಜನರಿಗೆ ಇದರ ಅವೇರ್ನೆಸ್ ಬಂದಿದೆ. ವಿಶೇಷವಾಗಿ ಒಂದಷ್ಟು ಯುವಕರು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅನ್ನೋನ್ ಗೊತ್ತಿಲ್ಲದೆ ತುಂಬ ಅವೇರ್ನೆಸ್ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದಾರೆ. ಸಾಕಷ್ಟು ಪರಿಣಾಮಗಳು, ಫಲಿತಾಂಶಗಳು ಬಂದಿದೆ. ನಾನಾಗಲೇ ಕೆಲವು ನಿಯಮಗಳು ಬಂದ ಕಾರಣ ಇನ್ನಷ್ಟು ವ್ಯಾಪಕವಾಗಿ ಅದನ್ನು ಮಾಡಲಿಕ್ಕೆ ಅವಕಾಶಗಳಾಗಿದೆ. ಅಂದರೆ ಅದರೊಟ್ಟಿಗೆ NGT ಅಂತ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಒಂದಿದೆ, ಸುಪ್ರೀಂ ಕೋರ್ಟ್ನಷ್ಟೇ ಪವರ್ ಇರುವಂಥ ಪರಿಸರ ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ನ ವಿಷಯ ಚರ್ಚೆ ಮಾಡಲಿಕ್ಕೆ ಇರುವಂಥ ಒಂದು ಕಾನೂನು ವಿಭಾಗ ಇದೆ, NGT ಅಂತೇಳಿ. ಅವರು ಭಾಳ ಕೇರ್ಫುಲ್ ಆಗಿದ್ದಾರೆ. ನೀವು ಸುಮ್ಮನೆ ಸಿಕ್ಕಾಪಟ್ಟೆ ಬಿಸಾಡಿದರೆ ಅಥವಾ ಡಂಪಿಂಗ್ ಹೇಳಿದ್ರೆ ಅದಕ್ಕೆ ಫೈನ್ ಹಾಕುವಂಥ, ಅದು ಕೋಟಿಗಟ್ಟಲೆ ಫೈನ್ ಅದಕ್ಕೆ ಹೆದರಿಯಾದರೂ ಜನ ಮಾಡಲಿ ಎನ್ನುವಂಥ ನಿಟ್ಟಿನಲ್ಲಿ ಕೆಲಸಗಳು ಸಾಕಷ್ಟು ಆಗ್ತಾ ಇದೆ. ಸ್ವಚ್ಛ ಭಾರತ ಕಲ್ಪನೆಯಲ್ಲಿ ಸಿಕ್ಕಾಪಟ್ಟೆ ಅದೊಂದು ಸಂಗತಿಗಳಾಗಿದೆ ಅಂತ. ಅಂದರೆ ಅದು ಬಂದ ನಂತರ ನಮ್ಮ ಕಣ್ಣೆಲ್ಲ ಒಂದ್ಸಲ ಕಸದ ಕಡೆ ಹೋಯ್ತು ಅಂತ. ಹೌದು, ಎಲ್ಲ ಹೋಯ್ತು. ಕಸ ಈಗ ಅದು ಸೈಡಲ್ಲಿ ಹೋಗ್ತಿದ್ವಿ, ನಾವು ಸ್ವಲ್ಪ ಅದು ಬಿಡಿಸಿ ಹೋಗುವ, ಅದನ್ನು ನೋಡುವ ಅಂತ ಬಂದಿದೆ ಅಂತ ಹೇಳುವಂಥದ್ದು. ಅದು ಸ್ವಚ್ಛ ಭಾರತ ವಿಷಯದಲ್ಲಿ ಕೇವಲ ಮಾಹಿತಿ ಇದು ಮಾತ್ರ ಅಲ್ಲ, ಅವರೊಂದು ಒಳ್ಳೆ ಕೆಲಸ ಮಾಡಿದ್ರೆ. ಅಂದರೆ ನಗರ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಸಕ್ಸಸ್ ಸ್ಟೋರೀಸ್ ಇದೆ ಅದನ್ನು ಅಧ್ಯಯನ ಮಾಡಿ, ವಿಡಿಯೋ ಮಾಡಿ, ಕೋರ್ಸ್ ಅಂತ ಮಾಡಿದರು, ಆನ್ಲೈನ್ ಕೋರ್ಸ್ ಅಂತೇಳಿ. ಸರಿಸುಮಾರು 156 ಆನ್ಲೈನ್ ಕೋರ್ಸ್ಗಳನ್ನು ಸ್ವಚ್ಛ ಭಾರತ್ ಮಿಷನ್ ಲರ್ನಿಂಗ್ ಸೆಕ್ಷನ್ ಅವರು ಮಾಡಿದರು. 2014ರಿಂದ ಅದು ಆರಂಭ ಆಗಿದೆ. ಪೂನಾ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಇಂದೋರ್ ಇರ್ಬೋದು, ಎಲ್ಲ ನಗರಗಳ ಸಕ್ಸಸ್ ಸ್ಟೋರೀಸ್ಗಳನ್ನು ಅವರೆಲ್ಲ ಹೇಗೆ ಮಾಡಿದ್ರು ಅಂತ ಹೇಳುವಂಥದ್ದು. ಹಾಗೆ ಈ 150 ಕೋರ್ಸನ್ನು ಕೂಡ ನಾನು ಮಾಡಿದ್ದೇನೆ, ಈ ಸರ್ಟಿಫಿಕೇಟ್ಗಳಿದೆ ಅಂತೇಳಿ. ಹಾಗೆ ಅದರ ಮೇಲೆ ವರ್ಲ್ಡ್ ಬ್ಯಾಂಕಿನವರು ಅವರು 2014ನೇ ಇಸವಿಯಲ್ಲಿ ಗ್ರೀನ್ ಎನರ್ಜಿ ಅಂತೇಳಿ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಎನರ್ಜಿ ಬೇಸ್ಡ್ ಆಗಿ ವರ್ಕ್ ಮಾಡೋದು ಹೇಗೆ, ನೀರು, ಸೋಲಾರ್, ವೇಸ್ಟ್, ಬಯೋಗ್ಯಾಸ್, CNG ಇದರ ಬಗ್ಗೆ ಎಲ್ಲೊಂದು ಕೋರ್ಸ್ ತಗೊಂಡಿದ್ರು ಅವತ್ತು. ಅದು ಆನ್ಲೈನ್ ಪೂರ್ತಿಯಾಗಿ. ಅದರಲ್ಲಿ ಕೂಡ ಒಂದು ಭಾಗವಹಿಸಿ ಅದರ ಸರ್ಟಿಫಿಕೇಟ್ ಅದರ ಅವತ್ತು ಆ ಟೈಮಲ್ಲಿ ಒಂದು ಕೇವಲ 150 ಜನ ವರ್ಲ್ಡಿಂದ ಅಟೆಂಡ್ ಆದವರು. ಕಂಪ್ಲೀಟ್ ಮಾಡಿದವರು ಒಂದು 100 ಜನ ಇರ್ಬೋದು. ಆದರೆ ನಾನು ಒಬ್ಬ 2014ರಲ್ಲಿ. ಅವಾಗ ಆನ್ಲೈನ್ ಕೋರ್ಸ್ಗಳಷ್ಟು ಪ್ರಸಿದ್ಧಿ ಪಡೆದಿರಲಿಲ್ಲ, ಎಲ್ಲ ಕಂಪ್ಯೂಟರಲ್ಲೇ ಕೂತ್ಕೊಳ್ಬೇಕಾಗಿತ್ತು. ಅದನ್ನು ಮಾಡಿದ್ದೇನೆ. ಮತ್ತು ವಿಶ್ವಸಂಸ್ಥೆ UN ಪರಿಸರ ಸಂಬಂಧಿ ಒಂದಷ್ಟು ಕೋರ್ಸ್ಗಳನ್ನು ಕೊಟ್ಟಿದ್ದಾರೆ, ಅಲ್ಲಿ 40 ಕೋರ್ಸ್ಗಳನ್ನು ಮಾಡಿದ್ದೇನೆ. ಈ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಒಂದು 200 ಆನ್ಲೈನ್ ಕೋರ್ಸ್, ಸರ್ಟಿಫಿಕೇಟ್ ಕೋರ್ಸ್ ನಾನು ಮಾಡಿದ್ದೇನೆ, ಅಕಾಡೆಮಿಕ್ ಆಗಿ ಕೂಡ ಅಂತೇಳಿ. ನನಗೆ ಒಂದು ಕುತೂಹಲದ ಪ್ರಶ್ನೆ ಏನು ಅಂತ ಹೇಳಿದರೆ, ಈಗ ಯಾರಿಗೊಬ್ಬರಿಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನೋ ಒಂದು ಮಾಡಬೇಕು ಅಂತ ಇರ್ತದೆ, ಆಗ ಸರ್ಕಾರ ಹೇಗೆ ಸಪೋರ್ಟ್ ಮಾಡ್ತದೆ, ಯಾವೆಲ್ಲ ಯೋಜನೆಗಳಿದೆ, ಅಥವಾ ಅವ್ನು ಏನು ಮಾಡಬೇಕು? ಸಪೋರ್ಟ್ ಅಂದರೆ ಇವತ್ತು ಸ್ಟಾರ್ಟಪ್ಗಳು, ಓಕೆ, ಸ್ಟಾರ್ಟಪ್ ಸ್ಕೀಮ್ ಒಂದು ಬಂತು ನೋಡಿ. ಸ್ಟಾರ್ಟಪ್ ಸ್ಕೀಮ್ ಬಂದಾಗ ಒಂದು ಸಂಸ್ಥೆನ ಆರಂಭಿಸುವಂಥದ್ದು ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಅಂತ ಹೇಳಿ ಸ್ಟಾರ್ಟಪ್ಪಲ್ಲಿ ಒಂದು ಸ್ಪೆಷಲ್ ವಿಂಗೇ ಇದೆ. ಅಲ್ಲಿ ಅವರಿಗೆ ಸೀಡ್ ಫಂಡ್ ಅಂತ ಸಿಗುತ್ತೆ. ಒಳ್ಳೆ ಯೋಜನೆಗಳಿದ್ರೆ ಒಂದು 20 ಲಕ್ಷ ಸೀಡ್ ಫಂಡ್ ಸಿಗುತ್ತೆ. MSME ಮೂಲಕ, ಮೀಡಿಯಂ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸ್ ಅಂತ ಬರುತ್ತಲ್ಲ, ಅದರಲ್ಲಿ ಲೋನ್ ಸಿಗುತ್ತೆ, ಅವರಿಗೆ ಸಪೋರ್ಟ್ ಸಿಗುತ್ತೆ, ಸ್ವಲ್ಪ ಬಡ್ಡಿ ಕಡಿಮೆ ಲೋನ್ ಸಿಗುತ್ತೆ. ಮುದ್ರಾ ಲೋನ್ ಮೂಲಕ ಆರ್ಥಿಕ ಸಹಕಾರಗಳು ಸಿಗುತ್ತೆ. ಬ್ಯಾಂಕ್ಗಳು ಕೂಡ ಇದು ಯಾವುದು ಸೆಕ್ಷನ್ ಇಲ್ಲದೆಯೂ ಸ್ವಉದ್ಯೋಗ ಮಾಡಿ ಕೈಗಾರಿಕೆ ಮಾಡಲಿಕ್ಕೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಆದರೆ ಭಾಳ ಬೇಗ ಕೊಡ್ತಾರೆ ಅವರು. ಸ್ಕೋಪ್ ಅಷ್ಟಿದೆ ಅಂತಂದರೆ ಅವರಿಗೆ ಫಸ್ಟ್ ಗೊತ್ತಿದೆ ಇದು ಒಳ್ಳೆ ಆರ್ಥಿಕತೆ ವ್ಯವಹಾರ, ಇದು ಇಲ್ಲಿ ಲಾಸ್ ಆಗೋದಿಲ್ಲ ಅಂತ. ಹಾಗೆ ಈವನ್ PVC ಪೈಪ್ ಅಂತ ಬರುತ್ತಲ್ಲ, ಅದು ಸ್ಕ್ರ್ಯಾಪಿಂದ ಬರುವಂಥ ಪ್ಲಾಸ್ಟಿಕ್ ಸ್ಕ್ರ್ಯಾಪಿಂದ ಪೈಪುಗಳು ಕಲರ್ ನೀಲಿ
ಈ ವೈರಿಂಗ್ ಪೈಪ್ಗಳೆಲ್ಲ ಬರ್ತಾವಲ್ಲ, ಇದು ಸ್ಕ್ರ್ಯಾಪಿಂದ ಬರುವಂಥದ್ದೆಲ್ಲ ಕೂಡ ಹಾಗೆ. ಹಾಗೆ ಈ ಪ್ಲಾಸ್ಟಿಕ್ ಅಂತ ಹೇಳುವಂಥದ್ದು ಗಿಡಗಳಿಗೆ ಸೇರಿದರೆ ಏನಾಗ್ತದೆ ಅಂತ. ಈ ಪ್ಲಾಸ್ಟಿಕ್ಕು ನಾವು ನೇರವಾಗಿ ಈಗ ಗಿಡಗಳಿಗೆ ಯಾವುದೋ ಒಂದು ರೀತಿಯಲ್ಲಿ ಸೇರ್ತಾ ಇರುವಂಥದ್ದು, ಅದು ರೋಡ್ ಸೈಡ್ ಹೋಗುವಾಗ ಆಗಿರ್ಬೋದು, ಹಾಗೆ ಏನು ಆಗ್ತದೆ? ಅಲ್ಲ, ಗಿಡಗಳಿಗೆ ಸೇರಿದ್ರೆ ಆಟೋಮೆಟಿಕ್ ಅದ್ರ ಬೆಳವಣಿಗೆ ಹಾಳಾಗೋ ಒಂದು, ಮತ್ತು ಅಲ್ಲಿರುವಂಥ ಕೆಮಿಕಲ್ ಅಂಶಗಳು ಗಿಡಗಳಿಗೆ ಸೇರಿ ಅಲ್ಲಿ ಬರುವಂಥ ಆಹಾರ ಏನಿದೆ ಅದು ನಮ್ಮ ದೇಹಕ್ಕೆ ಆಟೋಮೆಟಿಕ್ ಸೇರುತ್ತೆ ಅಂತ. ಇನ್ನೊಂದು ಸಂಗತಿ ಅಂದರೆ ಈಗಿನ ಎಲ್ಲ ಪ್ಲಾಸ್ಟಿಕ್ ಹೊಂದಿಕೊಂಡ ಹಾಗೆ ಇನ್ನು ಹೊಸ ಒಂದು ಚಾಲೆಂಜ್ ಮೈಕ್ರೋ ಪ್ಲಾಸ್ಟಿಕ್ ಅಂತ ಹೇಳುವಂಥದ್ದು. ಅದು ತುಂಬಾ ದೊಡ್ಡ ಮೈಕ್ರೋ ಪ್ಲಾಸ್ಟಿಕ್ ಅಂತ ಅದು ಗೊತ್ತಿಲ್ಲದೆ ಹೋಗ್ತಾ ಉಂಟು. ಗೊತ್ತಿಲ್ಲ, ನಾವು ದಿನನಿತ್ಯದ ಉತ್ಪನ್ನದಲ್ಲೇ ಮೈಕ್ರೋ ಪ್ಲಾಸ್ಟಿಕ್ ಹೋಗ್ತಾ ಉಂಟು. ಚಹಾ ಕುಡಿಯುವಂಥ ಪೇಪರ್ ಗ್ಲಾಸ್ ಎನ್ನುವಂತಹ ಲೋಟೆಯಲ್ಲಿ ಕೂಡ ಒಳಗಿನ ಕೋಟಿಂಗಲ್ಲಿ, ನೀರು ಕುಡಿಯೋ ಬಿಸ್ಲೇರಿ ಬಾಟಲ್ಗಳಲ್ಲಿ, ಬೇರೆ ಬೇರೆ ಜ್ಯೂಸ್ ಬಾಟಲ್ಗಳಲ್ಲಿ. ಅದ್ರ ಮೊದಲು ಮೈಕ್ರೋ ಪ್ಲಾಸ್ಟಿಕ್ ಬಗ್ಗೆ ಒಂದು ಹೇಳ್ಬೋದು. ಮೈಕ್ರೋ ಪ್ಲಾಸ್ಟಿಕ್ ಸಣ್ಣ ಪ್ಲಾಸ್ಟಿಕ್ನ ಅತ್ಯಂತ ಕಿರು ಅಂಶಗಳು ಅಂತ ಹೇಳುವಂಥದ್ದು. ಒಂದು ಪ್ಲಾಸ್ಟಿಕ್ಕಲ್ಲಿ ಈಗ ಉದಾಹರಣೆಗೆ ನಾವು ಹೋಟ್ಲಿಂದ ಸಾಂಬಾರು ತರಬೇಕು, ಬಿಸಿ ಬಿಸಿ ಸಾಂಬಾರು ತರಬೇಕು ಮನೆಗೆ, ಪೇಪರ್ ಕಟ್ಟಿಕೊಳ್ಳಿ ಸಾಂಬಾರೆಲ್ಲ ಆಗೋದಿಲ್ಲ, ಟಿಫಿನ್ ಕೊಂಡೋಗಿರೋದಿಲ್ಲ, ಆ ಪ್ಲಾಸ್ಟಿಕ್ಕಲ್ಲಿ ಕಟ್ಟಿ ಕೊಡ್ತಾನೆ. ಈ ಬಿಸಿ ಸಾಂಬಾರು ಮತ್ತು ಪ್ಲಾಸ್ಟಿಕ್ ಎರಡು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಅಲ್ಲಿ ಅಂಶಗಳು ಇಲ್ಲಿ ಸಾಂಬಾರು ಸೇರ್ತದೆ, ಸ್ವೀಕರಿಸ್ತದೆ, ಗೊತ್ತಿಲ್ಲದೇನೆ ನಮ್ಮ ಒಳಗೆ ಮೈಕ್ರೋ ಅತಿ ಸಣ್ಣ ಕಣಗಳು ಅಂತ ಸೇರಿ ಬಿಡ್ತದೆ. ಆಮೇಲೆ ಬಿಸಿ ಬಿಸಿ ಗೋಬಿ ಮಂಚೂರಿಯಾ ಅಥವಾ ಇನ್ಯಾವುದೋ ಈ ಫುಡ್ ಸಪ್ಲೈ ಕಂಪನಿಗಳು ಸಾಕಷ್ಟು ಇದೆ, ನಾವು ಇವತ್ತು ಕೂಡ ಒತ್ತಿದ್ರೆ ಫುಡ್ಗಳು ಮನೆಗೆ ಬರ್ತದೆ, ಅದೆಲ್ಲ ಪ್ಲಾಸ್ಟಿಕ್ಕಲ್ಲಿ ಕಟ್ಟಿಕೊಂಡು ಬರುವಂಥದ್ದು. ಅಲ್ಲಿ ಬರುವಾಗ ಈ ಮೈಕ್ರೋ ಪ್ಲಾಸ್ಟಿಕ್ ನಮಗೆ ಸೇರಿಕೊಂಡು ಬೀಳುತ್ತೆ. ಇನ್ನೊಂದು ಭಾಳ ಗಂಭೀರ ಸಮಸ್ಯೆ, ಎಲ್ಲರೂ ನಿರ್ಲಕ್ಷ್ಯ ಮಾಡುವಂಥದ್ದು. ನಾವು ಬೆಳಿಗ್ಗೆದ್ದು ಹಾಲಿನ ಪ್ಯಾಕೆಟ್ ತರ್ತೇವೆ, ಹಾಲಿನ ಪ್ಯಾಕೆಟ್ ತಗೊಂಡು ಬಂದು ತುದಿ ಇಟ್ಕೊಂಡು ಕಟ್ ಮಾಡ್ತೇವೆ, ಒಂದು ಸಣ್ಣ ಪೀಸ್ ಬಾಕಿ ಆಗುತ್ತೆ. ಆ ದೊಡ್ಡ ಪೀಸನ್ನು ನಾವು ಉಳಿದ ಭಾಗವನ್ನು ಎಲ್ಲೋ ಇಡ್ತೇವೆ, ಆ ಸಣ್ಣ ಪೀಸ್ನ ಬಗ್ಗೆ ನಮ್ಗೆ ಕೇರ್ಲೆಸ್ ಇರುತ್ತೆ, ಅದೆಲ್ಲೋ ಬೀಳ್ತದೆ. ಎಲ್ಲಿ ಬೀಳ್ತದೆ? ಮಣ್ಣಿಗೆ ಬೀಳಬೇಕು. ಅದು ಎಲ್ಲ ಆಯಿಲ್ನ ಪ್ಯಾಕೆಟ್ ತಗೊಂಡು ಬಂದು ಅದೇ ಕಟ್ ಮಾಡೋದು ನಾವು, ಪೀಸ್ ಬೀಳ್ತದೆ. ಇತ್ಯಾದಿ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ಗಳು, ಇದು ಕೂಡ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ. ಎಷ್ಟು ಬೀಳ್ತದೆ? ಭೂಮಿಗೆ ಸೇರ್ತದೆ. ಆದ ಕಾರಣ ಮಣ್ಣು ಹಾಳಾಗಲಿಕ್ಕೆ ಇದು ಒಂದು ಮುಖ್ಯ ಕಾರಣ ಅಂತ. ಹಾಗೆ ಹಾಳಾದ ಮಣ್ಣಿಂದ ಬರುವಂಥ ಏನು ಆಹಾರ ಪದಾರ್ಥಗಳಿದ್ರೆ ನಮಗೆ ಆಟೋಮ್ಯಾಟಿಕ್ ಅಗೇನ್ ಬಂತು, ನಾವೇ ಮಾಡೋದು ಅಂತ ಹೇಳುವಂಥದ್ದು. ಹಾಗಾಗಿ ಇವತ್ತು ನೀವು ಎಷ್ಟು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ರೂ ಕೂಡ ಒಳ್ಳೆ ಕಾಡಿಗೆ ಗಾಳಿ ಸ್ವೀಕರಿಸಿ, ಯೋಗಾಭ್ಯಾಸವನ್ನು ಮಾಡಿ, ಆಹಾರವನ್ನು ಮಿತೀಕರಿಸಿ, ಆದರೆ ಎಲ್ಲದಲ್ಲೂ ಕೂಡ ಮೈಕ್ರೋಪ್ಲಾಸ್ಟಿಕ್ ಇರುವುದರಿಂದ ನಮ್ಮ ದೇಹ ಮೊದಲಿನಷ್ಟು ಆರೋಗ್ಯಪೂರ್ಣವಾಗಿ ಇಲ್ಲ. ಗೊತ್ತಿಲ್ಲದೇನೆ ಒಂದಷ್ಟು ಕಾಯಿಲೆಗಳು ನಮ್ಮನ್ನು ಸೇರಿಕೊಂಡು ಬಿಡ್ತದೆ, ಕಾರಣ ಇದಾಗಿರ್ತದೆ ಅಂತ ಹೇಳೋದು. ಗಿಡಗಳು ಒಂದು ಪ್ಲಾಸ್ಟಿಕ್ ಹೋಗಿ ಗಿಡದ ಒಂದು ಬುಡಕ್ಕೆ ಬಿದ್ದರೆ ಅದಕ್ಕೆ ನೀರು ಹಾಕಲಿಕ್ಕೆ, ನೀರು ಸ್ವೀಕರಿಸಲಿಕ್ಕೆ ಆಗೋದಿಲ್ಲ, ಕವರ್ ಮಾಡಿದಾಗ ಆಯಿತು. ಗೊಬ್ಬರ ತಗೊಳ್ಳಿಕ್ಕೆ ಆಗೋದಿಲ್ಲ, ಬೇರುಗಳಿಗೆ ಗಾಳಿ ಸಿಗುವುದಿಲ್ಲ, ಗಿಡ ಬೆಳೆಯುವುದು ಹೇಗೆ? ಈ ಮೈಕ್ರೋ ಪ್ಲಾಸ್ಟಿಕ್ಕಿಗೆ ನಾವು ಏನು ಮಾಡ್ಬೋದು ಅಂದರೆ, ಈಗ ಅದು ಸೇರಿ ಆಗಿದೆ, ಬಟ್ ಇನ್ನು ಮುಂದೆ ನಾವು ಯಾವ ಥರ ಅದಕ್ಕೆ ಹಾಲಿನ ಪ್ಯಾಕೆಟ್ ತರುವಾಗ ಕಟ್ ಮಾಡುವಾಗ ಆ ಕಟ್ ಮಾಡೋ ಬದಲು ಒಂದು ಬ್ಲೇಡಲ್ಲಿ ಸೀಳುವಂಥದ್ದು, ಹಾಗೆ ಈ ಪೀಸ್ ಉಳಿಯುವುದಿಲ್ಲ, ಹಾಲು ತೆಗಿಲಿಕ್ಕೆ ಆಗುತ್ತೆ. ಆಯಿಲ್ನ ಪ್ಯಾಕೆಟ್ ಕೂಡ ಬ್ಲೇಡಲ್ಲಿ ಸೀಳುವಂಥದ್ದು. ಆಯಿಲ್ನ ಪ್ಯಾಕೆಟ್ ತಗೊಂಡು ಒಂದು ಬ್ಲೇಡಲ್ಲಿ ಸೀಳಿ ಅದನ್ನು ಒಂದು ಬಾಟ್ಲಿಗೆ ಹಾಕಿ ಅಲ್ಲಿ ಇಟ್ಟರೆ ಆಯಿತು. ಇಲ್ಲದ್ರೆ ಅದು ವೇಸ್ಟ್ ಆಗುತ್ತೆ ಕಲ್ಪನೆಗಳಿದೆ ಅಲ್ಲ, ಸೀಳಿ ತಗೊಳ್ಬೇಕು. ಆದಷ್ಟು ಸಣ್ಣ ಸಣ್ಣ ಪ್ಲಾಸ್ಟಿಕ್ ನಮ್ಮ ಗಮನ ಹರಿಸಬೇಕು, ಅದನ್ನು ಭೂಮಿಗೆ ಬೀಳದಾಗ ಗಮನಿಸ್ಕೊಳ್ಬೇಕು. ಇಲ್ಲದ್ರೆ ಮಣ್ಣು ಕೂಡ ಹಾಳಾಗುತ್ತೆ ಅಂತ. ಮಣ್ಣು ಹಾಳಾದರೆ, ಫಲವತ್ತತೆ ಹಾಳಾದರೆ ಸಂಪೂರ್ಣವಾಗಿ ಇದು ಹೋಯ್ತು ಅಂತ ಅರ್ಥ. ಯಾಕಂದರೆ ಉತ್ಪನ್ನಗಳೆಲ್ಲ ಹಾಳಾಗಿ ಬಿಡುತ್ತೆ. ತರಕಾರಿಗಳಾದರೂ, ಕೃಷಿ ಉತ್ಪನ್ನಗಳಾದರೂ, ಹಣ್ಣು ಹಂಪಲುಗಳಾದರೂ ಎಲ್ಲ ಹಾಳಾಗಿ ಬಿಡುತ್ತೆ, ಮಣ್ಣು ಹಾಳಾಗಿದೆ ಅಂತ ಹೇಳುವಂಥದ್ದು. ಆಗ ನನ್ನ ಹೊಸ ಒಂದು ಯೋಜನೆ ಇನ್ನೂ ಕೂಡ 2 ವಿಷಯಗಳ ವರ್ಕ್ ಮಾಡ್ತಾ ಇದ್ದೆ ನಾನು, ಇದಕ್ಕೆ ಸೇರಿಸ್ಕೊಂಡು ಹೇಳುವಂಥದ್ದು. ಒಂದು, ನೀರ ಸೆಲೆಗಳು ರಕ್ಷಿಸಿ ಅಂತ ಹೇಳಿಕೊಂಡು, ಇನ್ನೊಂದು ಮಣ್ಣು ನಮ್ಮ ಆತ್ಮ ಅಂತ. ನನ್ನ NGO ಮೂಲಕವಾಗಿ ಇದಕ್ಕೆ ತಯಾರಿ ನಡೀತಾ ಉಂಟು. ತಕ್ಷಣದಲ್ಲಿ ಅದನ್ನು ದಕ್ಷಿಣ ಜಿಲ್ಲೆಯಲ್ಲಿ ಮುಖ್ಯವಾಗಿ ಅದನ್ನು ಅವೇರ್ನೆಸ್ ಕೊಡಲಿಕ್ಕೆ ನಾವು ಹೊರಟಿದ್ದೇವೆ. ಒಂದು ಎಲ್ಲ ತಯಾರಾಗಿದೆ, ಎಲ್ಲವೂ ಕೂಡ. ಮಣ್ಣು ನಮ್ಮ ಆತ್ಮ ಮತ್ತು ನೀರ ಸೆಲೆಗಳನ್ನು ರಕ್ಷಿಸಿ ಅಂತ. ನೀರಿಗೆ ವೇಸ್ಟೆಲ್ಲ ಬಿಸಾಡುವಂಥದ್ದೆಲ್ಲವನ್ನು ಕೂಡ ನಾವು ನಿಯಂತ್ರಿಸಬೇಕು. ನೀರು ಹಾಳಾದರೆ, ಮಣ್ಣು ಹಾಳಾದರೆ, ಮತ್ತು ನಾವು ಎಲ್ಲಿ ಹೋದರೂ ಯಾವ ಸಂಶೋಧನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಎಷ್ಟು ಒಳ್ಳೆಯ ಬಟ್ಟೆ ಹಾಕಿದ್ರು, ಎಷ್ಟು ದೊಡ್ಡ ವೇದಿಕೆಯಲ್ಲಿ ಭಾಷಣ ಮಾಡಿದ್ರು, ಬೇಸಿಕ್ ಹಾಳಾದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಭಾಳ ಗಂಭೀರವಾಗಿ ಗಮನಿಸ್ಕೊಳ್ಬೇಕು ಅಂತ ಹೇಳೋದು. ಮುಂದಿನ ಪೀಳಿಗೆ ಕೂಡ ಅದರಿಂದ ಭಾರಿ ದೊಡ್ಡ. ಹೌದು, ನೋಡಿ,
ನಾವು ಈಗ ಒಂದು ಮನೆಯಲ್ಲಿ ಒಂದು ಸಣ್ಣ ಮಗು ಹುಟ್ಟಿದಾಗ ನಾವು ಏನೇ ಯೋಚನೆ ಮಾಡ್ತೇವೆ, ಆ ಮಗುವಿಗೆ ಒಳ್ಳೆ ಬಟ್ಟೆ ಬರೆಗಳು ಬೇಕು, ಒಳ್ಳೆಯ ಡಾಕ್ಟ್ರಿನ್ ಟ್ರೀಟ್ಮೆಂಟ್ ಬೇಕು, ಒಳ್ಳೆಯ ಮೆಡಿಸಿನ್ ಬೇಕು, ಒಳ್ಳೆಯ ಶಾಲೆ ಬೇಕು, ಒಳ್ಳೆಯ ಶಿಕ್ಷಕರು ಬೇಕು, ಶಾಲೆಯಲ್ಲಿ ಒಳ್ಳೆಯ ವ್ಯವಸ್ಥೆಗಳು ಇರಬೇಕು, ಒಳ್ಳೆಯ ಅಂಕ ತಗೊಳ್ಬೇಕು, ಒಳ್ಳೆಯ ಜಾಬ್ ಸಿಗಬೇಕು, ಮುಂದೆ ದೊಡ್ಡದಾದಾಗ ಒಳ್ಳೆಯ ಸಂಸಾರದಲ್ಲಿ ಅವರಿಗೆ ಮದುವೆ ಸಂದರ್ಭ ಇರಬೇಕು. ಯಾವ ಪೇರೆಂಟ್ಗಳು ಕೂಡ ನನ್ನ ಮಗುವಿಗೆ ಒಳ್ಳೆಯ ಪರಿಸರ ಬೇಕೆಂದು ಯೋಚನೆ ಮಾಡಿದವರಿದ್ದಾರಾ? ಒಳ್ಳೆಯ ನೀರು ಬೇಕು ಯೋಚನೆ ಮಾಡಿದವರಿದ್ದಾರಾ? ಒಳ್ಳೆಯ ಗಾಳಿ ಸಿಗಬೇಕು ಅಂತ ಯೋಚನೆ ಮಾಡಿದವರಿದ್ದಾರಾ? ಯಾರಿಲ್ಲ. ಒಂದು ಸೈಡಲ್ಲಿ ಒಳ್ಳೆಯ ಲಿಸ್ಟಲ್ಲಿ ಹೋಗುವಾಗ ಏನು ಬುನಾದಿಯಲ್ಲಿ ಬೇಕು ಅಂತ ಮರಿತಾ ಇದ್ದೇವೆ. ಈ ಬುನಾದಿಯಿಂದ ನಾವು ಆರಂಭಿಸಬೇಕು, ಬಾಕಿ ಉಳಿದೆಲ್ಲವೂ ಕೂಡ ಒಳ್ಳೆಯದು ನಮಗೆ ಸಿಗ್ತದೆ ಅಂತ. ಪರಿಸರ ಹಾಳಾದರೆ ಕೇವಲ ಆರೋಗ್ಯ ಮಾತ್ರ ಕೆಡುವುದಲ್ಲ, ಸಂಘರ್ಷಗಳಿಗೆ ಕೂಡ ಕಾರಣ ಆಗುತ್ತೆ ಅಂತ. ಅಂದರೆ ಮಾನಸಿಕ ತುಮುಲಗಳು, ಆವೇಶಗಳು, ಆ ಡಿಸ್ಟರ್ಬೆನ್ಸ್ ನೀನು ಹೇಳ್ತೇವೆ. ಈಗಿನ ಹೆಚ್ಚಿನ ಡಿಸ್ಟರ್ಬೆನ್ಸ್ಗಳಿಗೆ ಮಾನಸಿಕ ತುಮುಲ ಕಾರಣ. ಈ ಮಾನಸಿಕ ತುಮುಲಕ್ಕೆ ಗ್ಲೋಬಲ್ ವಾರ್ಮಿಂಗು, ಪರಿಸರ ಹಾಳಾಗಿರುವಂಥದ್ದು, ವಾತಾವರಣ ಎಲ್ಲವೂ ಕೂಡ ಒಂದು ಕಾರಣ ಆಗುತ್ತೆ ಅಂತ. ಹಾಗೆ ಪ್ರಾಣಿಗಳಿಗೂ ಮತ್ತು ತ್ಯಾಜ್ಯಗಳಿಗೂ ಏನು ಸಂಬಂಧ? ಪ್ರಾಣಿಗಳಿಗೆ ನೋಡಿ, ನಾವೊಂದು ಹಾಕಿದ ತಕ್ಷಣ ಒಂದು ಪ್ಲಾಸ್ಟಿಕ್ ತುಂಬ ಹಾಕ್ತೇವೆ, ಅಲ್ಲಿ ಒಂದು ಸ್ವಲ್ಪ ಫುಡ್ ಇರುತ್ತೆ, ತಿಂತವೆ. ನೇರ ಹಸುವಿನ, ದನದ, ನಾಯಿಯ ಹೊಟ್ಟೆ ಸೇರ್ತದೆ, ಸಾಕಲ್ಲ. ಮಾಂಸಾಹಾರಿಗಳಾದರೆ ಅದರ ಮಾಂಸ ತಿನ್ನುವರು. ಹಾಲು ದನದ ಹೊಟ್ಟೆ ಸೇರಿದ ಪ್ಲಾಸ್ಟಿಕ್ ವಸ್ತುಗಳಿಂದ. ನಾಳೆ ದನ ಒಂದು ಸತ್ತಾಗ ಇತ್ತೀಚೆಗೆ ಒಂದು 30-40 kg ಪ್ಲಾಸ್ಟಿಕ್ ಸಿರಿಸಲ್ಲಿ ಅನ್ನೊಂದು ದನ ಒಂದು ಸತ್ತಿತ್ತು. ಅದರ ಆಪರೇಷನ್ ಮಾಡಿದಾಗ 30-40 kg ಪ್ಲಾಸ್ಟಿಕ್ ದನದ ಹೊಟ್ಟೆಯಲ್ಲಿ. ಅದು ಒಂದು ಉದಾಹರಣೆ. ಕುರಿ, ಆಡು, ಎಮ್ಮೆ, ಕೋಣ, ನಾಯಿ ಎಲ್ಲ ಇದೆ. ಯಾಕೆಂದರೆ ಆ ಪ್ಲಾಸ್ಟಿಕ್ ಸ್ವಲ್ಪ ಆಹಾರ ಪದಾರ್ಥ ಇಡುವಂಥದ್ದು, ನಾವೆಲ್ಲ ಬಿಸಾಡುವಂಥದ್ದು, ಅವುಗಳು ತಿಂತವೆ. ಅವುಗಳಿಗೇನು ಗೊತ್ತು ಪ್ಲಾಸ್ಟಿಕ್ ತೆಗೆದು ತಿನ್ನಬೇಕು ಅಂತೇಳಿ, ಸಿಕ್ಕಿದಂತ ತಿಂತವೆ, ಹೋಗ್ತವೆ. ನಾವು ಹಾಳಾಗೋದು ಪ್ರಾಣಿಯನ್ನು ಹಾಳು. ಪ್ರಾಣಿಗಳ ಜಗತ್ತಲ್ಲಿ ತುಂಬ ದೊಡ್ಡ ಅದರಿಂದ ಭಾರಿ ಪ್ರಾಬ್ಲಮ್ ಆಗ್ತದೆ. ಈವನ್ ಸಮುದ್ರದಲ್ಲಿ ಸರಿಸುಮಾರು ವರ್ಷಕ್ಕೆ ಸಾಯುವಂಥ 15 ಲಕ್ಷ ಸಮುದ್ರ ಸಂಬಂಧಿ ಜೀವಿಗಳಲ್ಲಿ ಈ 15 ಲಕ್ಷ ಜೀವಿ ಸಾಯುವಂಥದ್ದು ಪ್ಲಾಸ್ಟಿಕ್ಕಿಂದ ಜಗತ್ತಿನಲ್ಲಿ. ತಿಮಿಂಗಲಿಗಳಿಗೂ ಕೂಡ, ಮೀನಿಗೂ ಕೂಡ, ಜಲಚರಗಳಿಗೂ ಕೂಡ ಈ ಸಮಸ್ಯೆಗಳು ಕಾಡ್ತಾ ಇದೆ ಅಂತೇಳಿ. ನಾನು ಆ ವಿಷಯಕ್ಕೆ ಬರುವಂತಿದ್ದೆ. ಏನಂತ ಹೇಳಿದರೆ, ಸಮುದ್ರ ಆಳದಲ್ಲಿ ಎಷ್ಟು ಪ್ಲಾಸ್ಟಿಕ್ ಇದೆ ಅಂತ ಹೇಳಿದರೆ ಅದು ಇಲ್ಲಿ ನೆನಪು ಬರ್ತಾ ಇಲ್ಲ. ಫ್ರಾನ್ಸಲ್ಲಿ ಏನೋ ಒಂದು 20-30 ಕಿಲೋಮೀಟರ್ನ ದ್ವೀಪ ಸೃಷ್ಟಿಯಾಗಿದೆ ಪ್ಲಾಸ್ಟಿಕ್ ತ್ಯಾಜ್ಯದಿಂದ. ದ್ವೀಪ, ಭಾಳ ದೊಡ್ಡ ದ್ವೀಪ ಅದು ಎಂತ ಪ್ಲಾಸ್ಟಿಕ್ ಐಲ್ಯಾಂಡ್ ಅಂತ ಏನೋ ಅದು. ಈಗ ಪರಿಸರ ಇದು ಬಂದು ಸೇರಿ ಸಮುದ್ರ ಅಲೆಗಳು ಬಂದು ಕಡೆ ಸೇರಿ ಅಲ್ಲೇ ದ್ವೀಪ ಸೃಷ್ಟಿಯಾಗಿದೆ ಅಂತ. ಅಂದರೆ ನಮಗೆ ಗೊತ್ತಿಲ್ಲದೆ ಪ್ಲಾಸ್ಟಿಕ್ಕಿಂದ ಎಷ್ಟೋ ಜೀವಿಗಳು ಸಾಯ್ತಾ ಇದೆ. ಎಷ್ಟೋ ಜೀವಿಗಳು ಸಮುದ್ರ, ಇದನ್ನು ನಾನು ಗಮನಿಸೋದಿಲ್ಲ ಅಂತ. ಸಮುದ್ರದಲ್ಲಿ ಯಾವುದೊಂದು ಹಕ್ಕಿ ಸತ್ತು ನಮಗೇನು ಅಂತೇಳಿ, ನಮ್ಮ ಮನೆ ಕೋಳಿ ಸತ್ರ ನಮ್ಮ ಗಮನ ಇರುವಂಥದ್ದು. ಅಷ್ಟು ಸಹಸ್ರಾರು ಅಲ್ಲ ಲಕ್ಷ, ನನಗೆ 15 ಲಕ್ಷ ವರ್ಷದ ಟಾರ್ಗೆಟ್, ವರ್ಷದ ಲೆಕ್ಕಾಚಾರ ಇದು. ಲೇಟೆಸ್ಟ್ 24ರ ಸ್ಟೇಟ್ಮೆಂಟ್ ಅದು. ಅಷ್ಟು ಸಮಸ್ಯೆಗಳು ಇದರಲ್ಲಿ ಇದೆ ಅಂತ. ನಮಗೆ ಒಂದು ಪ್ಲಾಸ್ಟಿಕ್, ನನ್ನ ಮನೆಯಲ್ಲಿ ಒಂದು ಕಸ, ನನ್ನ ಮನೆಯೊಂದು ಅರ್ಧ kg ವೇಸ್ಟ್ ತೋಡಿಗೆ ಬಿಸಾಡಿದೆ, ಮುಗೀತು, ನಾನು ಸೇಫ್. ಅದರೊಟ್ಟಿಗೆ ಇರುವ ಒಂದು ಸ್ವಲ್ಪ ಪ್ಲಾಸ್ಟಿಕ್ಕನ್ನು ಉರಿಸಿ ಬಿಟ್ಟರೆ ಆಯಿತು, ನಂದು ಸೇಫ್, ನಾನು ಕ್ಲೀನ್, ನನ್ನ ಮನೆ ಪಕ್ಕ ಕ್ಲೀನ್. ಸಾಧ್ಯತೆ ಉಂಟಾ? ಮಾಡಿದಾಗುತ್ತೆ. ಹಾಗೆ ಇನ್ನೊಂದು ಸಜೆಷನ್ ಕೇಳೋದೇನು ಅಂತ ಹೇಳಿದ್ರೆ, ಈ ಫೋಟೋ ಫ್ರೇಮ್ಗಳಿರ್ತಲ್ಲ, ಅದನ್ನು ಹೇಗೆ ನಿರ್ವಹಣೆ ಮಾಡೋದು ಅಂತ. ಯಾವುದು? ಗಾಜಿನದ್ದಲ್ವ? ಗಾಜಿನ ಫೋಟೋ ಫ್ರೇಮ್ ಅಂತಲ್ಲ, ಎಲ್ಲ ಗಾಜು ರೀಸೈಕಲ್ ಆಗುತ್ತೆ. ಎಲ್ಲ ಗಾಜುಗಳು ರೀಸೈಕಲ್ ಆಗ್ತದೆ. ಬಿಸಾಡಬಾರ್ದು ಅಷ್ಟೇ, ರಿಪೀಟ್ ಆಗಿ ಅದೇ ಬರೋದು ನಂದು. ಬಿಸಾಡಬಾರ್ದು. ಎಲ್ಲ ಗಾಜುಗಳಿಗೂ ಕೂಡ ಮರುಬಳಕೆದಾರರು ಇದ್ದಾರೆ, ಸಂಗ್ರಹ ಮಾಡಿ ಕೊಂಡೋಗ್ತಾರೆ. ಗಾಜೆ ಬಾಟ್ಲುಗಳು, ಎಲ್ಲ ಟೈಪ್ ಗಾಜಿ ಬಾಟ್ಲುಗಳು, ಗ್ಲಾಸುಗಳು, ಹುಡಿಯಾದ್ದು ಪರವಾಗಿಲ್ಲ, ವ್ಯಾಲ್ಯೂ ಹಣ ಕೊಟ್ಟು, ಧರ್ಮಕಲ್ ಹಣ ಕೊಟ್ಟು, KGಗೆ ಇಷ್ಟನ್ನು ಕೊಟ್ಟು ಕೊಂಡೋಗೋರಿದ್ದಾರೆ. ಸಂಗ್ರಹ ಬೇಕು ನಮ್ಮ ಹತ್ರ. ಎಲ್ಲ ಪ್ಲಾಸ್ಟಿಕ್ಕನ್ನು, ಕುರ್ಕುರೆ ನಿಮ್ಮಲ್ಲಿ ಒಂದು ಟನ್ ಇದೆ ಕುರ್ಕುರೆ ಪ್ಲಾಸ್ಟಿಕ್, ಜನ ಇದ್ದಾರೆ. ನಮಗೆ ಸಂಪರ್ಕಿಸಿ, ಬೇರೆ ಯಾರಿಗೂ ಬೇಡ. ಎಷ್ಟು ಪ್ಲಾಸ್ಟಿಕ್ ಸಂಗ್ರಹ ಇದೆ ನಮಗೆ ಸಂಪರ್ಕಿಸಿ, ಮಾರ್ಕೊಟ್ಟು ಜನ ಇದ್ದಾರೆ ಬೇಕಾದಷ್ಟು. ಅದಕ್ಕೆ ಹೇಳಿದ್ದು ನಾನು, ಉದ್ಯಮವಾಗಿ ಮಾಡಲಿಕ್ಕೆ ಯಾರು ಮುಂದೆ ಬರ್ತಾರೆ,
ತುಂಬ ಅವಕಾಶ. ಅವರಿಗೆ ಸಾಕಷ್ಟು ಅವಕಾಶ ನಾವು ಮಾಡಿಕೊಡ್ತೇವೆ. ಆ ದೊಡ್ಡ ಬಂಡವಾಳ ಇಲ್ಲದೆ ನಾವು ಗೈಡೆನ್ಸ್ ಮಾಡ್ತೇವೆ, ಅವರನ್ನು ಟ್ರೈನಿಂಗ್ ಮಾಡ್ತೇವೆ, ಅವ್ರನ್ನ ಅಷ್ಟಾಗದಾಗಿ ಕೊಂಡೋಗಿ ಜವಾಬ್ದಾರಿ ಕೂಡ ನಮ್ಮಲ್ಲಿ ಇದೆ ಅಂತ ಅಷ್ಟು ವ್ಯವಸ್ಥೆ ಮಾಡಿದ್ದೇವೆ ನಾವು ಅಂತ. ಅಂದರೆ ಅದೊಂದು ತ್ಯಾಜ್ಯ ಆರ್ಥಿಕತೆ ಅಂತ ಬೇಕಾದ್ರೆ ಕರಿಬೋದು, ಇಕಾನಮಿಕ್ಸ್ ಆಫ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕರಿಬೋದು ಅಂತೇಳಿ. ಹಾಗೆ ಸೊ ನನ್ನ ಪ್ರಕಾರ ಮುಂದೆ ಕಾಲೇಜ್ಗಳಲ್ಲೂ ವೇಸ್ಟ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು ಅಲ್ಲ, ಈಗ ಇಂಜಿನಿಯರ್ ಕಾಲೇಜುಗಳು ಬಂದಿದೆ, ಇಂಜಿನಿಯರ್ ಕಾಲೇಜುಗಳು ಬಂದಿದೆ. ಸಿವಿಲಲ್ಲಿ, ಮೆಕ್ಯಾನಿಕಲಲ್ಲಿ ಅವರಿಗೆ ಮೆಕ್ಯಾನಿಕಲ್ ಬಹುಶಃ ಪೇಪರ್ ಇರಬೇಕು, ಇದಕ್ಕೆ ಸಂಬಂಧಪಟ್ಟ ಮೆಷಿನ್ಸ್ ಮಾಡೋದು ಹೇಗೆ ಅಂತ. ಗ್ರ್ಯಾನ್ಯುವಲ್ಸ್ ಅಂತ ಮಾಡ್ತಾರೆ, ಆಮೇಲೆ ಕನ್ವೇರ್ ಬೆಲ್ಟ್ ಅಂತ ಮಾಡ್ತಾರೆ, ಬೇಲಿಂಗ್ ಮಿಷಿನ್ ಅಂತ ಮಾಡ್ತಾರೆ, ಡಸ್ಟಿಂಗ್ ಮಿಷಿನ್ ಅಂತ ಇದೆ. ಇದೆಲ್ಲ ಹೇಗೆ ಮಾಡೋದು ಅಂತ ಹೇಳುವಂಥದ್ದು ಇದೆ ಅಂತ ಹೇಳಿ. ಈಗ ಪುತ್ತೂರಲ್ಲಿ ಒಂದು MRF ಘಟಕ ಅಂತ ಬರುತ್ತೆ, ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ. ಈಗ ಅಲ್ಲಿ ಮಿಕ್ಸ್ಡ್ ವೇಸ್ಟ್ ಎಲ್ಲ ಬರುತ್ತಲ್ಲ, ಒಣ ಮತ್ತು ತ್ಯಾಜ್ಯ ಮಿಕ್ಸ್ ಆಗಿ ಅದನ್ನು ಮತ್ತೆ ಬೈಫರ್ಕೇಷನ್ ಮಾಡಿ ಸೈಂಟಿಫಿಕ್ ಸಿಸ್ಟಮ್ಯಾಟಿಕ್ ಮಾಡಿ ಅದನ್ನು ವಿಲೇವಾರಿ ಮಾಡುವಂಥ ಒಂದು ವ್ಯವಸ್ಥೆ ಕೂಡ ಆಗ್ತಾ ಇದೆ ಪುತ್ತೂರಲ್ಲಿ. ಹಾಗೆ ಸೊ ತುಂಬ ವಿಚಾರಗಳನ್ನು ನೀವು ಹೇಳಿದ್ರಿ. ನಿಮ್ಮ ಮುಂದಿನ ಯೋಜನೆಗಳೇನು ಸರ್ ಈ ವಿಷಯದಲ್ಲಿ? ಈ ವಿಷಯದಲ್ಲಿ ಹೆಚ್ಚು ಇನ್ನಷ್ಟು ಗಮನ ಹರಿಸಿ ಮತ್ತು ಸ್ವಲ್ಪ ಯುವಕರನ್ನು ತೊಡಗಿಸಿಕೊಳ್ಳುವಂಥದ್ದು. ಕೇವಲ ಸೇವೆ ಅಲ್ಲ, ಆರ್ಥಿಕತೆಯೊಂದಿಗೆ ಸೇವೆ ಅಂತ. ಸೇವೆ ಮಾತ್ರ ಮಾಡಿದ ಒಂದು ಸ್ವಲ್ಪ ಸಮಯದ ಉದಾಸೀನ ಆಗಿಬಿಡ್ತದೆ, ನನಗೆ ಆರ್ಥಿಕ ಲಾಭ ಇಲ್ಲ ಅಂತ. ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಇದ್ದುಕೊಂಡೇ ಪರಿಸರ ಜಾಗೃತಿಯನ್ನು ಮೂಡಿಸುತ್ತಾ ತನಗೆ ಬೇಕಾದ ಆಹಾರವನ್ನು, ಅಸ್ತಿತ್ವವನ್ನು ಗಳಿಸಿಕೊಳ್ಳಲಿಕ್ಕೆ ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಅಂತ ಹೇಳುವಂಥ ಯುವಕರು ಯಾರಿದ್ದಾರೆ ಅಥವಾ ಯುವತಿಯರಿದ್ದಾರೆ, ಸ್ವಸಹಾಯ ಸಂಘದವರು ಯಾರಿದ್ದಾರೆ ಅವರು ನಮ್ಮನ್ನು ಸಂಪರ್ಕಿಸ್ಬೋದು. ಅವರಿಗೆ ನೀವು ಬೇಕಾದ ಗೈಡೆನ್ಸನ್ನು ಕೊಟ್ಟು ಆರ್ಥಿಕ ಸಬಲೀಕರಣಕ್ಕೆ, ಈ ವಿಷಯದಲ್ಲಿ ವೇಸ್ಟ್ ಮ್ಯಾನ್ ವಿಷಯದಲ್ಲಿ ಆರ್ಥಿಕ ಸಬಲೀಕರಣಕ್ಕೆ ಬೇಕಾದಂತಹ ಎಲ್ಲ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಸಂಸ್ಥೆ ಮತ್ತು ನಾವು ತಯಾರಾಗಿದ್ದೇವೆ. ಖಂಡಿತ. ಸೊ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಅದು ಪರಿಸರ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಅಥವಾ ಬಯೋಗ್ಯಾಸ್ ಆಗಿರ್ಬೋದು. ಬಹುಶಃ ಈ ಪಾಡ್ಕಾಸ್ಟಿಂದ ಸಾಕಷ್ಟು ಜನಕ್ಕೆ ಸಹಾಯ ಆಗ್ಬೋದು, ಹಾಗೆ ಒಂದಿಷ್ಟು ನಾಲೆಜ್ ಸಿಗ್ಬೋದು ಅಂತ ನನ್ನ ಅನಿಸಿಕೆ. ಸೊ ಕಾರ್ಯಕ್ರಮಕ್ಕೆ ಬಂದದ್ದಕ್ಕೆ ನಿಮಗೆ ಧನ್ಯವಾದಗಳು. ವಂದನೆಗಳು. ತಮಾಷೆಗಾದರೂ ಹೇಳುವಂಥ ಇದು ಕೊನೆಗೆ ಒಂದು ಹೇಳೋಣ, ತುಂಬ ಪಾಡ್ಕಾಸ್ಟ್ ನೋಡ್ತಾ ಇದ್ದೇನೆ ಫೇಸ್ಬುಕ್ಕಲ್ಲೆಲ್ಲ. ನನಗೆ ಕಲ್ಪನೆ ಇರಲಿಲ್ಲ, ನಾನು ಕೂಡ ಇಲ್ಲಿ ಕೂತ್ಕೊಳ್ತೇನೆ ಅಂತ ಹೇಳಿಕೊಂಡು. ಸೊ ಆ ಅವಕಾಶವನ್ನು ಪ್ರಣವ್ ಮಾಡಿಕೊಟ್ಟಿದ್ದಿ, ನಿನಗೆ ವಿಶೇಷವಾದ ಥ್ಯಾಂಕ್ಸ್ ಹೇಳ್ತೇನೆ. ಧನ್ಯವಾದ.